ಶ್ರೀಮದ್ಭಾಗವತದ 7ನೇ ಸ್ಕಂಧದಲ್ಲಿ ಅನೇಕ ಧರ್ಮಗಳ ನಿರೂಪಣೆ ಬರ್ತದೆ. ಗೃಹಸ್ಥ ಧರ್ಮವನ್ನು ನಿರೂಪಣೆ ಮಾಡುವ ಹೊತ್ತಿಗೆ ಗೃಹಸ್ಥನಿಗೆ ಪಿತೃಗಳನ್ನು ಆರಾಧಿಸುವ ಕರ್ತವ್ಯವನ್ನು ಹೇಳ್ತಾ ಪಂಚಯಜ್ಞಗಳು, ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ ಹೇಳುವ ಪಂಚಯಜ್ಞಗಳನ್ನು ಹೇಳ್ತಾ ಅದರಲ್ಲಿ ಪಿತೃಯಜ್ಞಗಳ ನಿರೂಪಣೆ ಮಾಡ್ತಾರೆ. ಪಿತೃಗಳನ್ನು ಉದ್ದೇಶಿಸಿ ಅತಿಥಿಗಳನ್ನು ಆಹ್ವಾನಿಸಿ ವೇದಾಂಗ ಪಾರಗನಾದಂತಹ ವಿಪ್ರನನ್ನು ಆರಾಧಿಸಬೇಕು. ಯತಿಗಳಿಗೆ ಭಿಕ್ಷಾ ಪ್ರದಾನ ಮಾಡಬೇಕು. ಯತಿಗಳಿಗೆ ನೀಡತಕ್ಕಂತಹ ಭಿಕ್ಷೆ ಅದು ಪಿತೃ ಆರಾಧನೆಯಲ್ಲಿ ಬಹಳ ಶ್ರೇಷ್ಠವಾದ ಶ್ರಾದ್ದ ಅಂತ ಕರೆಸಿಕೊಳ್ತದೆ. ಆಮೇಲೆ ಬ್ರಾಹ್ಮಣರನ್ನು ಆರಾಧಿಸಬೇಕು. ಬ್ರಾಹ್ಮಣರ ಸಂಖ್ಯೆ ಅದು 3, 2 ಅಥವಾ 5 ಅನ್ನುವ ಸಂಖ್ಯೆಯಲ್ಲಿರ್ತದೆ. 5 ಅನ್ನುವ ಸಂಖ್ಯೆಯನ್ನು ಮೀರುವುದು ತರವಲ್ಲ. ಶ್ರಾದ್ಧೇ ಕುರ್ಯಾನ್ ನ ವಿಸ್ತರಂ, ಇದು ಭಾಗವತದ 7ಮ ಸ್ಕಂದದಲ್ಲಿ ಬರುವ ಒಂದು ಶ್ಲೋಕ. ಶ್ರಾದ್ದದಲ್ಲಿ ಭಾರೀ ವಿಸ್ತಾರವನ್ನು ಮಾಡಕೂಡದು ಅಂತ. ಭಾರೀ ವಿಸ್ತಾರ ಮಾಡಬಾರ್ದು ಅಂದರೆ ಹೆಚ್ಚಿನ ಜನಕ್ಕೆ ಅನ್ನದಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಶ್ರಾದ್ದದಲ್ಲಿ ಒಳಗಿನ ಆರಾಧನೆ, ಹೊರಗಿನ ಆರಾಧನೆ ಅಂತ ಎರಡಿದೆ. ಒಳಗಿನ ಆರಾಧನೆಯನ್ನು ನಾವು ಶ್ರಾದ್ದ ಅಂತ ಕರಿತೇವೆ. ಹೊರಗಿನ ಆರಾಧನೆಯನ್ನು ಭೂರಿ ಭೋಜನ ಅಂತ ಕರಿತೇವೆ. ಆ ಒಳಗೆ ಏನು ಪಿತೃಗಳ ಆರಾಧನೆ ಆಗ್ತದೆ ಅದರಲ್ಲಿ ಕೂಡಿಸುವ ಬ್ರಾಹ್ಮಣ ಸಂಖ್ಯೆ ಅದು 5 ಅನ್ನುವ ಸಂಖ್ಯೆಯನ್ನು ಮೀರುವುದು ಬೇಡ ಅಂತ ಅದರ ತಾತ್ಪರ್ಯ. ಅದಕ್ಕಿಂತ ಜಾಸ್ತಿ ಜನರನ್ನು ಅಲ್ಲಿ ಕೂಡಿಸಿತು ಅಂತಾದರೆ ಆವಾಗ ನಮ್ಮ ಶ್ರದ್ಧೆ ಮತ್ತು ವ್ಯವಸ್ಥೆ ಅದರಲ್ಲಿ ಲೋಪಗಳಾಗತಕ್ಕಂತಹ ಸಾಧ್ಯತೆಗಳುಂಟು. 5 ಜನರನ್ನು ಸುಧಾರಿಸುವುದು ಭಾರಿ ಕಷ್ಟ ಅಲ್ಲ. ಶ್ರಾದ್ದದಲ್ಲಿ ಅನೇಕ ನಿಯಮಾವಳಿಗಳು ಇರ್ತವೆ. ಅದರಲ್ಲಿ ಮಡಿ ಅಂತ ನಾವು ಕರೆಯುವಂತಹ ಶುಚಿತ್ವಕ್ಕೆ ಬಹಳ ಪ್ರಾಧಾನ್ಯ ಇದೆ. ಆ ಶುಚಿತ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೂ ಮತ್ತೊಬ್ಬ ಬ್ರಾಹ್ಮಣನಿಗೂ ಮಾಡುವಂತಹ ಗೌರವ, ಕ್ಷಣ ಮೊದಲಾದ ವಿಧಾನಗಳಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಉಂಟಾಗಬಾರ್ದು. ಒಬ್ಬರಲ್ಲಿ ತಾರತಮ್ಯ ಉಂಟಾಗಬಾರ್ದು. ಯಾವುದು ಮೊದಲು ಯಾವುದು ನಂತರ ಅನ್ನುವ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಬಾರ್ದು. ಮಧ್ಯದಲ್ಲಿ ಬೆಕ್ಕು ಮೊದಲಾದ ಪ್ರಾಣಿಗಳ ಪ್ರವೇಶ ಆಗುವ ಹಾಗಿಲ್ಲ. ಪುಟ್ಟ ಮಕ್ಕಳು ಕಿರುಚಾಡುವುದು ಇತ್ಯಾದಿಗಳು ಅಲ್ಲಿ ನಡೀಬಾರ್ದು. ಇದೆಲ್ಲ ವಿಧಾನಗಳುಂಟು. ಆ ಎಲ್ಲ ವಿಧಾನಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸಬೇಕು ಅಂತಾದರೆ ಒಂದು ನಿಯಮಿತವಾದಂತಹ ಸಂಖ್ಯೆ ಅದಕ್ಕೆ ಅಪೇಕ್ಷಿತ ಅನ್ನುವ ದೃಷ್ಟಿಯಿಂದ ಶ್ರಾದ್ದದಲ್ಲಿ ಕ್ಷಣಕ್ಕೋಸ್ಕರ ವಿಪ್ರರನ್ನು ಕೂಡಿಸುವಾಗ ಅದಕ್ಕೊಂದು ಸಂಖ್ಯಾ ನಿಯಮವನ್ನು ಬಂಧನ ಮಾಡಿದ್ದಾರೆ. ನ ವಿಸ್ತಾರಂ ಕುರಿಯಾತ್, ಭಾರೀ ವಿಸ್ತಾರವನ್ನು ಶ್ರಾದ್ದದಲ್ಲಿ ನಡೆಸಬೇಡಿ ಅನ್ನುವುದಕ್ಕೆ ಇದು ಆಂತರ್ಯ ಇರುವಂಥದ್ದು. ಕ್ಷಣ ಅಂದರೆ ವಿಪ್ರರನ್ನು ಪುರುಸೋತ್ತು ಮಾಡಿಕೊಂಡು ಸಾಕ್ಷಾತ್ ವಿಪ್ರರ ಮೂಲಕ ಪಿತೃಗಳನ್ನು ಆರಾಧನೆ ಮಾಡುವಂತಹ ವಿಧಾನ. ನಾವು ವಾಮನ ಬಲಿ ಚರಿತ್ರೆಯನ್ನು ಕೇಳ್ತೇವೆ ಶ್ರೀಮದ್ಭಾಗವತದಲ್ಲಿ. ವಾಮನ ಬಲಿಯ ಆಸ್ಥಾನಕ್ಕೆ ಬಂದ, ಬಲಿಯ ಯಜ್ಞವಾಟಕ್ಕೆ ಬಂದ. ಯಜ್ಞವಾಟಕ್ಕೆ ಬಂದಂತಹ ಆ ತೇಜಸ್ವಿಯಾದ ವಟುವನ್ನು ಬಲಿ ಎದ್ದು ಬಂದು ತನ್ನ ಪತ್ನಿಯಾದ ವಿಂಧ್ಯಾವಲಿಯ ಜೊತೆಗೆ ಪಾದ ಪ್ರಕ್ಷಾಲನೆ ಮಾಡಿ ಪ್ರಕ್ಷಾಲಿತವಾದಂತಹ ಪಾದೋದಕವನ್ನು ಸಪತ್ನೀಕನಾಗಿ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ತಾನೆ. ಹೀಗೆ ಮಾಡಿದ ಮೇಲೆ ಆತನನ್ನು ಒಂದು ಆಸನದಲ್ಲಿ ಕೂಡಿಸಿ ತಾನು ಹೇಳ್ತಾನೆ, ಅದ್ಯಮೇ ಪಿತರಸ್ತೃಪ್ತಾಹ, ಇವತ್ತಿಗೆ ನನ್ನ ಅಮಂಗಲಗಳೆಲ್ಲ ದೂರವಾದವು, ನನ್ನ ಎಲ್ಲ ಪಿತೃಗಳು ಕೂಡ ತೃಪ್ತರಾಗಿ ಹೋದರು ಅನ್ನುವ ಮಾತನ್ನು ಹೇಳ್ತಾನೆ. ಹಾಗಾದರೆ ಒಂದು ಮನೆಯಲ್ಲಿ ಒಂದು ವಿಪ್ರನ ಆರಾಧನೆ ನಡೆಯುತ್ತೆ ಅಂತೇಳಿದರೆ ಅದು ಪಿತೃಗಳಿಗೆ ಸಂಬಂಧಪಟ್ಟ ದೊಡ್ಡ ಯಜ್ಞ ಅಂತ ಅರ್ಥ. ಪಿತೃಯಜ್ಞ ಅನ್ನುವುದು ಸಾಕ್ಷಾತ್ ಬ್ರಾಹ್ಮಣರ ಮೂಲಕ ನಡೆಸುವಂಥದ್ದು ಅನ್ನುವುದು ಭಾಗವತದ ಅನೇಕ ಪ್ರಕರಣಗಳಿಂದ ನಮಗೆ ಅರ್ಥವಾಗುವಂಥದ್ದು. ಕಾಲವಿಶೇಷದಲ್ಲಿ ನಡೆಸುವುದು ಅಂದರೆ ಈ ಭಾದ್ರಪದ ಮಾಸದಲ್ಲಿ ಮುಂದಕ್ಕೆ ಬರುವ ಕೃಷ್ಣ ಪಕ್ಷ ಅದು ಒಂದು ಕಾಲ, ಪಿತೃಗಳಿಗೆ ಸಂಬಂಧಪಟ್ಟ ಕಾಲ. ಮತ್ತು ವರ್ಷದಲ್ಲಿ ಒಂದು ಬಾರಿ ಬರತಕ್ಕಂತಹ ಸಾಂವತ್ಸರಿಕ ತಿಥಿ ಶ್ರಾದ್ದ, ಇದು 2 ಪ್ರಮುಖವಾದಂತಹ ಶ್ರಾದ್ದಗಳು. ಉಳಿದ ಹಾಗೆ ಅಮಾವಾಸ್ಯೆ, ಸಂಕ್ರಾಂತಿ ಇತ್ಯಾದಿಗಳೆಲ್ಲ 2ನೇ ಮಟ್ಟದಲ್ಲಿ ಬರತಕ್ಕಂತಹ ಪಿತೃದಿನಗಳು. ಪ್ರಮುಖವಾಗಿ ಬರುವಂಥದ್ದು ಈ 2. ಅಂದರೆ ನಿನ್ನೆ ದಿವಸ ನಿತ್ಯ ಶ್ರಾದ್ದ, ನಿತ್ಯ ಕರ್ಮ ಅನ್ನುವ ಶಬ್ದವನ್ನು ಬಳಸಿದ್ದೇವೆ, ಮಾಡಲೇಬೇಕಾದದ್ದು ಅಂತ. ಆ ಮಾಡಲೇಬೇಕಾದದ್ದು ಅನ್ನುವ ಶ್ರಾದ್ದದಲ್ಲಿ ಪ್ರಮುಖವಾಗಿರುವಂಥದ್ದು ಇವೆರಡು, ಒಂದು ಸಾಂವತ್ಸರಿಕ ಶ್ರಾದ್ದ, ಮತ್ತೊಂದು ಮಹಾಲಯ ಶ್ರಾದ್ದ ಅನ್ನೋದು. ಇದರಲ್ಲಿ ಸಾಂವತ್ಸರಿಕ ಶ್ರಾದ್ದ ಅದು
ಕ್ಷಣಶ್ರಾದ್ದದಲ್ಲಿ ಮಾಡುವಂಥದ್ದು ಸರ್ವಶ್ರೇಷ್ಠ. ಅಂತಹ ಬ್ರಾಹ್ಮಣರು ಸಿಗದೇ ಹೋದಾಗ ಮಾತ್ರ ನಾವು ಎರಡನೆಯ ಹಂತದಲ್ಲಿ ನಡೆಸತಕ್ಕಂತಹ ಕೂರ್ಚ ಶ್ರಾದ್ದವನ್ನು ನಡೆಸುವುದು. ಚಟಕ ಶ್ರಾದ್ದ ಅಂತ ಇವತ್ತು ಕರೆಯತಕ್ಕಂತಹ ವಿಪ್ರಾಭಾವೇ ದರ್ಭವಟುಹು ಅಂತ ಒಂದು ಮಾತು ಸ್ಮೃತಿ ಗ್ರಂಥದಲ್ಲಿದೆ. ವಿಪ್ರ ಸಿಗದೇ ಹೋದಾಗ ದರ್ಭೆಯನ್ನೇ ಒಂದು ವಟು ಅಂದರೆ ಅಲ್ಲಿ ಬ್ರಾಹ್ಮಣ ಅನ್ನೋ ಅರ್ಥದಲ್ಲಿರೋದು. ದರ್ಭೆಯನ್ನೇ ಬ್ರಾಹ್ಮಣ ಅನ್ನುವ ಅಭಿಪ್ರಾಯದಲ್ಲಿ ಆರಾಧನೆ ಮಾಡಬೇಕು ಅಂತ. ಇಲ್ಲಿ ವಿಪ್ರಾಭಾವೇ ಅನ್ನುವ ಶಬ್ದವನ್ನು ಗಮನಿಸಬೇಕು ನಾವು. ಬ್ರಾಹ್ಮಣರು ಸಿಗದೇ ಹೋದರೆ ಅಂತ ಅರ್ಥ. ಬ್ರಾಹ್ಮಣರು ಸಿಗದೇ ಹೋಗೋದು ಅಂದರೆ ಈ ಪ್ರಪಂಚದಲ್ಲಿ ಬ್ರಾಹ್ಮಣರೇ ಇಲ್ಲ ಅಂತ ಅರ್ಥವಾ? ಶ್ರಾದ್ದಕ್ಕೆ ಕೂಡಿಸಬೇಕಾದರೆ ಆ ಬ್ರಾಹ್ಮಣನಲ್ಲಿ ಕೆಲವು ಅರ್ಹತೆಗಳು ಬೇಕು. ಮುಖ್ಯವಾದ ಅರ್ಹತೆ ಏನು ಅಂತೇಳಿದರೆ ಆತ ಸಂಧ್ಯಾವಂದನೆಯನ್ನು ಸರಿಯಾಗಿ ಮಾಡ್ತಾ ಇರಬೇಕು. ಇದು ಮೊದಲ ಅರ್ಹತೆ. ಆತನ ಬ್ರಾಹ್ಮಣ್ಯ ಉಳಿಯುವುದೇ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ, ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಜಪ್ಯೇನೈವತು ಸಂಸಿದ್ಧೇತ್. ಆತ ಬೇರೆಯ ಕೆಲಸಗಳು ಬ್ರಾಹ್ಮಣನಿಗೆ ತುಂಬ ಇದೆ, ಅನುಷ್ಠಾನ ಅಂತೇಳಿದರೆ ತುಂಬ ದೊಡ್ಡದು, ಅವನ್ನು ಸರಿಯಾಗಿ ಮಾಡದೇ ಇರಲಿ. ಆದರೆ ಆತ ಗಾಯತ್ರಿ ಅರ್ಘ್ಯ ಪ್ರದಾನ ಮಾಡಿಕೊಂಡು 10 ಗಾಯತ್ರಿಯನ್ನಾದರೂ ಸರಿಯಾಗಿ ಸಂಧ್ಯಾದ್ವಯದಲ್ಲಿ ನಡೆಸ್ತಾನೆ ಅಂತಾದರೆ ಅವನಲ್ಲಿ ಬ್ರಾಹ್ಮಣ್ಯ ಇದೆ ಅಂತ ಅರ್ಥ. ಮೈತ್ರ ಅನ್ನುವುದಕ್ಕೆ ಮಿತ್ರ ಸಂಬಂಧಿಯಾದ ಕರ್ಮವನ್ನು ನಡೆಸುವವ. ಮಿತ್ರ ಅಂದರೆ ಸೂರ್ಯ. ಸೂರ್ಯನಿಗೆ ಸಂಬಂಧಪಟ್ಟ ಕೆಲಸ ಪ್ರಮುಖವಾಗಿ 2, ಒಂದು 3 ಅರ್ಘ್ಯ ಪ್ರದಾನ, ಮತ್ತೊಂದು 10 ಗಾಯತ್ರಿ ಜಪ. ಇವನ್ನು ಯಾರು ನಡೆಸ್ತಾ ಇದ್ದಾನೆ ಅಂದರೆ ಸಂಧ್ಯಾವಂದನೆಯನ್ನು ನಡೆಸ್ತಾನೆ, ಅಂತಹ ವ್ಯಕ್ತಿ ಬ್ರಾಹ್ಮಣ ಉಚ್ಯತೆ. ಅವನಲ್ಲಿ ಬ್ರಾಹ್ಮಣ್ಯ ಅನ್ನೋದು ಉಳಿಯುತ್ತೆ. ಇನ್ನು ಅವ ಬ್ರಾಹ್ಮಣ್ಯವನ್ನು ಹೆಚ್ಚು ಮಾಡಿಕೊಳ್ಳುವುದು ಯಾವುದರಿಂದ? ಜಪ್ಯೇನೈವತು ಸಂಸಿದ್ಧೇತ್. ಜಪಗಳ ಮೂಲಕ ಬೇರೆ ಬೇರೆ ಮಂತ್ರ ಜಪ, ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ, ಪಂಚಾಕ್ಷರ ಮಂತ್ರ ಜಪ, ಶ್ರೀಕೃಷ್ಣ ಮಂತ್ರ ಜಪ, ಇತರ ಮಂತ್ರಗಳನ್ನು ಜಪಾನುಷ್ಠಾನ ಮಾಡುವುದು, ಸೂಕ್ತ ಪಠನ, ವೇದ ಪಾರಾಯಣ ಇತ್ಯಾದಿಗಳ ಮೂಲಕ ಇನ್ನಷ್ಟು ತಾನು ಅಧ್ಯಯನ ಮಾಡುವುದರ ಜೊತೆಗೆ ಮತ್ತೊಬ್ಬರಿಗೆ ಪಾಠ ಹೇಳುವುದು, ಸ್ವಾಧ್ಯಾಯ ಪ್ರವಚನಗಳು, ಈ ಮೂಲಕವಾಗಿ ಆತನ ಬ್ರಾಹ್ಮಣ್ಯ ವೃದ್ಧಿಯಾಗ್ತದೆ. ಶ್ರಾದ್ದದಲ್ಲಿ ಒಬ್ಬ ಬ್ರಾಹ್ಮಣ ಆತ ಕೂಡಬೇಕಾದ್ರೆ ಮುಖ್ಯವಾಗಿ ಅವನಲ್ಲಿ ಬ್ರಾಹ್ಮಣ್ಯ ಬೇಕು, ಅಂದರೆ ಸರಿಯಾಗಿ ಜಪಾನುಷ್ಠಾನ ಬೇಕು. ಅಷ್ಟು ಸಾಕಾಗ್ತದಾ? ಅಷ್ಟೇ ಸಾಕಾಗುವುದಿಲ್ಲ. ಆತ ತನ್ನ ಪಿತೃಕರ್ಮವನ್ನು ಸಾಂಗವಾಗಿ ನಡೆಸಿಕೊಂಡು ಬಂದಿರಬೇಕು. ಪಿತೃಕರ್ಮ ಲೋಪ ಅನ್ನುವುದು ಅವನಲ್ಲಿರಬಾರ್ದು. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ವೇದ ಹೇಳ್ತದೆ. ದೇವಕಾರ್ಯ ಪಿತೃಕಾರ್ಯ ಇವುಗಳನ್ನು ಬಿಡುವ ಹಾಗಿಲ್ಲ ಅಂತ. ಆತ ವಿಹಿತವಾದ ಪಿತೃಕರ್ಮಗಳನ್ನು ಸರಿಯಾಗಿ ನಡೆಸಿಕೊಂಡು ಬರತಕ್ಕಂತಹ ವ್ಯಕ್ತಿಯಾಗಿರಬೇಕು. ಅವನ ತಂದೆ ತಾಯಿ ಇನ್ನೂ ಬದುಕಿದ್ದಾರೆ ಅಂತಾದರೆ ಆವಾಗ ತನ್ನ ತಂದೆ ತಾಯಿಯರ ಜೊತೆಗೆ ಉತ್ತಮವಾದ ರೀತಿಯ ಆತನ ನಡಾವಳಿ ಬೇಕು. ಇಷ್ಟೇ ಆತ ನಡೆಸ್ತಕ್ಕಂತಹ ಪಿತೃಕರ್ಮ. ಅಂದರೆ ತಂದೆ ತಾಯಿಗಳು ಬದುಕಿರುವಾಗಲೂ ಕೂಡ ಆ ವ್ಯಕ್ತಿ ಶ್ರಾದ್ದದಲ್ಲಿ ಭೋಜನಕ್ಕೆ ಕೂತುಕೊಳ್ಳುವುದಕ್ಕೆ ಅರ್ಹನೇ ಇದ್ದಾನೆ ಅನ್ನೋದು ಪ್ರಮುಖವಾದ ವಿಷಯ. ನಮ್ಮಲ್ಲಿ ಕೆಲವು ಭಾವನೆ ಏನಿರ್ತದೆ ಅಂತೇಳಿದರೆ, ಶ್ರಾದ್ದದಲ್ಲಿ ಒಳಗೆ ಬ್ರಾಹ್ಮಣ ಕೂತುಕೊಳ್ಬೇಕಾದ್ರೆ ಅವನಿಗೆ ತಂದೆ ತಾಯಿ ಇರಬಾರ್ದು ಅಂತ ಹೀಗೆ ಕೆಲವರಿಗೆ ತಪ್ಪು ಕಲ್ಪನೆ ಇದೆ. ನಿಜವಾಗಿ ತಂದೆ ತಾಯಿ ಇದ್ದವರೇ ಮಹಾಲಯಾದಿ ಶ್ರಾದ್ದಗಳಲ್ಲಿ ಒಳಗೆ ಕೂತುಕೊಳ್ಳುವುದಕ್ಕೆ ಅರ್ಹರಾಗುವವರು. ಯಾಕೆ ಅಂತೇಳಿದರೆ, ತಂದೆ ತಾಯಿ ಇಲ್ಲದೇ ಇದ್ದವರಿಗೆ ಅವರದ್ದೇ ಆದ ಪಿತೃಕರ್ಮ ಅವರಿಗಿರ್ತದೆ. ತಂದೆ ತಾಯಿ ಇದ್ದವರಿಗೆ ಅವರಿಗೆ ಪಿತೃಕರ್ಮದ ಕೆಲಸ ಇರುವುದಿಲ್ಲ. ಅವರು ಶ್ರಾದ್ದದಲ್ಲಿ ಕೂತುಕೊಳ್ಳುವುದಕ್ಕೆ ಪೂರ್ಣ ಮಟ್ಟದಲ್ಲಿ ಅರ್ಹರಾಗಿರ್ತಾರೆ. ಅಂಥವರು ಶ್ರಾದ್ದದಲ್ಲಿ ಪಿತೃಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅಂದರೆ ವಿಶ್ವೇ ದೇವಸ್ಥಾನ ಮತ್ತು ಪಿತೃಸ್ಥಾನ ಆ ಭಾಗದಲ್ಲಿ ಕುಳಿತು ಇವರು ಕೊಡ್ತಕ್ಕಂಥದ್ದು ಏನು ಸ್ವಾಗತಂ ಅಂತ ಹೇಳ್ತಾರೆ. ಅವರು ಅಸ್ತು ಸ್ವಾಗತಂ ಅಥವಾ ಸುಸ್ವಾಗತಂ ಅಂತ ಹೇಳ್ತಾರೆ. ಕ್ಷಣಕ್ರಿಯತಾ ಅಂತ ಇವರು ಹೇಳಿದರೆ ಅಸ್ತು ಕ್ಷಣ ಅಂತ ಅವರು ಹೇಳ್ತಾರೆ. ಪ್ರಾಪ್ನುವಂತು ಭವಂತಹ ಅಂತ ಹೇಳಿದರೆ ತಥಾ ಪ್ರಾಪ್ನವಾನಿ ಅಂತ ಅವರು ಹೇಳ್ತಾರೆ, ಪ್ರಾಪ್ನವಾನಿ ಅಂತ ಹೇಳ್ತಾರೆ. ಇದೆಲ್ಲ ಸಂಸ್ಕೃತದ ವ್ಯವಹಾರ. ಅಂದರೆ ಶ್ರಾದ್ದದಲ್ಲಿ ಏನು ನಾವು ಮಂತ್ರಗಳನ್ನು ಹೇಳ್ತೇವೆ, ಉರು ಹೊಡಿತಾ ಇದ್ದೇವೆ, ಇದೆಲ್ಲ ದೊಡ್ಡ ಉರು ಹೊಡೆಯುವ ಮಂತ್ರಗಳಲ್ಲ. ಸಂಸ್ಕೃತ ಮಾತಾಡೋದು. ತಾವು ಬನ್ನಿ, ಸ್ವಲ್ಪ ಪುರುಸೊತ್ತು ಮಾಡಿಕೊಳ್ಳಿ, ಅದಕ್ಕೆ ಅವರು ಆಗ್ಬೋದು ಅಂತ ಹೇಳೋದು. ನಮಗೆ ಅದೊಂದು ದೊಡ್ಡ ಮಂತ್ರ ಅಂತ ಭಾವನೆ ಬಂದು ಹೋಗಿದೆ. ಕೆಲವೆಲ್ಲ ಈ ಪರಸ್ಪರ ಮಾತಾಡುವಂಥದ್ದು. ಈಗ ಮದುವೆಯಲ್ಲಿ ಕನ್ಯಾದಾನ ಮಾಡಿಕೊಳ್ಬೇಕಾದ್ರೆ ಕನ್ಯಾಪಿತೃ ಹೇಳ್ತಾನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ ತ್ವಯೇಯಂ ಅಂತ ಹೇಳ್ತಾನೆ. ಈಕೆಯನ್ನು ನೀನು ಧರ್ಮಾರ್ಥ ಕಾಮಗಳಲ್ಲಿ ಯಾವತ್ತೂ ಬಿಟ್ಟು ನಡಿಬೇಡ, ಅವಳನ್ನು ಜೊತೆ ಸೇರಿಸಿಕೊಂಡು ಸಹಧರ್ಮಶ್ಚರ್ಯತಾಂ ಸಹಧರ್ಮಚಾರಿಗಳಾಗಿ ಬದುಕ್ರಿ ಅಂತ ಅವ ಹೇಳ್ತಾನೆ. ಅವ ಹೇಳಿದ ಮೇಲೆ ಇವರು ಹೇಳಬೇಕು, ಹೌದು ನಾನು ಧರ್ಮ ಅರ್ಥ ಕಾಮ ಇವುಗಳಲ್ಲಿ ಈಕೆಯನ್ನು ಜೊತೆ ಸೇರಿಸಿಕೊಂಡೇ ನಡಿತೇನೆ, ಮೋಕ್ಷದ ವಿಷಯದಲ್ಲಿ ಬೇಕಾದರೆ ಅವಳನ್ನು ಬಿಟ್ಟು ನಡಿತೇನೆ ಅಂತ. ಯಾಕಂದರೆ ಮೋಕ್ಷದ ವಿಷಯದಲ್ಲಿ ಇಬ್ಬರು ಒಟ್ಟಿಗೆ ನಡಿಲಿಕ್ಕೆ ಆಗೋದಿಲ್ಲ. ಮೋಕ್ಷ ಅಂದರೆ ಸನ್ಯಾಸ ಸ್ವೀಕಾರ ಮಾಡುವಂಥದ್ದಿರ್ಬೋದು. ಮೋಕ್ಷ ಅನ್ನೋದೇನು?
ಅದು ಸ್ವಾತ್ಮ ಸಾಧನೆ. ತಾನು ಮೋಕ್ಷಕ್ಕೆ ಹೋಗುವಾಗ ತನ್ನ ಪತ್ನಿಯೂ ಜೊತೆಗೆ ಮೋಕ್ಷಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಅವರವರು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಸಾಧನೆ ಮಾಡಿದಾಗ ಮಾತ್ರ ಮೋಕ್ಷ ಸಿಗುವುದು. ಹಾಗಾಗಿ ಮದುವೆಯಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿಚರಾಮಿ ಅಂತ ಹೇಳಲಿಕ್ಕಿಲ್ಲ. ಮೋಕ್ಷ ಒಂದು ಬಿಟ್ಟು ಧರ್ಮಾರ್ಥ ಕಾಮಗಳಲ್ಲಿ ಜೊತೆಗೆ ನಡೀತೇನೆ. ಇದು ಏನು? ಇದು ಮಂತ್ರ ಅಲ್ಲ. ಇದು ಇವನು ಹೇಳ್ತಾನೆ ಹೀಗೆ ನಡೀರಿ ಅಂತ, ನಾನು ಹಾಗೆ ಮಾಡ್ತೇನೆ ಅಂತ ಅವ ಪ್ರತಿಜ್ಞೆಯನ್ನು ಮಾಡ್ತಾನೆ. ಆ ಮಂತ್ರದಲ್ಲಿ ಸ್ವಲ್ಪ ಆ ಕಡೆ ಧರ್ಮೇಚ ಅರ್ಥೇಚ ಕಾಮೇಚ ಏವ ಅಂತ ಸೇರಿಸಿದರೂ ಕೂಡ ತಪ್ಪೇನೂ ಅಲ್ಲ, ಸ್ವಲ್ಪ ಸೇರಿಸಿ. ಯಾಕಂದರೆ ಅದು ವೈದಿಕವಾದಂತಹ ಮಂತ್ರ ಅಲ್ಲ, ಮಾತುಕತೆಯಲ್ಲಿ ನಡೆಯುವಂಥದ್ದು. ಈ ಶ್ರಾದ್ದದಲ್ಲೂ ಕೂಡ ವೈದಿಕವಾದ ಮಂತ್ರಗಳು ಅತ್ಯಂತ ಕಡಿಮೆ. ಪರಸ್ಪರ ಬ್ರಾಹ್ಮಣರ ಆರಾಧನೆಯನ್ನು ನಡೆಸುವಾಗ ಇವರು ಅವರಿಗೆ ಹೇಳುವಂಥದ್ದು, ಅವರು ಉಪಚಾರದ ಮಾತುಗಳನ್ನು ಪ್ರತಿಯಾಗಿ ಹೇಳುವಂಥದ್ದು, ಹೀಗೆ ವಚನ ಪ್ರತಿವಚನಗಳೇ ಜಾಸ್ತಿಯಾಗಿರತಕ್ಕಂತಹ ಪ್ರಕ್ರಿಯೆಯನ್ನು ನಾವು ಶ್ರಾದ್ದ ಅಂತ ಕರಿತೇವೆ. ಒಂದು ಕಾಲದಲ್ಲಿ ಶ್ರಾದ್ದ ವಿಧಾನಕ್ಕೆ ಪುರೋಹಿತರು ಬೇಕು ಅನ್ನುವ ವ್ಯವಸ್ಥೆ ಇರಲಿಲ್ಲ. ಮತ್ತು ಪುರೋಹಿತರು ಯಾರು? ಆ ಶ್ರಾದ್ದದಲ್ಲಿ ಕೂತುಕೊಳ್ಳುವ, ಭೋಜನಕ್ಕೆ ಕೂತುಕೊಳ್ಳುವ ಬ್ರಾಹ್ಮಣರೇ. ಇವರವರ ಹತ್ರ ಮಾತಾಡೋದು, ಅವರು ಪ್ರತಿಯಾಗಿ ಉತ್ತರವನ್ನು ಕೊಡುವುದು. ಈಗ ಏನಾಗಿದೆ ಅಂತೇಳಿದರೆ, ಯಜಮಾನ ಸುಮ್ಮನೆ ಕೆಲಸ ಮಾತ್ರ. ಇದನ್ನು ಬ್ರಾಹ್ಮಣರ ಮಾತನ್ನು ಹೇಳುವುದು ಪುರೋಹಿತರೆ, ಯಜಮಾನನ ಮಾತನ್ನು ಹೇಳುವುದು ಪುರೋಹಿತರೆ. ಯಜಮಾನರ ಹತ್ರ ಕೆಲವು ಸಲ ಇಷ್ಟ ಆದರೆ ಹೇಳ್ತಾರೆ ಪುರೋಹಿತರು, ಏನಂದರೆ ನೀವು ಸ್ವಾಗತಂತ ಹೇಳ್ರಿ ಅಂತ. ಅವ್ರ ಮಂತ್ರದಲ್ಲೇ ಇವರು ಸ್ವಾಗತ ಅಂತ ಹೇಳಲ್ಲ. ಇವ್ರೇನು ಅನ್ಕೋತಾರೆ ಅಂದರೆ ಸ್ವಾಗತ ಅಂತ ಹೇಳ್ರಿ ಅಂತ ಒಂದು ಮಂತ್ರ ಅಂತ ಅನ್ಕೋತಾರೆ ಇವರು. ಅವರು ಸ್ವಾಗತಂ ಹೇಳಬೇಕು, ಇವರು ಸುಸ್ವಾಗತಂ ಹೇಳಬೇಕು. ಈ ಒಂದು ಪ್ರಕ್ರಿಯೆ ತುಂಬ ಯಾಂತ್ರಿಕವಾಗಿ ನಡೀತಾ ಇದೆ. ವಸ್ತುತಃ ಆ ಸಂಸ್ಕೃತ ಭಾಷೆ ನಮಗೆ ಚೂರು ಅರ್ಥ ಆಗ್ತದೆ, ಅದು ಮಾತಾಡ್ಲಿಕ್ಕೆ ಬರ್ತದೆ ಅಂತೇಳಿದರೆ ಶ್ರಾದ್ದ ಪ್ರಕ್ರಿಯೆ ತುಂಬ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತಕ್ಕಂಥ ವಿಧಾನದಲ್ಲಿರುವಂಥದ್ದು. ಅದು ಬ್ರಾಹ್ಮಣ ಮತ್ತು ಯಜಮಾನ ಇವರಿಬ್ಬರ ಪರಸ್ಪರ ಸಂವಾದ ಸ್ವರೂಪದಲ್ಲಿರತಕ್ಕಂಥ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಈ ಪ್ರಕ್ರಿಯೆಯ ಮೂಲಕ ಆರಾಧನೆ ಮಾಡುವಂಥದ್ದು ಸಾಂವತ್ಸರಿಕ ಶ್ರಾದ್ದ. ಅದು ತಿಥಿಯಲ್ಲಿ ನಡೆಯುವಂಥದ್ದು. ತಿಥಿ ನಿರ್ಣಯವನ್ನು ನಡೆಸುವಾಗ ತುಂಬ ಜಾಗ್ರತೆಯಾಗಿರಬೇಕು. ಶ್ರಾದ್ದದ ತಿಥಿ ಯಾವತ್ತು ಅಂತ ಒಂದು ನಿರ್ಧಾರ ಮಾಡಬೇಕಾಗ್ತದಲ್ವಾ. ನಿರ್ಧಾರದ ಕ್ರಮ ಹೇಗೆ? ಈಗ ಇವತ್ತು ಪಾಡ್ಯ ಇದೆ ಅಂತ ಅರ್ಥ. ಇವತ್ತು ಪಾಡ್ಯ, ಸೂರ್ಯೋದಯಕ್ಕೆ ಪ್ರತಿಪತ್ ಇತ್ತು ಅಂತಾದರೆ ಅವತ್ತಿನ ದಿವಸ ಪ್ರತಿಪತ್ ತಿಥಿ ಅಂತ ಕರಿತೇವೆ. ಪ್ರತಿಪತ್ ತಿಥಿ ಅಂತ ಆದ ಕೂಡಲೇ ಪಾಡ್ಯದ ಶ್ರಾದ್ದ ಅವತ್ತೇ ಬರಬೇಕು ಅಂತ ನಿಯಮ ಏನೂ ಇಲ್ಲ. ಆ ಶ್ರಾದ್ದ ಅದು ಈ ಪ್ರತಿಪತ್ ತಿಥಿ ಇವತ್ತಿದ್ದರೂ ಕೂಡ ನಿನ್ನೆ ಅಮಾವಾಸ್ಯೆಯ ದಿವಸ ಪಾಡ್ಯದ ಶ್ರಾದ್ದ ಬಂದಿರುವ ಸಾಧ್ಯತೆಯೂ ಇದೆ. ಯಾವಾಗ ಇದೆ? ಒಂದು ಶ್ರಾದ್ದ ಇವತ್ತು ಅಂತ ನಿರ್ಧರಿಸುವುದು ಹೇಗೆ ಅಂತೇಳಿದರೆ, ಅದು ಅಪರಾಹ್ನ ಕಾಲದಲ್ಲಿ ಆ ತಿಥಿ ವ್ಯಾಪಿಸಿ ಇರಬೇಕು. ಅಪರಾಹ್ನ ವ್ಯಾಪ್ತಿ ಯಾವ ತಿಥಿಗಿದೆ, ಆ ತಿಥಿ ಆ ದಿವಸದ ಶ್ರಾದ್ದ ತಿಥಿ ಅಂತ ಕರೆಸಿಕೊಳ್ತದೆ. ಅಪರಾಹ್ನ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ದಿವಸವನ್ನು 5 ಭಾಗ ಮಾಡಲಿಕ್ಕಿದೆ. ಸೂರ್ಯೋದಯ ಬೆಳಗ್ಗೆ 6 ಗಂಟೆಗೆ ಆಯಿತು ಅಂತಾದರೆ, ಸೂರ್ಯಾಸ್ತ ಸಾಯಂಕಾಲ 6 ಗಂಟೆಗೆ ಆಗ್ತಾ ಇದೆ ಅಂತಾದರೆ, ಹಗಲಿನಲ್ಲಿ ನಮಗೆ ಒಟ್ಟು 30 ಗಳಿಗೆ ಸಿಗ್ತದೆ ಅಂತ ಅರ್ಥ. 12 ಗಂಟೆ ಅಂತೇಳಿದರು, 30 ಗಳಿಗೆ ಅಂತೇಳಿದರು ಒಂದೇ ಅರ್ಥ. ಯಾಕೆಂತೇಳಿದರೆ 1 ಗಳಿಗೆ ಅಂದರೆ 24 ನಿಮಿಷ. 24 ನಿಮಿಷ ಗುಣಿಸು 12 ಅಂತ ನೀವು ಮಾಡಿದರೆ ಅದು 60ರ ಲೆಕ್ಕಾಚಾರದಲ್ಲಿ 60 ಅಂದರೆ 12 ಗಂಟೆ ಅಂತೇಳಿದರೆ 30 ಗಳಿಗೆ ಆಗ್ತದೆ. 30 ಗಳಿಗೆಯನ್ನು ನಾವು ಒಂದು 5 ಭಾಗ ಮಾಡಿದರೆ ಏನಾಗ್ತದೆ? 6 ಗಳಿಗೆಗಳಾಗ್ತವೆ. ಈ 6 ಗಳಿಗೆಗೆ ಒಂದೊಂದು ಹೆಸರು. ಸೂರ್ಯೋದಯ ಆಗಿ ಮೊದಲ 6 ಗಳಿಗೆ. 6 ಗಳಿಗೆ ಅಂದರೆ ಎಷ್ಟು ಗಂಟೆ ಅಂತ ನಮಗೆ ಲೆಕ್ಕಾಚಾರ ಬೇಕಾಗ್ತದೆ. 6 ಗಳಿಗೆ ಅಂದರೆ ಎಷ್ಟು? 48 ನಿಮಿಷಕ್ಕೆ 2 ಗಳಿಗೆ ಆಯಿತಾ? 48 96 ನಿಮಿಷ ಅಂತೇಳಿದರೆ ಎಷ್ಟಾಯಿತು? 1.5 ಗಂಟೆ ಅಂತ ಅರ್ಥ. 4 ಗಳಿಗೆ ಅಂತೇಳಿದರೆ ಸುಮಾರು 1.5 ಗಂಟೆ. ಆದ್ದರಿಂದ 6 ಗಳಿಗೆ ಅಂತೇಳಿದರೆ ಸುಮಾರು 2.25 ಗಂಟೆ ಅಂತ ಇಟ್ಟುಕೊಳ್ಳಿ. 2.25ರಿಂದ 2.5 ಗಂಟೆ. 2.5 ಗಂಟೆ ಅಂತ ವ್ಯವಸ್ಥೆ ಮಾಡ್ತಾ ಹೋಗುವ. ಈಗ ಬೆಳಗ್ಗೆ 6 ಗಂಟೆಯಿಂದ 8:30 ಗಂಟೆಯ ತನಕ ಪ್ರಾತಃ ಕಾಲ ಅಂತ ಕರೆಸಿಕೊಳ್ತದೆ. 8:30ಯಿಂದ 11 ಗಂಟೆ, ನಿಜವಾಗಿ 10:45ಕ್ಕೆ ಸರಿಯಾಗಿ ಆಗ್ತದೆ. 10:45ರ ತನಕ ಸಂಗವ ಕಾಲ ಅಂತ ಅದಕ್ಕೆ ಹೆಸರು. ಇದು ಹೆಚ್ಚು ಚಾಲ್ತಿಯಲ್ಲಿಲ್ಲ. ನಾವು ಪ್ರಾತಃ ಕಾಲ ಅಂತ ಹೇಳ್ತೇವೆ, ಸಂಗವ ಕಾಲದ ವ್ಯವಹಾರ ನಿಂತು ಹೋಗಿದೆ. ಸಂಗವ ಅಂತ ಅದಕ್ಕೆ ಹೆಸರು ಯಾಕೆ ಅಂತೇಳಿದರೆ, ಗೋವುಗಳೆಲ್ಲ ತಮ್ಮ ಹಟ್ಟಿಯಿಂದ ಹೊರಟು ಹುಲ್ಲುಗಾವಲಿನಲ್ಲಿ ಒಟ್ಟಾಗುವುದು. ಸಂಗತಾಹ ಗಾವಹ ಅಸ್ಮಿನ್ ಕಾಲೇ ಇತಿ ಸಂಗವ ಕಾಲ ಅಂತ ಅದಕ್ಕೆ ಹೆಸರು. ಗೋವುಗಳೆಲ್ಲ ಸೇರಿಕೊಳ್ಳುವಂತಹ ಕಾಲ ಅಂತ. ಸಂಗವ ಕಾಲ ಆದಮೇಲೆ ಮಧ್ಯಾಹ್ನ ಕಾಲ ಅಂತಿದೆ. ಅದು ಎಷ್ಟು? ಸುಮಾರು 11:15ರಿಂದ 12:15, 1:15, 1:30, 1:45ರ ತನಕ 1:15 ಗಂಟೆಯ ತನಕ ಮಧ್ಯಾಹ್ನ ಕಾಲ ಅಂತಿದೆ. ಮಧ್ಯಾಹ್ನ ಕಾಲ ಆದಮೇಲೆ ಸುಮಾರು 2:30 ಗಂಟೆಗೆ ಅಪರಾಹ್ನ ಕಾಲ ಅಂತ ಹೆಸರು. ಸುಮಾರು 4 ಗಂಟೆಯ ತನಕ ಆಗ್ತದೆ ಎಂದು ಇಟ್ಟುಕೊಳ್ಳಿ. 3:45 ಗಂಟೆಯ ತನಕ.
ಆಮೇಲೆ ಕೊನೆಗೆ 6 ಗಂಟೆಯ ತನಕ ಅದು ಇರತಕ್ಕಂಥದ್ದು ಸಾಯಂಕಾಲ. ಹೀಗೆ ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ ಎಂಬುದಾಗಿ ಹಗಲಿನಲ್ಲಿ 5 ಭಾಗಗಳುಂಟು. ಈ 5 ಭಾಗಗಳಿಗೆ ಭಗವಂತನ ಪಂಚರೂಪ ನಿಯಾಮಕವಾಗಿದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಹೇಳುವ ಪಂಚ ಭಗವದ್ರೂಪ. ಅದರಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4ನೇ ರೂಪ ಉಂಟಲ್ವ, ಅನಿರುದ್ಧ ರೂಪ. ಅದು ವಿಶ್ವೇ ದೇವತೆಗಳಲ್ಲೂ ಚಿಂತನೆ ಮಾಡುವ ರೂಪ, ಕರ್ತೃವಿನಲ್ಲೂ ಚಿಂತಿಸಬೇಕಾದಂತಹ ರೂಪ. ಈ ಅನಿರುದ್ಧ ರೂಪಕ್ಕೆ ವ್ಯಾಪ್ತಿಯುಳ್ಳ ಏನು ಕಾಲ ಇದೆ ಅದನ್ನು ನಾವು ಅಪರಾಹ್ನ ಕಾಲ ಅಂತ ಕರೆಯೋದು. ಈ ಅಪರಾಹ್ನ ಕಾಲದಲ್ಲಿ ಯಾವ ತಿಥಿ ಇರ್ತದೋ ಅದು ಅವತ್ತಿನ ಶ್ರಾದ್ದ ತಿಥಿ ಅಂತ ಕರೆಸಿಕೊಳ್ತದೆ. ಹಾಗಾಗಿ ಬೆಳಗ್ಗೆ ಪಾಡ್ಯ ಇದ್ದು ಮಧ್ಯಾಹ್ನ 12 ಗಂಟೆಗೆ ಪಾಡ್ಯ ಮುಗಿದು ಆಮೇಲೆ ದ್ವಿತೀಯ ತಿಥಿ ಇರ್ತದೆ ಅಂತ ಅರ್ಥ ಅಲ್ವಾ. ಹಾಗಿದ್ದ ಪಕ್ಷದಲ್ಲಿ ಇವತ್ತಿನ ತಿಥಿ ಶ್ರಾದ್ದಕ್ಕೆ ದ್ವಿತೀಯ ತಿಥಿ ಆಗಿ ಹೋಗ್ತದೆ. ಇವತ್ತು ಪಾಡ್ಯವೇ ಇತ್ತು, ಬೇರೆ ಪ್ರಶ್ನೆ. ಒಂದು ವೇಳೆ ಪಾಡ್ಯ ಸ್ವಲ್ಪ ಇದ್ದರೆ, ಸ್ವಲ್ಪ ಅಂದರೆ ಎಷ್ಟು, 18 ಗಳಿಗೆಗಿಂತ ಕಡಿಮೆ, ಶ್ರಾದ್ದ ಅವತ್ತಿನ ತಿಥಿ 18 ಗಳಿಗೆ ಇತ್ತು ಅಂತಾದರೆ ಆವಾಗ ಅವತ್ತು ಪಾಡ್ಯ ತಿಥಿ ಇರೋಲ್ಲ ಅಂತ ಅರ್ಥ. 18 ಗಳಿಗೆಗಿಂತ ಜಾಸ್ತಿ ಇದ್ದರೆ ಆವಾಗ ಪಾಡ್ಯ ತಿಥಿ ಇರತಕ್ಕಂಥ ಸಾಧ್ಯತೆ ಇದೆ. ಯಾಕಂದರೆ 18 ಗಳಿಗೆಗೆ ಸರಿಯಾಗಿ 6 6 6 ಅಂದರೆ ಎಷ್ಟು, 18. 18 ಗಳಿಗೆಗೆ ಸರಿಯಾಗಿ ಅಪರಾಹ್ನ ಕಾಲ ಪ್ರಾರಂಭ ಆಗ್ತದೆ. ಆ ಅಪರಾಹ್ನ ಕಾಲ ವ್ಯಾಪ್ತಿ ಅಂದರೆ 24 ಗಳಿಗೆಯ ತನಕ ಒಂದು ತಿಥಿ ಅವತ್ತು ಇದ್ದರೆ ಅವತ್ತು ಅದೇ ತಿಥಿ ಅಂತ ತೀರ್ಮಾನ ಆಗ್ತದೆ. 24 ಗಳಿಗೆಗಿಂತ ತಿಥಿ ಕಡಿಮೆ ಇದ್ದಾಗ ಇವತ್ತು ಶ್ರಾದ್ದ ತಿಥಿ ಯಾವುದು ಅನ್ನೋದನ್ನು ವಿದ್ವಾಂಸರ ಮೂಲಕ ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ 18 ಗಳಿಗೆಗಿಂತ ಕಡಿಮೆ ಇತ್ತು ಅಂತೇಳಿದರೆ ಸಂಶಯವೇ ಇಲ್ಲ, ಇವತ್ತು ಈ ತಿಥಿ ಅಲ್ಲ ನಿನ್ನೆ ತಿಥಿ ಬಂದಿದೆ ಅಂತ ಸ್ಪಷ್ಟ, ಅದಕ್ಕೆ ಸಂಶಯವೇ ಇಲ್ಲ. ಆದರೆ 18ರಿಂದ 24 ಗಳಿಗೆಯ ಒಳಗೆ ಒಂದು ತಿಥಿ ಇದ್ದರೆ ಇವತ್ತು ಯಾವ ತಿಥಿಯ ಶ್ರಾದ್ದ ಅದನ್ನು ಸುಮಾರು 15 ದಿವಸ ಮುಂಚೆಯೇ ಬ್ರಾಹ್ಮಣರಿಗೆ ಆಹ್ವಾನ ಕೊಡುವುದಕ್ಕಿಂತ ಮುಂಚೆಯೇ ತೀರ್ಮಾನ ಮಾಡಿ ನಿರ್ಧರಿಸಬೇಕಾಗ್ತದೆ. ಯಾಕೆಂತೇಳಿದರೆ ಇವತ್ತು ಪಾಡ್ಯದ ತಿಥಿ ಸುಮಾರು 20 ಗಳಿಗೆ ಅಥವಾ 21 ಗಳಿಗೆ ಇದ್ದು ನಾಳೆ ದ್ವಿತೀಯ ಇದೆ ಅಂತ ಆದರೆ ಆವಾಗ ಇವತ್ತು ಪಾಡ್ಯ ತಿಥಿ ಇವತ್ತಿಗೆ ಬರ್ತದೆ. ಅಕಸ್ಮಾತ್ ಇವತ್ತು ಪಾಡ್ಯದ ತಿಥಿ 20 ಗಳಿಗೆ ಅಥವಾ 19 ಗಳಿಗೆ ಇದ್ದು ಆಮೇಲೆ ದ್ವಿತೀಯ ಇದೆ ಅಂತಾದರೆ ದ್ವಿತೀಯ ತಿಥಿ ಇವತ್ತು ಆ ಕಾಲದಲ್ಲಿ ಹೆಚ್ಚು ವ್ಯಾಪ್ತಿ ಇರುವುದು ದ್ವಿತೀಯ. ಆದ್ದರಿಂದ ದ್ವಿತೀಯ ತಿಥಿ ಇವತ್ತು ಶ್ರಾದ್ದದ ತಿಥಿ ಆಗಿರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾವುದು ಅಧಿಕವಾಗಿದೆ ಅನ್ನುವುದರ ಮೇಲೆ ನಿರ್ಧಾರವಾಗ್ತದೆ. ಈ ಕಾರಣದಿಂದ ಶ್ರಾದ್ದ ತಿಥಿ ನಿರ್ಣಯ ಅನ್ನುವುದೇ ಒಂದು ಪ್ರತ್ಯೇಕವಾದ ಧರ್ಮಶಾಸ್ತ್ರದ ಒಂದು ವಿಭಾಗ, ಅದೊಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ವಿಭಾಗ. ಕೆಲವೊಂದು ಪಂಚಾಂಗಗಳಲ್ಲಿ ಅವತ್ತವತ್ತಿನ ಶ್ರಾದ್ದ ತಿಥಿ ಯಾವುದು ಅನ್ನುವುದನ್ನು ಕೂಡ ಉಲ್ಲೇಖ ಮಾಡುವ ಕ್ರಮ ಈಗೀಗ ಚಾಲ್ತಿಗೆ ಬಂದಿದೆ. ಯಾಕೆಂತೇಳಿದರೆ ನಮ್ಮಲ್ಲಿ ಆ ವಿಷಯವನ್ನು ತಿಳಿದವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಶ್ರಾದ್ದ ತಿಥಿ ಯಾವುದು ಅಂತ ಇವರು ತುಂಬ ಒದ್ದಾಡುವುದಕ್ಕೆ ಪಂಚಾಂಗಕಾರರೇ ಇವತ್ತು ಶ್ರಾದ್ದ ತಿಥಿ ಇಂಥದ್ದು ಅಂತ ಹಾಕುವಂತಹ ಪಂಚಾಂಗಗಳು ಈಗ ಜಾಸ್ತಿ ಬರುವುದಕ್ಕೆ ಪ್ರಾರಂಭ ಆಗಿದೆ. ಉಡುಪಿಯಿಂದ ಬರುವ ಪಂಚಾಂಗಗಳಲ್ಲಿ ಆ ಪ್ರಕ್ರಿಯೆ ಇನ್ನೂ ಶುರುವಾಗಲಿಲ್ಲ, ಸಾವಕಾಶ ಶುರು ಆಗ್ತದೆ. ವ್ಯಕ್ತಿಗಳ ಅಜ್ಞಾನ ಕಡಿಮೆ ಆಗ್ತಾ ಹೋದ ಹಾಗೆ ಪುಸ್ತಕ ದಪ್ಪ ಆಗುವುದು ಜಾಸ್ತಿ ಅಂತ ಒಂದು ಕ್ರಮ. ಹಾಗಾಗಿ ಆ ವಿಷಯ ಇನ್ನು ಸಾವಕಾಶದಲ್ಲಿ ಪ್ರಾರಂಭ ಆಗುವ ಸಾಧ್ಯತೆಗಳುಂಟು. ಆ ಶ್ರಾದ್ದ ತಿಥಿಯನ್ನು ನಿರ್ಣಯಿಸಿಕೊಂಡು ಆ ತಿಥಿಯ ದಿವಸ ಶ್ರಾದ್ದವನ್ನು ನಡೆಸಬೇಕು. ಆದ್ದರಿಂದ ಉಳಿದ ಕೆಲಸಗಳನ್ನೆಲ್ಲ ಕೆಲವೊಂದು ಸಲ ಪೋಸ್ಟ್ಪೋನ್ ಮಾಡುವುದಕ್ಕೆ, ಪ್ರೀಪೋನ್ ಮಾಡುವುದಕ್ಕೆ ಅವಕಾಶಗಳಿರ್ತವೆ. ಆದರೆ ಸಾಂವತ್ಸರಿಕ ಶ್ರಾದ್ದವನ್ನು ಯಾವತ್ತಿಗೂ ದಿನವ್ಯತ್ಯಾಸ ಮಾಡಿ ನಡೆಸುವುದಕ್ಕೆ ಅವಕಾಶ ಇಲ್ಲ. ದಿನವ್ಯತ್ಯಾಸ ಮಾಡಿ ನಡೆಸುವ ಅವಕಾಶ ಯಾವಾಗ ಪ್ರಾಪ್ತಿಯಾಗ್ತದೆ? ಅವನಿಗೆ ಅನರ್ಹತೆ ಇದ್ದಾಗ ಮಾತ್ರ. ಅನರ್ಹತೆ ಅಂದರೆ ಆಶೌಚಗಳು ಬರುವ ಕಾರಣದಿಂದ, ನಾವು ಸೂತಕ ಮೃತಕಗಳು ಬಂದ ಕಾರಣದಿಂದ ಆತ ಪಿತೃಕಾರ್ಯವನ್ನು ಮಾಡುವುದಕ್ಕೆ ಅನರ್ಹನಾಗಿದ್ದಾನೆ ಅಂತಾದಾಗ, ಅಥವಾ ಶ್ರಾದ್ದ ವಿಘಾತಕವಾದಂತಹ ಪ್ರಕ್ರಿಯೆಗಳು ಆ ಗೃಹದಲ್ಲಿ ನಡೆದಾಗ ಆ ಸಂದರ್ಭದಲ್ಲಿ ಮಾತ್ರ ಆತನ ಆಶೌಚಾಂತದಲ್ಲಿ ಆ ಶ್ರಾದ್ದವನ್ನು ನಡೆಸಬೇಕು ಅನ್ನುವ ವಿಧಾನಗಳು ಬರ್ತವೆ. ಉಳಿದ ಹಾಗೆ ಸಾಂವತ್ಸರಿಕ ಶ್ರಾದ್ದವನ್ನು ಆ ದಿವಸದಲ್ಲಿ ತಪ್ಪಿಸುವುದಕ್ಕೆ ಅವಕಾಶವೇ ಇಲ್ಲ. ಹಿಂದೆ ಒಂದೊಂದು ಕಾಲದಲ್ಲಿ ಸಮಸ್ಯೆ ಆಗ್ತಿತ್ತು. ಏನಂದರೆ ಕೆಲವರಿಗೆ ಈ ಪಂಚಾಂಗಗಳು ಮನೆಯಲ್ಲಿ ಇರ್ತಿರಲಿಲ್ಲ. ಆವಾಗ ತಿಥಿ ಮರೆತು ಹೋಗ್ತಿತ್ತು. ನಾಳೆ ಉಂಟೋ ನಾಡಿದ್ದುಂಟೋ ಅಂತೇಳಿ ಮರುದಿವಸ ಹೋಗಿ ಪುರೋಹಿತರ ಹತ್ರ ಕೇಳಿದರೆ ತಿಥಿ ನಿನ್ನೆ ಆಗಿ ಹೋಗಿದೆ. ಇನ್ನು ಕೆಲವರು ಬಹುಶಃ ಅಂಥ ಮಹಾಭೂತಗಳು ಇದ್ದು ಏನು ಅಂತ ಹೇಳಿದರೆ ಅವರಿಗೆ 15 ದಿವಸ ಆದಮೇಲೆ ಎಚ್ಚರ ಆಗೋದು, ಅಪ್ಪನ ಶ್ರಾದ್ದ ಕಳೆದು ಹೋಗಿರಬೇಕಂತ, ಆಗಿದೆಯೋ ಬಿಟ್ಟಿದೆಯೋ ಅಂತ. ಇಂಥವರು ಕೂಡ ಇದ್ರಂತೆ. ಅದನ್ನೆಲ್ಲ ಧರ್ಮಶಾಸ್ತ್ರ ಹೇಳ್ತದೆ. ಹಾಗೆ ಅವನಿಗೆ 15 ದಿವಸ ವಿಳಂಬವಾಗಿ ನನ್ನ ತಂದೆಯ ತಿಥಿ ಆಗಿ ಹೋಗಿದೆಯೋ ಅಂತ ಯೋಚನೆಗೆ ಬಂದರೆ ಬಂದ ದಿವಸವೇ ಶ್ರಾದ್ದ ಮಾಡಬೇಕಂತೆ. ಯಾವ ದಿವಸ ಆತನಿಗೆ ನೆನಪಾಯಿತು ಪಿತೃಶ್ರಾದ್ದ ಆ ದಿವಸ, ಅಲ್ಲಿಂದ ಒಂದು ದಿವಸ ಉಲ್ಲಂಘನೆ ಮಾಡಿದರೂ ಕೂಡ ಒಂದು ದಿವಸ ಉಲ್ಲಂಘನೆ ಮಾಡಿದಂತಹ ದೋಷ ಬರ್ತದೆ. ಆ ಪ್ರಮಾದವಶಾತ್
ಮುಂದಕ್ಕೆ ಹೋಯಿತು ಅಂತೇಳಿದರೆ ನೆನಪಾದ ದಿವಸದಲ್ಲಿ ಆತ ಶ್ರಾದ್ದವನ್ನು ವಿಪ್ರರ ಸನ್ನಿಧಾನದಲ್ಲಿ ನಡೆಸಬೇಕು. ಹೀಗೆಲ್ಲ ಶಾಸ್ತ್ರದ ಬಗ್ಗೆ, ಶ್ರಾದ್ದದ ವಿಷಯದ ಬಗ್ಗೆ ಶಾಸ್ತ್ರದಲ್ಲಿ ಕೆಲವು ಸೂಕ್ಷ್ಮವಾದಂತಹ ವಿಷಯಗಳಿದ್ದಾವೆ. ಇದು ಒಂದು ಥರದ ಪಿತೃಕರ್ಮ ಅಂತ ಆದರೆ, ಇನ್ನೊಂದು ಮಹಾಲಯ ಅನ್ನೋದು ಮತ್ತೊಂದು ಪಿತೃಕರ್ಮ. ಇವತ್ತು ನನ್ನ ಫೋನ್ನಲ್ಲಿ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ಬಹುಶಃ ಇಲ್ಲಿ ಕೋಟೇಶ್ವರದವರೇ, ನಮ್ಮ ಗೋಪಾಲಕೃಷ್ಣ ವರ್ಣ ಎಲ್ಲ ಇದ್ದಾರಲ್ಲ ಬೆಂಗಳೂರಿನಲ್ಲಿ, ಅವರೆಲ್ಲ ನಮ್ಮ ಊರಲ್ಲೇ ನಡೀತಾ ಇದೆ ಆಚಾರ್ಯ, ಈ ಪ್ರಶ್ನೆಯನ್ನು ಒಂದು ಸೇರಿಸಿಕೊಳ್ಳಿ ಅಂತ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಆ ಪ್ರಶ್ನೆಯಲ್ಲಿ ಪ್ರಮುಖವಾಗಿ ಮಹಾಲಯದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕು ನೀವು. ಯಾಕೆ ಅಂತೇಳಿದರೆ ತುಂಬ ಜನ ಬಿಟ್ಟು ಅದನ್ನು ಅನುಷ್ಠಾನ ಮಾಡುವುದನ್ನು ನಾವು ಕಾಣ್ತಾ ಇಲ್ಲ, ತುಂಬ ಜನ ಬಿಟ್ಟಿದ್ದಾರೆ, ಸ್ವಲ್ಪ ವಿವರಣೆ ಕೊಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೀಗ ಈ ಭಾದ್ರಪದ ಮಾಸಕ್ಕೆ ಸಂಬಂಧಪಟ್ಟ ವಿಷಯ. ಭಾದ್ರಪದ ಅನ್ನುವುದು ಒಂದು ವಿಶಿಷ್ಟವಾದ ಮಾಸ. ಪೂಜ್ಯ ಶ್ರೀಪಾದರು ನಿನ್ನೆ ದಿವಸ ಹೇಳಿದರು ಅದರ ಬಗ್ಗೆ. ಅದರಲ್ಲಿ ಒಂದು ಪುರಾಣ ಏನು ಹೇಳ್ತದೆ ಭಾದ್ರಪದದ ಬಗ್ಗೆ ಅಂದರೆ, ಅದೊಂದು ಬ್ರಾಹ್ಮಣನ ಶರೀರ ಇದ್ದ ಹಾಗೆ ಅಂತ ವರ್ಣನೆ ಮಾಡ್ತಾರೆ. ವಿಪ್ರನ ಶರೀರದಲ್ಲಿ ನಾಭಿಯ ಮೇಲೆ ದೇವತೆಗಳ ಸನ್ನಿಧಾನ, ನಾಭಿಯಿಂದ ಕೆಳಗೆ ಪಿತೃಗಳ ಸನ್ನಿಧಾನ, ಇದನ್ನು ಧರ್ಮಶಾಸ್ತ್ರ ಹೇಳ್ತದೆ. ಆದ್ದರಿಂದ ಆತನಿಗೆ ಪಾದ್ಯವನ್ನು ಮಾಡಿದರೆ ಪಿತೃಗಳಿಗೆ ಪ್ರೀತಿಯಾಗ್ತದೆ, ಕಂಠಕ್ಕೆ ಮಾಲೆಯನ್ನು ಹಾಕಿದರೆ ದೇವತೆಗಳಿಗೆ ಪ್ರೀತಿಯಾಗ್ತದೆ. ಪರೀಕ್ಷಿತನಿಗೆ ಒಂದು ಅನಿಷ್ಟಕಾರಕವಾದ ಘಟನೆ ನಡೀತಲ್ವ. ಪರೀಕ್ಷಿತ ತನ್ನ ಧನುಷ್ಕೋಟಿಯಿಂದ ಎತ್ತಿ ಸತ್ತ ಹಾವನ್ನು ಒಬ್ಬ ಶಮೀಕನೆಂಬ ಮಹರ್ಷಿಯ ಕೊರಳಿಗೆ ಹಾಕಿದ. ಇದರಿಂದ ದೇವತೆಗಳಿಗೆ ಅಪಮಾನವಾಯಿತು ಅಂತ ಮಾತು ಬರುತ್ತೆ. ಶಮೀಕನಿಗೆ ಕೊಳೆತ ಹಾವನ್ನು ಹಾಕಿದಾಗ ದೇವತಾ ಅಪಮಾನ ಯಾಕಾಯಿತು? ಆತನ ಕಂಠ ನಾಭಿಗಿಂತ ಮೇಲ್ಭಾಗದಲ್ಲಿ ದೇವತಾ ಸನ್ನಿಧಾನ ಇರುವುದರಿಂದ ಅಲ್ಲಿಗೆ ಕೊಳೆತ ಹಾವು ಹಾಕಿ ಅಪಮಾನ ಮಾಡಿದ ಅಂತಾದರೆ ಅದು ದೇವತೆಗಳನ್ನು ಆತ ನಿರಾಕರಿಸಿದಂತಹ ದೋಷಕ್ಕೆ ಎಡವಾಯಿತು ಅಂತ. ಹಾಗೆ ಈ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ಕೃಷ್ಣ ಪಕ್ಷಗಳೇನಿದ್ದಾವೆ, ಅದು ಶುಕ್ಲಪಕ್ಷ ದೇವತಾ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತಹ ಪಕ್ಷ, ಕೃಷ್ಣ ಪಕ್ಷ ಪಿತೃ ಸನ್ನಿಧಾನಕ್ಕೆ ಸಂಬಂಧಪಟ್ಟಂತಹ ಪಕ್ಷ. ಆದ್ದರಿಂದ ಒಂದು ವಿಪ್ರ ಶರೀರದ ಸಾದೃಶ್ಯವನ್ನು ಈ ಭಾದ್ರಪದ ಮಾಸಕ್ಕೆ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಕನ್ಯಾಗತೆ ಸವಿತರಿ ಅಂತ, ಸವಿತೃ ಕನ್ಯೆಯಲ್ಲಿರತಕ್ಕಂತಹ ಕಾಲವೂ ಕೂಡ ಇದರ ಜೊತೆಗೆ ಬರ್ತದೆ. ಕನ್ಯಾ ಮಾಸದಲ್ಲಿ ಅಂದರೆ ಕನ್ಯಾ ಎಂಬ ರಾಶಿಯಲ್ಲಿ ಸವಿತೃ ಸಂಸ್ಥಿತನಾಗಿದ್ದಾನೆ ಅಂತಾದರೆ ಅದು ಪಿತೃಗಳಿಗೆ ಒಂದು ಪರ್ವಕಾಲ. ಪರ್ವ ಅನ್ನುವುದೇ ಕನ್ನಡದಲ್ಲಿ ಹಬ್ಬ ಅಂತ ಆದದ್ದು. ಪರ್ವ ಅನ್ನುವುದು ಹರ್ವ ಅಂತಾಗಿ, ಹರ್ಬ ಅಂತಾಗಿ, ಆಮೇಲೆ ಪರ್ಬ ಅನ್ನುವ ಶಬ್ದ ಆಗಿದೆ. ಹೀಗೆ ಪಿತೃಗಳಿಗೊಂದು ಪರ್ವಕಾಲ ಅಂತ. ಈಗ ಅಮಾವಾಸ್ಯೆ ಅನ್ನುವುದು ಒಂದು ಪರ್ವಕಾಲ ಸಾಮಾನ್ಯವಾಗಿ ಬರತಕ್ಕಂಥದ್ದು. ಜೊತೆಗೆ ಈ 16 ದಿವಸಗಳು, 16 ದಿವಸ ಅಂದರೆ ಯಾವುದು? ಕೃಷ್ಣ ಪಕ್ಷದ ಪ್ರತಿಪತ್ತನಿಂದ ಪ್ರಾರಂಭಿಸಿ ಅಮಾವಾಸ್ಯೆಯ ತನಕ ಆಗಿ ಅದರ ನಂತರದ ಪ್ರತಿಪತ್ತು ಅನ್ನುವ ತಿಥಿ, ಇಷ್ಟೂ ಸೇರಿ 16 ದಿವಸಗಳನ್ನು ಷೋಡಶ ಮಹಾಲಯ ದಿನ ಅಂತ ಕರೀತಾರೆ ಅದನ್ನು. ಅದರಲ್ಲಿ ಈ ಅಮಾವಾಸ್ಯೆ ಅನ್ನೋದೇನು ಪ್ರತಿ ಸಲ ಬರ್ತದೆ, ಅದು ಒಂದು ಪಿತೃಗಳಿಗೆ ಮಧ್ಯಾಹ್ನ ಕಾಲಕ್ಕೆ ಸದೃಶವಾದದ್ದಂತೆ. ಅಂದರೆ ಪಿತೃಗಳಿಗೆ ಮಧ್ಯಾಹ್ನ ಅಂತ ಯಾಕೆ ಕರೆಯೋದು? ಒಂದು ಥರದಲ್ಲಿ ನಮಗೆಲ್ಲ 1 ವರ್ಷ ಅಂತೇಳಿದರೆ 360 ದಿವಸ ಆಗಬೇಕು. ದೇವತೆಗಳಿಗೆ 1 ವರ್ಷ ಅಂತೇಳಿದರೆ ನಮ್ಮ 1 ವರ್ಷ ಅವರಿಗೆ 1 ದಿನ. ಹಾಗಾಗಿ ನಮಗೆ 360 ವರ್ಷ ಆದರೆ ದೇವತೆಗಳಿಗೆ 1 ವರ್ಷ ಆಗ್ತದೆ. ಈ ಮೇಲೆ ಹೋಗ್ತಾ ಇದ್ದ ಹಾಗೆ ವರ್ಷ ಎಲ್ಲ ಹೋಗೋದು ನಿಧಾನಕ್ಕೆ ಅಂತ ಲೆಕ್ಕ. ಅಂದರೆ ನಮ್ಮ ಉತ್ತರಾಯಣ ದೇವತೆಗಳಿಗೆ ಹಗಲಾಗಿರ್ತದೆ, ದಕ್ಷಿಣಾಯನ ದೇವಲೋಕದಲ್ಲಿ ರಾತ್ರಿಯಾಗಿರ್ತದೆ. ಉತ್ತರಾಯಣ ದಕ್ಷಿಣಾಯನಗಳು ಸೇರಿಕೊಂಡು ಒಂದು ಅಹೋರಾತ್ರ ಅಂತ ಕರೆಸಿಕೊಳ್ಳುವ ದಿನವಾಗ್ತದೆ ದೇವತೆಗಳಿಗೆ. ಪಿತೃಗಳು ಅವರು ಚಂದ್ರಲೋಕದ ಮೇಲೆ ಇರತಕ್ಕಂಥ ಸ್ಥಾನ, ವಿಧೋಹೋ ಊರ್ಧ್ವಂ ಪಿತರೋ ವಸಂತಿ ಅಂತ ಪಿತೃಗಳ ಸ್ಥಳ ಅದು. ಆ ಸ್ಥಳದಲ್ಲಿ ನಮ್ಮ 1 ತಿಂಗಳು ಅವರಿಗೆ 1 ದಿನ ಅಂತೆ. ದೇವತೆಗಳಿಗೆ 1 ವರ್ಷ 1 ದಿನ ಆದರೆ ಪಿತೃಗಳಿಗೆ 1 ತಿಂಗಳು 1 ದಿನ ಅಂತ ಕರೆಸಿಕೊಳ್ತದೆ. 1 ತಿಂಗಳು ಅಂದರೆ ಅದರಲ್ಲಿ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಿದೆ. ಆ ಶುಕ್ಲ ಪಕ್ಷ ಅನ್ನೋದು ಪಿತೃಗಳಿಗೆ ಹಗಲಾಗಿರ್ತದೆ, ಕೃಷ್ಣ ಪಕ್ಷ ಅನ್ನೋದು ರಾತ್ರಿ ಅಂತ ಕರೆಸಿಕೊಳ್ತದೆ. ಇದು ಸಾಮಾನ್ಯ ಸ್ಥಿತಿ. ಆದರೆ ಪಿತೃಗಳ ಆರಾಧನೆಯ ವಿಷಯದಲ್ಲಿ ನಾವು ರಾತ್ರಿ ಅಂತ ಕರೆಸಿಕೊಳ್ಳುವ ಏನು ಕೃಷ್ಣ ಪಕ್ಷ ಇದೆ, ಅದು ಪಿತೃಗಳಿಗೆ ಹಸಿವಾಗತಕ್ಕಂತಹ ಕಾಲ ಅಂತೆ. ಆ ಕಾಲದಲ್ಲಿ ಪಿತೃಗಳಿಗೆ ಭೋಜನ ಮಾಡಿಸಬೇಕಂತೆ ಕೃಷ್ಣ ಪಕ್ಷದಲ್ಲಿ. ದೇವತೆಗಳ ಆರಾಧನೆಗೆ ಶುಕ್ಲ ಪಕ್ಷ ಪ್ರಶಸ್ತ, ಪಿತೃಗಳ ಆರಾಧನೆಗೆ ಕೃಷ್ಣ ಪಕ್ಷ ಪ್ರಶಸ್ತ. ಅದರಲ್ಲೂ ಕೂಡ ಕೃಷ್ಣ ಪಕ್ಷದ ಅಮಾವಾಸ್ಯೆ ಅನ್ನುವುದು ಅದು ಮಧ್ಯಕಾಲ, ಇಡೀ ತಿಂಗಳುಗಳ ಮಧ್ಯಕಾಲ. ಯಾಕಂದರೆ ಹುಣ್ಣಿಮೆಗೆ ಮಾಸ ವ್ಯತ್ಯಾಸ ಆಗ್ತದೆ ಅಂತ ಒಂದು ಕ್ರಮ ಇದೆ ಉತ್ತರ ಭಾರತದಲ್ಲಿ. ಆ ಕ್ರಮ ಪೂರ್ಣಿಮಾಂತವಾದ ಮಾಸ ಅಂತ. ನಮ್ಮಲ್ಲಿ ಮಾಸ ಯಾವತ್ತು ಅಮಾಂತ್ಯ ಮಾಸ ಅಂತ ನಮ್ಮಲ್ಲಿ ವ್ಯವಸ್ಥೆ ಇರುವುದು.
ಅಮಾವಾಸ್ಯ ಅನ್ನುವುದು ಒಂದು ಮಾಸದ ಮಧ್ಯಕಾಲ. ಆ ಮಧ್ಯಕಾಲ ಅನ್ನೋದು ಪಿತೃಗಳಿಗೆ ಮಧ್ಯಾಹ್ನ ಸದೃಶವಾದದ್ದು. ಇದನ್ನೆಲ್ಲ ಚಿತ್ರ ಹಾಕಿ ತೋರಿಸಿದರೆ ಸೂರ್ಯ ಚಂದ್ರರೆಲ್ಲ ಸುತ್ತಾಡುವ ಲೆಕ್ಕಾಚಾರ ಮಾಡಿದರೆ ಅದು ಯಾಕೆ ಮಧ್ಯಾಹ್ನ ಅಂತೇಳಿ ವಿಜ್ಞಾನಿಗಳು ಲೆಕ್ಕ ಮಾಡಿ ತೋರಿಸ್ತಾರೆ. ಅಮಾವಾಸ್ಯೆ ಅನ್ನೋದು ಪಿತೃಗಳಿಗೆ ಮಧ್ಯಾಹ್ನ ಹೇಗೆ ಅನ್ನೋದು ವಿಜ್ಞಾನಿಗಳಿಗೊಂದು ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಷಯ. ಅದು ಪಿತೃಗಳಿಗೆ ಮಧ್ಯಾಹ್ನ ಕಾಲ ಆದ್ದರಿಂದ ಆ ಕಾಲದಲ್ಲಿ ಪಿತೃಗಳಿಗೆ ವಿಶೇಷವಾದ ಕರ್ಮಾನುಷ್ಠಾನ ತರ್ಪಣಾದಿ ವಿಧಾನಗಳನ್ನು ನಡೆಸಬೇಕು. ಅದರಲ್ಲಿ ವರ್ಷದ ಮಧ್ಯಕಾಲ ಅಂತ ಕರೆಸಿಕೊಳ್ಳುವ ಭಾದ್ರಪದದ ಕೃಷ್ಣ ಪಕ್ಷ ಪೂರ್ತಿ ಪಿತೃಗಳಿಗೆ ಒಂದು ವಿಶೇಷವಾದ ದಿವಸ. ಅದು ಯಾಕೆ ವಿಶೇಷ ಅನ್ನುವುದನ್ನು ಧರ್ಮಶಾಸ್ತ್ರ 3-4 ರೀತಿಯಲ್ಲಿ ಹೇಳ್ತದೆ. ಒಂದು ನಮಗೆಲ್ಲ ಸುಲಭವಾಗಿ ಅರ್ಥ ಆಗುವ ಕಾರಣ ಏನು ಅಂತೇಳಿದರೆ, ಯಮದೇವ ಅವನಿಗೆ ಪಿತೃಪತಿ ಅಂತ ಹೆಸರು, ಪಿತೃಗಳ ಅಧಿಪತಿ. ಪಿತೃಗಳ ಅಧಿಪತಿಯಾದಂತಹ ಯಮದೇವ ತನ್ನ ಅಧೀನದಲ್ಲಿರತಕ್ಕಂತಹ ಸಮಸ್ತ ಪಿತೃಗಳಿಗೆ ಒಂದು ವರ್ಷದಲ್ಲಿ 15 ದಿವಸದ ರಜೆ ಕೊಡ್ತಾನಂತೆ. ನಮಗೆಲ್ಲ ದಿವಸ ಯಾವುದು ದಸರಾ ರಜೆ ಉಂಟಲ್ವ, ಹಾಗೆ 15 ದಿವಸ ರಜೆ ಕೊಡ್ತಾನಂತೆ. ಆ 15 ದಿವಸದ ರಜೆ ಅಂದರೆ 16 ದಿವಸ ಅದು ಒಟ್ಟು ಕೊನೆಗೊಂದು ಬರಲಿಕ್ಕೆ. ಈ 16 ದಿವಸದ ರಜೆಯಲ್ಲಿ ಅವರು ತಮ್ಮ ತಮ್ಮ ಗೋತ್ರಕ್ಕೆ ಸಂಬಂಧಪಟ್ಟ ಮನೆಗಳಲ್ಲಿ ಹೋಗಿ ಕೂತ್ಕೊಳ್ತಾರಂತೆ. ಇಲ್ಲಿ ಮನೆಗಳಲ್ಲಿ ಇರ್ತಾರೆ ಅವರು. ಪಿತರೋವಿ ಕಾಮರೂಪಿಣಃ, ಕಾಮರೂಪಿಗಳು ಅಂತೇಳಿದರೆ ಕಣ್ಣಿಗೆ ಕಾಣಿಸುವುದಿಲ್ಲ, ಅಮೂರ್ತರಾಗಿ ಅಮೂರ್ತ ಪಿತೃಗಳಾಗಿ ಅವರು ಕಣ್ಣಿಗೆ ಕಾಣದೇ ಇರತಕ್ಕಂಥ ರೂಪದಲ್ಲಿ ಈ ಪಿತೃಗಳ ತಮಗೆ ಸಂಬಂಧಪಟ್ಟ ಗೋತ್ರಜರು ಯಾರಿದ್ದಾರೆ ಅವರೆಲ್ಲರ ಮನೆಯಲ್ಲಿ ಇರ್ತಾರೆ. ನಿರ್ಣಯ ಸಿಂಧುವಿನಲ್ಲಿ ಒಂದು 4 ಶ್ಲೋಕದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಎಲ್ಲ ಅವರವರ ಮನೆಗೆ ಹೋಗ್ತಾರಂತೆ. ಹೋಗಿ 15 ದಿವಸವೂ ಕಾಯ್ತಾರಂತೆ. ಅವರು ಯಾವತ್ತು ಈಗ ನಿನ್ನೆಯಿಂದ ಪ್ರಾರಂಭ ಆಯ್ತಲ್ಲ, ಈ ಯಾವುದು ನಾಡಿದ್ದು ಹುಣ್ಣಿಮೆಯಿಂದ ಶುರು ಆಗ್ತದೆ. ಹುಣ್ಣಿಮೆಯ ಮಧ್ಯರಾತ್ರಿಯ ನಂತರ ಇವರೆಲ್ಲ ಅವರವರ ಮನೆಗೆ ಹೋಗೋದು. ಭಾದ್ರಪದ ಕೃಷ್ಣ ಪಕ್ಷದ ಪ್ರತಿಪತ್ತನಿಂದ ಹಿಡಿದು ಮುಂದಕ್ಕೆ ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ, ಅಶ್ವಿನಿ ಅಂದರೆ ಆಶ್ವಯುಜ ಮಾಸ ಶುರು ಆಗ್ತದೆ. ಆಶ್ವಯುಜ ಮಾಸದ ಪ್ರತಿಪತ್ತಿನ ದಿವಸ ರಾತ್ರಿಯ ತನಕ ಕಾದು ಆಮೇಲೆ ಹೊರಡ್ತಾರಂತೆ. ಕಾಯುವುದು ಯಾಕೆ? ಇದರ ಮಧ್ಯದಲ್ಲಿ ನಮ್ಮ ಈ ವಂಶಜರು ನಮಗೊಂದು ವಿಧಾನದ ಪ್ರಕಾರ ಆರಾಧನೆ ಮಾಡ್ತಾರೋ ಅಂತ ಕಾಯುವುದಂತೆ. ಅವರ ಆರಾಧನೆ ನಡೆದರೆ ಅದರಿಂದ ತೃಪ್ತರಾಗ್ತಾರಂತೆ. ಆರಾಧನೆ ನಡೆಸದೇ ಇದ್ದರೆ ಅವರು ಪಿಬಂತಿ ರಕ್ತಂ ತೇಷಾಂ ವೈ ಅಂತ ಇದು ಅಲ್ಲಿ ಬರುವುದು. ಆಗ ಅವರಿಗೆ ಇವರ ರಕ್ತ ಹೀರಬೇಕು ಅಂತ ಅನಿಸುತ್ತಂತೆ ಪಿತೃಗಳಿಗೆ. ಇಲ್ಲಿ ರಕ್ತ ಹೀರುವುದು ಅಂತೇಳಿದರೆ ಕೆಲವರು ಹೇಳ್ತಾರಲ್ಲ, ಅವನನ್ನು ರಕ್ತ ಹಿಂಡ್ತಾ ಇದ್ದಾನೆ ಅಂತೇಳಿ, ಅಷ್ಟು ಉಪದ್ರ ಕೊಡಬೇಕು ಅಂತ ಅನಿಸುತ್ತಂತೆ. ಸ್ವಲ್ಪ ನಮ್ಮಲ್ಲಿ ಈ ಕಡೆ ಎಲ್ಲ ಈ ಭೂತಗಳೆಲ್ಲ ಉಂಟಲ್ವ, ಭೂತಗಳಿಗೆ ಕಾಲದಲ್ಲಿ ಆರಾಧನೆ ಆದರೆ ಸಂಕ್ರಾಂತಿಗೊಂದು ಪರ್ವ ಮತ್ತೊಂದು ವಿಧಾನ ಎಲ್ಲ ನಡೆಸಿದರೆ ಭೂತಗಳು ಚೆನ್ನಾಗಿ ನಮ್ಮ ಜೊತೆಗೆ ಇರ್ತವೆ. ನಮ್ಮನ್ನೇ ಭೂತಗಳನ್ನಾಗಲಿಕ್ಕೆ ಬಿಡುವುದಿಲ್ಲ, ಅವುಗಳು ಚೆನ್ನಾಗಿ ರಕ್ಷಣೆಯನ್ನು ಕೊಡ್ತವೆ. ಆದರೆ ಭೂತಗಳಿಗೆ ವಿಧಿಬದ್ಧವಾದ ಅನುಷ್ಠಾನಗಳನ್ನು ನಡೆಸದೇ ಹೋದರೆ ಆಗ ಭೂತಗಳು ಉಪದ್ರ ಮಾಡುವುದು ಅಂತಿಲ್ವಾ? ಆ ರೀತಿಯಲ್ಲಿ ಪಿತೃಗಳೂ ಕೂಡ ನಾವು ಸರಿಯಾದ ರೀತಿಯ ಆರಾಧನೆಯನ್ನು ನಡೆಸದೇ ಹೋದಾಗ ಪಿತೃಗಳಿಂದ ಉಪದ್ರವ, ಅದನ್ನು ಜ್ಯೋತಿಷಾಸ್ತ್ರದಲ್ಲಿ ಪಿತೃಶಾಪ ಅಂತ ಕರೀತಾರೆ. ಈ ಪಿತೃಶಾಪಗಳೆಲ್ಲ ಅಲ್ಲಿ ನಡೆಯುತ್ತೆ. ಆಮೇಲೆ ಅವರು ಮತ್ತೆ ಹೋಗ್ತಾರಂತೆ. ಹೋಗಿ ಯಮನ ಆಧಿಪತ್ಯದಲ್ಲಿ ಮತ್ತೆ ಪಿತೃಗಳು ಉಪಸ್ಥಿತರಿರ್ತಾರೆ. ಇದು ಒಂದು ರೀತಿಯ ಧರ್ಮಶಾಸ್ತ್ರ ಒಂದು ವಿಷಯವನ್ನು ನಿರೂಪಣೆ ಮಾಡತಕ್ಕಂಥ ಒಂದು ಸಾಂಕೇತಿಕವಾದ ಕ್ರಮ. ಅಂದರೆ ಪಿತೃಗಳನ್ನೆಲ್ಲ ಆತ ತಾನು ಬಿಟ್ಟುಕೊಟ್ಟ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಮೋಕ್ಷ ಪಡೆದಿದ್ದರೆ ಅವನನ್ನು ಯಮಲೋಕದ ಆಧಿಪತ್ಯದಲ್ಲಿ ಅವ ಇರುವುದಿಲ್ಲ. ಹಾಗಾಗಿ ಇದೊಂದು ಸಾಂಕೇತಿಕವಾದ ನಿರೂಪಣೆ. ನಾವು ಆ ಯಾವ ಪಿತೃಪಕ್ಷ ಅಂತಿದೆ ಆ ಪಕ್ಷದಲ್ಲಿ ಪಿತೃಗಳ ಆರಾಧನೆಯನ್ನು ಅವಶ್ಯವಾಗಿ ನಡೆಸತಕ್ಕದ್ದು ಅನ್ನುವ ಎಚ್ಚರವನ್ನು ಸಾಮಾನ್ಯರಲ್ಲೂ ಹುಟ್ಟಿಸುವುದಕ್ಕೋಸ್ಕರ ಈ ರೀತಿಯ ಒಂದು ವಿಧಾನದಿಂದ ಧರ್ಮಶಾಸ್ತ್ರ ನಿರೂಪಣೆ ಮಾಡ್ತದೆ. ಪಿತೃಗಳೆಲ್ಲ ಬಂದು ಕಾಯ್ತಾ ಇರತಕ್ಕಂಥ ಕಾಲ ಅನ್ನುವ ಕಾರಣದಿಂದ ಆ ಕಾಲದಲ್ಲಿ ಕೆಲವು ದೀಕ್ಷೆಗಳು, ಪಿತೃಕರ್ಮದಲ್ಲಿ ನಿಷ್ಠನಾದ ವ್ಯಕ್ತಿಗೆ ಕೆಲವು ದೀಕ್ಷೆಗಳಿರ್ತವೆ. ಆ ಹೊತ್ತಿಗೆ ಆತ ಆಯುಷ್ಕರ್ಮವನ್ನು ನಡೆಸಿಕೊಳ್ಳುವುದಕ್ಕಿಲ್ಲ 15 ದಿವಸಗಳ ಕಾಲದಲ್ಲಿ. ಪ್ರತಿನಿತ್ಯವೂ ಕೂಡ ಪಿತೃಗಳಿಗೆ ವಿಶೇಷವಾಗಿ ತಿಲಸಹಿತವಾಗಿ ತಾನು ತರ್ಪಣವನ್ನು ಕೊಡ್ತಕ್ಕಂಥ ವಿಧಾನಗಳಿದ್ದಾವೆ. ಯಾವತ್ತು ನಮ್ಮ ತಂದೆಯ ತಿಥಿ ಇದೆಯೋ ಆ ದಿವಸದಲ್ಲಿ ಸಕಲ ಪಿತೃಗಳನ್ನು ಉದ್ದೇಶಿಸಿ ಮಾಡ್ತಕ್ಕಂತಹ ಮಹಾಲಯ ಶ್ರಾದ್ದ ವಿಧಾನವನ್ನು ಆತ ನಡೆಸಬೇಕು. ಅವತ್ತು ಅವಕಾಶ ಇಲ್ಲ ಅಂತಾದರೆ ಭರಣಿ ನಕ್ಷತ್ರ, ಯಮನಿಗೆ ಸಂಬಂಧಪಟ್ಟ ನಕ್ಷತ್ರ, ಅದು ಪಿತೃಪಕ್ಷದಲ್ಲಿ ಒಂದು ದಿವಸ ಬಂದೇ ಬರ್ತದೆ. ಆ ಪಿತೃಭರಣಿ ಅಂತ ಇರತಕ್ಕಂಥ ದಿವಸದಲ್ಲಿ ಅವತ್ತು ಅವಕಾಶವಾಗದೆ ಹೋದರೆ ಮಹಾಲಯ ಅಮಾವಾಸ್ಯೆ ಅಂತ ಹೇಳತಕ್ಕಂತಹ ಕಾಲದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಸರ್ವ ಪಿತೃಗಳಿಗೆ ಸಂಬಂಧಪಟ್ಟ ಶ್ರಾದ್ದವನ್ನು ನಡೆಸಬೇಕು ಅಂತ ಇದು ಮಹಾಲಯ ಶ್ರಾದ್ದದಲ್ಲಿ ಪ್ರತಿಯೊಬ್ಬರಿಗೂ ಮಾಡಿರತಕ್ಕಂಥ ಆದೇಶ. ಅಂದರೆ ಪಿತೃಕರ್ಮದಲ್ಲಿ ಯಾರಿಗೆ ಅಧಿಕಾರ ಇದೆ ಅವರೆಲ್ಲರಿಗೂ ಕೂಡ ಧರ್ಮಶಾಸ್ತ್ರ ಕೊಟ್ಟಿರತಕ್ಕಂಥ ಒಂದು ಆದೇಶ. ಆದರೆ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ಮಹಾಲಯ ಮಾಡುವುದಕ್ಕೆ ಯಾರು ಅಧಿಕಾರಿಗಳು? ಎಲ್ಲರೂ ಮಾಡಬೇಕು, ಕೆಲವರು ಮಾತ್ರ ಮಾಡಬೇಕು, ಏನು ಪ್ರಶ್ನೆ? ಇದು ಮೂಲಭೂತ ನನಗೆ ಬಂದ ಪ್ರಶ್ನೆಯಲ್ಲಿ
ಮುಖ್ಯವಾಗಿರತಕ್ಕಂಥ ವಿಷಯ ಅದು. ಎಲ್ಲರಿಗೂ ಸಂಬಂಧಿಸಿದ್ದೋ ಅಥವಾ ಕೆಲವರಿಗೋ ಅಂತ. ಸಾಮಾನ್ಯವಾಗಿ ಮಹಾಲಯ ಅನ್ನುವ ವಿಧಾನ ಕುಟುಂಬದಲ್ಲಿ ಯಾರು ಜ್ಯೇಷ್ಠರಿದ್ದಾರೆ ಅವರು ನಡೆಸುವುದು, ಉಳಿದವರು ಅದಕ್ಕೆ ಸಹಕಾರ ಕೊಡುವುದು. ಇದು ನಮ್ಮ ಪ್ರದೇಶದಲ್ಲಿರ್ತಕ್ಕಂಥ ವಾಡಿಕೆಯೂ ಕೂಡ ಹೌದು. ಜ್ಯೇಷ್ಠರು ಅದನ್ನು ನಡೆಸುವುದು ಅನ್ನೋದು. ಜ್ಯೇಷ್ಠರು ಅಂತೇಳಿದರೆ ನನ್ನ ಚಿಕ್ಕಪ್ಪ ಇದ್ದಾರೆ, ನನ್ನ ದೊಡ್ಡಪ್ಪ ಇದ್ದಾರೆ, ಆವಾಗ ದೊಡ್ಡಪ್ಪನಿಗೆ ಅಧಿಕಾರ ಬರ್ತದೆ, ಚಿಕ್ಕಪ್ಪನಿಗೆ ಅದರ ಅಧಿಕಾರ ಬರುವುದಿಲ್ಲ. ಮಹಾಲಯ ಅನ್ನೋದು ಕುಟುಂಬದಲ್ಲಿ ಜ್ಯೇಷ್ಠನಾದ ವ್ಯಕ್ತಿ ನಡೆಸ್ತಾನೆ. ಉಳಿದವರೆಲ್ಲರೂ ಕೂಡ ಕೇವಲ ತಿಲತರ್ಪಣವನ್ನು ಕೊಟ್ಟು ತಾವು ತಮ್ಮ ಮಹಾಲಯ ಶ್ರಾದ್ದವನ್ನು ತರ್ಪಣ ವಿಧಾನದಿಂದ ಮುಗಿಸ್ತಾರೆ ಹೊರತು ಧರ್ಮಪಿಂಡಾದಿಗಳನ್ನು ಕೊಟ್ಟು ಮಾಡುವ ವಿಧಾನದಲ್ಲಿ ಅವರು ಅನುಷ್ಠಾನ ಮಾಡುವುದಿಲ್ಲ. ಇದರ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಬಹಳಷ್ಟು ಜಿಜ್ಞಾಸೆಗಳಿದ್ದಾವೆ. ನಾನು ಅದನ್ನು ಎಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುವುದಕ್ಕೆ ಹೋಗುವುದಿಲ್ಲ, ಯಾಕಂದರೆ ಎಲ್ಲರಿಗೂ ಅದರ ಅಧಿಕಾರ ಇಲ್ಲ ಅನ್ನುವ ಕಾರಣದಿಂದ. ಆದರೆ ಸಾಮಾನ್ಯ ಇಷ್ಟು ಪ್ರಜ್ಞೆ ಬೇಕು. ಒಂದು, ಧರ್ಮಶಾಸ್ತ್ರದಲ್ಲಿ ಹಿರಿಯರು ಬದುಕಿರುವಾಗ ಕಿರಿಯರು ಕೆಲವನ್ನು ಮಾಡಬಾರದು ಅಂತ ಹೇಳ್ತಾರೆ. ಪಾದುಕೆ ಚೋತ್ತರೀಯಂಚ ತರ್ಜನ್ಯಾಂ ರೂಪ್ಯಧಾರಣಂ ನ ಜೀವತ್ ಪಿತೃಕ ಕುರಿಯಾತ್ ಜ್ಯೇಷ್ಠೇ ಭ್ರಾತರಿ ಜೀವತಿ. ಈ ರೀತಿಯಲ್ಲಿ ಒಂದು ಜೀವತ್ ಪಿತೃಕ ಅಂತ ಹೇಳಿದ್ರೇನು, ತಂದೆ ಬದುಕಿರುವಾಗ, ಜೊತೆಗೆ ಜ್ಯೇಷ್ಠೇ ಭ್ರಾತರಿ ಜೀವತಿ, ತಂದೆ ತೀರಿ ಹೋಗಿದ್ದಾರೆ ಅಂತಾದರೂ ನನ್ನ ದೊಡ್ಡಣ್ಣ ಬದುಕಿದ್ದಾನೆ ಅಂತ ಆದ ಪಕ್ಷದಲ್ಲಿ, ಜ್ಯೇಷ್ಠನಾಗಿ ಒಬ್ಬ ಅಣ್ಣ ಇದ್ದಾನೆ ಅಂತ ಆದಾಗ, ಅಂದರೆ ನನಗಿಂತ ಹಿರಿಯರು ಇದ್ದಾರೆ ಅಂತ ಆದಾಗ ಇಂಥದ್ದು ಮಾಡಬೇಡ. ಏನು, ಪಾದುಕೆಗಳನ್ನು ಹಾಕ್ಕೊಳ್ಬೇಡ ಅಂದರೆ ಚಪ್ಪಲಿ ಹಾಕ್ಕೊಳ್ಬೇಡ ಅಂತ ಅರ್ಥ ಅಲ್ಲ. ಪಾದುಕೆ ವಾರ್ಕ್ಷಂ ಇತಿ ಯಾವತ್, ಅಂದರೆ ಮರದಿಂದ ಮಾಡಿದ ಪಾದುಕೆಯನ್ನು ಗೃಹಸ್ಥನಿಗೆ ಹಾಕುವುದಕ್ಕೆ ಅವಕಾಶ ಇದೆ ಅಂತೆ. ಯಾರಿಗೆ? ಕುಟುಂಬದ ಹಿರಿಯನಿಗೆ ಮಾತ್ರ ಅವಕಾಶ. ಹಾಗಾಗಿ ಸ್ವಾಮಿಗಳು ಸನ್ಯಾಸಿಗಳು ಪಾದುಕೆ ಹಾಕ್ಕೊಂಡಿದ್ದಾರೆ ಅಂದರೆ ನಮಗೆಲ್ಲರಿಗಿಂತಲೂ ಹಿರಿಯರು ಅನ್ನೋದರಿಂದ ಸ್ಪಷ್ಟ ಜ್ಞಾನ ಬರ್ತದೆ. ಅದರಿಂದ ಹಿರಿತನವನ್ನು ದ್ಯೋತನೆ ಮಾಡುವುದಂತೆ, ಮರದ ಪಾದುಕೆಯನ್ನು ಧಾರಣೆ ಮಾಡುವುದು ಅನ್ನೋದು. ಇದನ್ನು ಹಿರಿಯರು ಬದುಕಿದ್ದಾಗ ಕಿರಿಯನಿಗೆ ಅವಕಾಶ ಇಲ್ಲಂತೆ. ಜೊತೆಗೆ ಉತ್ತರೀಯಂ ಅಂದರೆ ಉತ್ತರೀಯಾರ್ಥಂ ಪೃಥಗ್ ಯಜ್ಞೋಪವೀತ ತ್ರಯಂ ಅಂತ. ಉತ್ತರೀಯಕ್ಕೋಸ್ಕರ ಅನೇಕ ಯಜ್ಞೋಪವೀತವನ್ನು ಧಾರಣೆ ಮಾಡುವುದು ಹಿರಿಯರಿದ್ದಾಗ ಕಿರಿಯರು ಬೇಡ ಅಂತ ಈ ಧರ್ಮಶಾಸ್ತ್ರ ಹೇಳ್ತದೆ. ಉತ್ತರೀಯಕ್ಕೋಸ್ಕರ ಅಂತ ಈಗ ಸಾಮಾನ್ಯ ಏನು, ಶ್ರೌತಸ್ಮಾರ್ಥ ಕರ್ಮಾನುಷ್ಠಾನಕ್ಕೋಸ್ಕರ 2 ಯಜ್ಞೋಪವೀತ. ಒಂದು ಯಜ್ಞೋಪವೀತ ಅದು ಸ್ಮಾರ್ಥ ಕರ್ಮಾನುಷ್ಠಾನಕ್ಕೆ ಸಂಬಂಧಪಟ್ಟದ್ದು, 2ನೇ ಯಜ್ಞೋಪವೀತ ಅದು ಶ್ರೌತ ಕರ್ಮಾನುಷ್ಠಾನಕ್ಕೆ ಸಂಬಂಧಪಟ್ಟದ್ದು. ಅವನಿಗೆ ಶ್ರೌತ ಕರ್ಮಾನುಷ್ಠಾನಕ್ಕೆ ಅಧಿಕಾರ ಬರುವುದು ಮದುವೆಯಾದಾಗ ಮಾತ್ರ. ಮದುವೆಗಿಂತ ಮುಂಚೆ ಶ್ರೌತ ಕರ್ಮಾನುಷ್ಠಾನ ಇಲ್ಲ. ಶ್ರೌತ ಸ್ಮಾರ್ಥ 2 ಕರ್ಮದ ಅನುಷ್ಠಾನವೂ ಇಲ್ಲ. ಔಪನಿಷದ ಅನುಷ್ಠಾನದಲ್ಲಿ ಪ್ರಣವೋಪಾಸನೆಯಲ್ಲಿ ಅಧಿಕಾರ ಅಂತಾದಾಗ ಯಜ್ಞೋಪವೀತ ಕಿತ್ತು ಬಿಸಾಡಬೇಕು. ಯಜ್ಞೋಪವೀತ ಶಿಖೆಗಳನ್ನು ತೆಗೆದು ಬಿಸಾಡುವುದು ಅಂತೇಳಿದರು. ತಾನು ಬ್ರಹ್ಮ ಉಪಾಸನೆಯಲ್ಲಿ ಹೊರಡುವುದು ಅಂದರೆ ಸನ್ಯಾಸಿಯಾಗುವುದು ಅಂತೇಳಿದರು. ಅರ್ಥ ಒಂದೇ. ಸನ್ಯಾಸದಲ್ಲಿ ಆತ ಶ್ರೌತ ಕರ್ಮಾನುಷ್ಠಾನಕ್ಕೆ ಮತ್ತು ಸ್ಮಾರ್ಥ ಕರ್ಮಾನುಷ್ಠಾನಕ್ಕೆ ಸಂಬಂಧಪಟ್ಟ ಯಜ್ಞೋಪವೀತದ ಧಾರಣೆ ಇರುವುದಿಲ್ಲ. ಗೃಹಸ್ಥನಿಗೆ ಆತನಿಗೆ 2 ಕರ್ಮದ ಅಧಿಕಾರ ಇದೆ. ಸ್ಮಾರ್ಥ ಕರ್ಮ ಅಂತೇಳಿದರೆ ಸ್ಮೃತ್ಯುಕ್ತವಾದ ವಿಧಾನಗಳು, ಶ್ರೌತ ಕರ್ಮ ಅಂತೇಳಿದರೆ ಶ್ರೌತ ಸೂತ್ರಗಳು ನಿರೂಪಣೆ ಮಾಡತಕ್ಕಂತಹ ವಿಧಾನಗಳು. ನಮ್ಮಲ್ಲಿ ಪ್ರಧಾನವಾಗಿ 4 ಬಗೆಯ ಸೂತ್ರಗಳಿದ್ದಾವೆ. ಗೃಹ್ಯ ಸೂತ್ರ ಅಂತ ಒಂದಿದೆ, ಶ್ರೌತ ಸೂತ್ರ, ಧರ್ಮಸೂತ್ರ, ಶುಲ್ಬ ಸೂತ್ರ ಅಂತ 4 ಬಗೆಯ ಸೂತ್ರ ಗ್ರಂಥ. ನಾವು ದಿವಸ ಹೇಳ್ತೇವಲ್ವ, ಹೀಗೆ ಹಿಡ್ಕೊಂಡು ಭಾರ್ಗವ ಗೋತ್ರ ಅಥವಾ ವಿಶ್ವಾಮಿತ್ರ ಗೋತ್ರ. ವಿಶ್ವಾಮಿತ್ರ ಗೋತ್ರ ಅಂತ ಶಬ್ದ ನಿಜವಾಗಿ ಅಲ್ಲ, ವಿಶ್ವಾಮಿತ್ರ ಸಗೋತ್ರ ಅಂತ ಶಬ್ದ ಅದು. ವಿಶ್ವಾಮಿತ್ರೇಣ ಸಮಾನಂ ಗೋತ್ರಂ ಯಸ್ಯ ತಾದೃಶ ವಿಶ್ವಾಮಿತ್ರ ಸಗೋತ್ರ. ಅದನ್ನು ವಿಶ್ವಾಮಿತ್ರಸ್ಯ ಗೋತ್ರಂ ಯಸ್ಯ ವಿಶ್ವಾಮಿತ್ರ ಗೋತ್ರ. ಆಶ್ವಲಾಯನ ಸೂತ್ರ ಅಂತ ಹೇಳ್ತೇವಲ್ವ. ಈ ಆಶ್ವಲಾಯನ ಸೂತ್ರ ಅಂದ್ರೇನು? ಆಶ್ವಲಾಯನಸ್ಯ ಸೂತ್ರಂ ಯಸ್ಯ. ನಾವು ಆಶ್ವಲಾಯನ ಸೂತ್ರದಲ್ಲಿ ಹೇಳಿದ ಕ್ರಮದಲ್ಲಿ ನಮ್ಮ ದಿನನಿತ್ಯದ ಅನುಷ್ಠಾನಗಳು ಇವೆ ಅಂತ ಅರ್ಥ. ಅದೇ ಯಜುರ್ವೇದಿಯಾಗಿದ್ದರೆ ಹೀಗೆ ಹಿಡ್ಕೊಂಡೇನು ಹೇಳ್ತಾನೆ? ಬೋಧಾಯನ ಸೂತ್ರ ಅಥವಾ ಆಪಸ್ತಂಭ ಸೂತ್ರ ಅಂತ. ಯಜುರ್ವೇದದಲ್ಲಿ ಆಪಸ್ತಂಭ ಸೂತ್ರೀಯರು ಅಂತ ಕೆಲವರಿದ್ದಾರೆ, ಜೊತೆಗೆ ಬೋಧಾಯನ ಸೂತ್ರಿಗಳು ಅಂತ ಕೆಲವರಿದ್ದಾರೆ. ಅದೇ ಯಜುರ್ವೇದ ಇಂತಾದರೆ, ಸಾಮವೇದಿ ಇಂತಾದರೆ ಆತ ಜೈಮಿನೀಯ ಸೂತ್ರ. ಅವನು ಜೈಮಿನೀಯ ಸೂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ರಾಣಾಯನೀಯಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಅನುಷ್ಠಾನ ಇರ್ತದೆ. ಹೀಗಾಗಿ ಸೂತ್ರ ಗ್ರಂಥಗಳು ಅಂತಿದ್ದಾವೆ. ಆ ಸೂತ್ರ ಗ್ರಂಥದಲ್ಲಿ ನಮ್ಮ ಗರ್ಭಾಧಾನ ಪುಂಸವನಾದಿ 16 ಸಂಸ್ಕಾರಗಳು ಹೇಗೆ ನಡಿಬೇಕು, ಆತ ನಡೆಸಬೇಕಾದ ನಿತ್ಯಾನುಷ್ಠಾನ ವಿಧಾನ ಹೇಗಿರಬೇಕು, ಇವನ್ನೆಲ್ಲ ನಿರೂಪಣೆ ಮಾಡುವ ಸೂತ್ರ ಗ್ರಂಥಕ್ಕೆ ಗೃಹ್ಯ ಸೂತ್ರಗಳು ಅಂತ ಹೆಸರು. ಗೃಹ್ಯೋಕ್ತವಾದ ಕರ್ಮಾನುಷ್ಠಾನಗಳನ್ನು ನಾವು ಮಾಡ್ತೇವೆ. ಆಶ್ವಲಾಯನ ಗೃಹ್ಯ ಎಂಬುದು ನಾವು ನಡೆಸುವುದರಿಂದ ಋಗ್ವೇದಿಗಳು ಆಶ್ವಲಾಯನ ಸೂತ್ರ ಅಂತ ಹೇಳ್ತೇವೆ. ಶ್ರೌತ ಕರ್ಮ ನಡೆಸಬೇಕಾದರೆ ಶ್ರೌತ ಸೂತ್ರಗಳುಂಟು.
ಆಶ್ವಲಾಯನ ಶ್ರೌತ ಸೂತ್ರ, ಬೋಧಾಯನ ಶ್ರೌತ ಸೂತ್ರಗಳು, ಜೈಮಿನೀಯ ಶ್ರೌತ ಸೂತ್ರ. ಈ ಶ್ರೌತ ಸೂತ್ರಗಳಲ್ಲಿ ಶ್ರೌತ ಯಾಗಗಳ ಬಗ್ಗೆ ನಿರೂಪಣೆ ಇದೆ. ಅದು ಬೇರೆ ಬೇರೆ ವಾಜಪೇಯಾದಿ ಯಾಗಗಳ ಬಗ್ಗೆ ಎಲ್ಲ ನಿರೂಪಣೆ ಇದೆ. ಅಂಥದ್ದು ಅಗ್ನಿಹೋತ್ರಾದಿಗಳನ್ನು ನಡೆಸುವುದಕ್ಕೆ ಶ್ರೌತ ಅಂತ ಹೆಸರು. ಆ ಶ್ರೌತ ಕರ್ಮಕ್ಕೆ ಅಧಿಕಾರ ಬರುವುದು ಆತ ವಿವಾಹಿತನಾದ ಮೇಲೆ. ಆ ಅಧಿಕಾರ ನನಗಿದೆ ಅಂತ ತಿಳಿಸುವುದಕ್ಕೋಸ್ಕರ ಆತ 2 ಯಜ್ಞೋಪವೀತಗಳನ್ನು ಧಾರಣೆ ಮಾಡಿಕೊಳ್ತಾನೆ ವಿವಾಹಾನಂತರದಲ್ಲಿ. ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದರೆ, ಕೆಲವರಿಗೊಂದು ಭಾವನೆ ಉಂಟು, 2ನೇ ಯಜ್ಞೋಪವೀತ ಹಾಕ್ಕೊಳ್ಳೋದು ಅದು ಹೆಂಡತಿಯ ಯಜ್ಞೋಪವೀತ ನಾವು ಹಾಕ್ಕೊಳ್ಳೋದು. ಕೆಲವರಿಗೆ ಹಾಗೆ ಭಾವನೆ ಉಂಟು. ಯಾವ ಧರ್ಮಶಾಸ್ತ್ರದಲ್ಲೂ ಹಾಗಿಲ್ಲ. ಹೆಂಡತಿಗೊಂದು ಯಜ್ಞೋಪವೀತವನ್ನು ಹೇಳಲಿಲ್ಲ. ಹಿಂದಿನ ಕಾಲದಲ್ಲಿ ಪುರಾ ಕಾಲೇತು ನಾರೀಣಾಂ ಮೌಂಜಿ ಬಂಧನ ಮಿಷ್ಯತೆ ಅಂತ ಮನು ತನ್ನ ಸ್ಮೃತಿಯಲ್ಲಿ ಹೇಳ್ತಾನೆ. ಹಿಂದೆ ಒಂದು ಕಾಲದಲ್ಲಿ ಸ್ತ್ರೀಯರಲ್ಲಿ 2 ಪ್ರಭೇದಗಳಿದ್ದುವು. ಸದ್ಯೋವಧುಗಳು ಮತ್ತು ಬ್ರಹ್ಮವಾದಿನಿಯರು ಅಂತ 2 ಪ್ರಭೇದಗಳಿತ್ತು. ಅದರಲ್ಲಿ ಯಾರು ಬ್ರಹ್ಮವಾದಿನಿಯರೋ ಅವರಿಗೆ 8ನೇ ವರ್ಷಕ್ಕೆ ಉಪನಯನ ಪ್ರಕ್ರಿಯೆಯು ನಡೀತಿತ್ತು. ಗಾರ್ಗಿ, ವಾಚಕ್ಕನವಿ, ಮೈತ್ರೇಯಿ ಮೊದಲಾದಂತಹ ಅನೇಕ ಸ್ತ್ರೀಯರಿಗೆ ಆ ಕಾಲದಲ್ಲಿ ಉಪನಯನ ಸಂಸ್ಕಾರ ನಡೆದು ಅವರು ಉಪನೀತವಾದ ವಿಧಾನ ಕ್ರಮದಿಂದಲೇ ತಾವು ವೇದಗಳನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ರು ಅಂತ. ಪುರಾಕಾಲೆ ಅಂತೇಳಿದರೆ ದ್ವಾಪರಾತ್ ಪ್ರಾಕ್ ಅಂತ ಅದಕ್ಕೆ ವ್ಯಾಖ್ಯಾನ. ದ್ವಾಪರ ಮತ್ತು ಕಲಿಯುಗದಲ್ಲಿ ಸ್ತ್ರೀಯರಿಗೆ ಉಪನಯನ ಸಂಸ್ಕಾರ ನಿಂತು ಹೋಯ್ತಂತೆ. ಅದು ಯಾಕಂದರೆ ಕಾಲ ಬಲ, ಆ ಕಾಲದಲ್ಲಿ ಈ ವ್ಯವಸ್ಥೆ ಸರಿ ಹೋಗುವುದಿಲ್ಲ ಅಂತ. ಕೆಲವು ಕಾಲಿಕವಾದ ಯುಗ ಧರ್ಮಗಳು ಅಂತುಂಟು. ಆ ಕ್ರಮದಲ್ಲಿ ಒಂದು ಕಾಲದಲ್ಲಿ ಅದು ನಡೀತಾ ಇತ್ತು. ನಡೆಯುವಾಗ ಅವರಿಗೂ ಕೂಡ ವೇದಾಧಿಕಾರ, ವೇದಾಧ್ಯಯನದ ಶಕ್ತಿ ಇವುಗಳೆಲ್ಲವೂ ಕೂಡ ಇದ್ದುವು ಅಂತ ಒಂದು ಸ್ಥಿತಿ. ಇವನ್ನೆಲ್ಲ ನಿರೂಪಣೆ ಮಾಡ್ತಕ್ಕಂತಹ ಶ್ರೌತ ಸ್ಮಾರ್ತ ವಿಧಾನಗಳಲ್ಲಿ ಏನುಂಟು ಅದರ ಅಧಿಕಾರ ನನಗಿದೆ ಅಂತ ಹೇಳುವುದಕ್ಕೋಸ್ಕರ 2 ಯಜ್ಞೋಪವೀತವನ್ನು ಧರಿಸಿಕೊಳ್ತಾರೆ. ಆ ದೃಷ್ಟಿಯಿಂದ ನಾವು ಇಂತಹ ಸೂತ್ರದವ ಶ್ರೌತ ಸ್ಮಾರ್ತ 2 ಕರ್ಮಗಳಲ್ಲೂ ಇಂಥ ಸೂತ್ರದಲ್ಲಿ ಏನು ಹೇಳಿದೆಯೋ ಆ ಪ್ರಕಾರ ನಾನು ನಡೆಯುವವ ಅಂತ ಹೇಳುವುದಕ್ಕೋಸ್ಕರ ನಾವು ಗೋತ್ರಾಭಿವಾದನ ಮಾಡುವಾಗ ಆ ಸೂತ್ರವನ್ನು ಕೂಡ ಉಲ್ಲೇಖ ಮಾಡಿಕೊಳ್ತೇವೆ. ಆಯಾ ಸೂತ್ರಗಳಿಗೆ ಅನುಗುಣವಾಗಿ ನಾವು ನಮ್ಮ ಪಿತೃಕರ್ಮಗಳನ್ನು ನಡೆಸುವಂಥದ್ದು ಅನ್ನೋದು ಒಂದು ವಿಧಾನ. ಅದರಲ್ಲಿ ಈ ಮಹಾಲಯದ ವಿಧಾನಗಳನ್ನು ಹೇಳುವಾಗ ಸೂತ್ರಗ್ರಂಥಗಳೇ ನಿರೂಪಣೆ ಮಾಡ್ತವೆ. ಮಹಾಲಯ ಪ್ರಕ್ರಿಯೆಯನ್ನು ನಡೆಸುವುದಕ್ಕೆ ಜ್ಯೇಷ್ಠನಾದವ ಯಾವುದು? ಪಾದುಕೆ ಚೋತ್ತರೀಯಂಚ ತರ್ಜನ್ಯಾಂ, ತರ್ಜನಿ ಅಂದರೆ ಇದು, ತರ್ಜನ್ಯಾಂ ರೂಪ್ಯಧಾರಣಂ ನ ಜೀವತ್ ಪಿತೃಕ ಕುರ್ಯಾತ್ ಜ್ಯೇಷ್ಠೇ ಭ್ರಾತರಿ ಜೀವತಿ ಅಂತ ಕೆಲವನ್ನೆಲ್ಲ ನಿಷೇಧ ಮಾಡಿದ ಹಾಗೆ ಈ ಮಹಾಲಯ ಅಂತ ಹೇಳ್ತಕ್ಕಂತಹ ಏನು ಶ್ರೇಷ್ಠ ಶ್ರಾದ್ದ ಇದೆ, ಸರ್ವಪಿತೃ ಶ್ರಾದ್ದ ಇದೆ, ಅದು ಜ್ಯೇಷ್ಠ ಭ್ರಾತೃ ಇರುವಾಗ, ಜೀವತ್ ಪಿತೃಕನಾಗಿರುವಾಗ ತಾನು ಆ ಕರ್ಮಾನುಷ್ಠಾನದಲ್ಲಿ ತೊಡಗುವ ಸಂಪ್ರದಾಯ ನಮ್ಮ ಊರಿನಲ್ಲಿಲ್ಲ. ಹಿರಿಯರಾದವರು ಮಾಡ್ತಾರೆ. ಈಗ ಹಿರಿಯರು ಅವರು ಬೆಂಗಳೂರಲ್ಲಿ ಹೋಗಿದ್ದಾರೆ, ಬೆಂಗಳೂರಿಂದ ಆಮೇಲೆ ಅಮೆರಿಕಕ್ಕೆ ಹೋಗಿದ್ದಾರೆ, ಅಮೆರಿಕದಲ್ಲಿ ಹೋದ ಮೇಲೆ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ 2ನೇಯವನಿಗೆ, ಆ ಕುಟುಂಬದ ಜ್ಯೇಷ್ಠರಲ್ಲಿ ಯಾರು 2ನೇಯವನಿದ್ದಾನೆ ಅವನು ಹಿರಿಯ ಬದುಕಿರುವಾಗಲೂ ಹಿರಿಯನ ಅನುಮತಿಯನ್ನು ಪಡೆದು ತಾನು ಪ್ರಾರಂಭ ಮಾಡುವುದಕ್ಕೆ ಪೂರ್ಣಾವಕಾಶ ಇದೆ. ಹಿರಿಯ ಅನುಮತಿಯನ್ನು ಕೊಡಬೇಕು. ಇಲ್ಲ ಅವರು ಮಾಡುವುದಿಲ್ಲ, ಇನ್ನೊಬ್ಬರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ, ಇಂಥದ್ದು ಇರ್ತದೆ. ಕೆಲವು ನಮ್ಮ ಕಲಿಕಾಲದ ಪ್ರಸಂಗಗಳು ಅದ್ಭುತ. ತಾವು ಮಾಡುವುದಿಲ್ಲ, ನಾನು ಮಾಡಲಾ ಅಂತ ತಮ್ಮ ಕೇಳ್ತಾನೆ ಅಂತ ಅಂದ್ಕೊಳ್ಳಿ. ಅವನ ಹತ್ರ ನಾನು ಜ್ಯೇಷ್ಠ ಬದುಕಿರುವಾಗ ನೀನು ಹೇಗೆ ಮಾಡುವುದು ಅಂತ ಹೇಳ್ತಾನೆ ಅಂತ ಈ ಪ್ರಸಂಗ ಬಂತು ಅಂತಾದರೆ ಆವಾಗ ಸಮಸ್ಯೆ ಉಂಟು. ಇದೊಂದು ಪ್ರಶ್ನೆ ಬಂದಿತ್ತು, ಒಂದು ಚರ್ಚೆಯಲ್ಲಿ ಈ ಒಂದು ಪ್ರಶ್ನೆ ಬಂತು. ನನ್ನ ಅಣ್ಣ ಬಿಡುವುದಿಲ್ಲ, ನಾನು ಮಾಡ್ತೇನೆ ಅಂತ ಹೇಳಿದರೂ ಬಿಡುವುದಿಲ್ಲ, ಅವನು ಮಾಡುವುದಿಲ್ಲ ಅಂತ. ಅದಕ್ಕೆ ಒಟ್ಟು ವಿದ್ವಾನ್ ಮಂಡಳಿ ತೀರ್ಮಾನ ಮಾಡಿ ಹೇಳಿದ್ದೇನು ಅಂತೇಳಿದರೆ, ನಮ್ಮಲ್ಲಿ ವಿದ್ವಾನ್ ಮಂಡಳಿಯಲ್ಲಿ 5 ಜನ ಇದ್ದರು. 5 ಜನರು ತೀರ್ಮಾನ ಮಾಡಿದ್ದು ಹೇಗೆ ಅಂದರೆ, 3 ಜನ ತೀರ್ಮಾನ ಮಾಡಿದ್ದು ನೀನು ಮಾಡೋದು ಬೇಡ ಅಂತ, 2 ತೀರ್ಮಾನ ಮಾಡಿದ್ದು ನೀನು ಮಾಡಬೇಕು ಅಂತ. ಹಾಗಾದರೆ ಏನೀಗ ಪ್ರಶ್ನೆ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. 3 ಜನ ನೀನು ಮಾಡಬೇಡ ಅಂತ ಯಾಕೆ ಹೇಳಿದರು ಅಂತೇಳಿದರೆ, ಜ್ಯೇಷ್ಠ ಭ್ರಾತೃ ಬದುಕಿದ್ದಾಗ ಅವನು ಅಧಿಕಾರಿ, ಅವನು ಮಾಡ್ತಾ ಇಲ್ವಲ್ಲ, ಆದ್ದರಿಂದ ನೀನು ಮಾಡಬೇಕು ವಸ್ತುತಃ. ಆದರೆ ಅವನ ಅಧಿಕಾರ ನಿನಗೆ ಕೊಡುವುದಿಲ್ಲ, ನೀನು ಮಾಡಬೇಡ, ನಾನು ಮಾಡ್ತೇನೆ ಅಂತ ಹೇಳ್ತಾನಲ್ವ. ಮಾಡದೇ ಹೋದರೂ ಅದರ ಪಾಪ ಇತ್ಯಾದಿಗಳೆಲ್ಲ ಅವನಿಗೆ ಸಂಬಂಧಪಡ್ತದೆ. ನಾವು ಪಿತೃಗಳಿಗೋಸ್ಕರ ಕರ್ಮ ಮಾಡುವುದಲ್ಲ, ನಾವು ನಮಗೋಸ್ಕರ ಕರ್ಮ ಮಾಡುವುದು. ಆದ್ದರಿಂದ ನೀನು ಮಾಡುವುದು ಬೇಡ ಅಂತ. ಕೊನೆಗೆ ಮತ್ತೆ ಚರ್ಚೆಗಳು ನಡೆದು ಇನ್ನೊಂದು ಗೋಷ್ಠಿ ನಡೀತು ಅದಕ್ಕೋಸ್ಕರ. ಆ ಗೋಷ್ಠಿಯಲ್ಲಿ ತೀರ್ಮಾನ ಬಂತು, ಹಿರಿಯರು ಬಿಟ್ಟಿದ್ದಾರೆ ಅನ್ನುವುದು ಸ್ಪಷ್ಟವಿದ್ದಾಗ ಕಿರಿಯರು ಆ ಮಹಾಲಯ ಶ್ರಾದ್ದವನ್ನು ನಡೆಸಬೇಕು ಅಂತ ತೀರ್ಮಾನ ಬಂತು. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಹಿರಿಯ ಮಾತ್ರ ಮಾಡಬೇಕು ಅನ್ನುವುದಕ್ಕೆ ಒತ್ತಾಸೆಯನ್ನು ಕೊಡುವ ಮಾತುಗಳಿಲ್ಲ. ಯಾಕಂದರೆ ಇಲ್ಲಿ ಕೆಲವು ಸಮಸ್ಯೆಗಳುಂಟು. ಆ ಶ್ರಾದ್ದದಲ್ಲಿ
ತಮ್ಮ ಪತ್ನಿ ಕಡೆಯವರಿಗೂ ಕೂಡ ಪಿಂಡ ಪ್ರದಾನವನ್ನು ಕೊಡುವಂಥದ್ದಿದೆ. ಹೆಣ್ಣು ಕೊಟ್ಟ ಮಾವನಿಗೆ, ಅತ್ತೆಗೆ ಎಲ್ಲ ಪಿಂಡ ಪ್ರದಾನ ಮಾಡಲಿಕ್ಕಿದೆ. ದೊಡ್ಡವ ಮಾತ್ರ ಮಾಡ್ತಾನೆ ಅಂತಾದರೆ ಆವಾಗ ತನಗೆ ಹೆಣ್ಣು ಕೊಟ್ಟ ಕಡೆಯವರಿಗೆ ತಾನು ಕೊಡುವುದಕ್ಕೆ ಅವಕಾಶವೇ ಇಲ್ಲ ಅಂತ ಆಗ್ತದೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಮಹಾಲಯವನ್ನು ಮಾಡಬೇಕು ಅಂತ ಹೇಳುವಂತಹ ಸ್ಮೃತಿಯ ವಾಕ್ಯಗಳು ಕೂಡ ಉಂಟು. ನಮ್ಮ ಇವತ್ತಿನ ಅನುಷ್ಠಾನಕ್ಕೆ ಸ್ವಲ್ಪ ವಿಭಿನ್ನವಾದ ಕ್ರಮದಲ್ಲಿ ಸ್ಮೃತಿಯ ಮಾತುಗಳುಂಟು. ಇವನ್ನೆಲ್ಲ ಗಮನಿಸಿಕೊಂಡು ಎಲ್ಲರೂ ಮಾಡಿದ್ದಿಲ್ಲ. ಯಾಕೆಂದರೆ ನಿಮ್ಮ ಹೆಣ್ಣು ಕೊಟ್ಟ ತಂದೆ ತಾಯಿ ಅವರಿಗೆ ನೀವು ಕೊಡುವುದಿಲ್ಲ ಅಂತೇಳಿದರೆ ಅವರ ಮಕ್ಕಳು ಕೊಡ್ತಾರಲ್ಲ, ಎಲ್ಲರೂ ಕೊಡಬೇಕು ಅಂತೇನು, ನೀವು ತರ್ಪಣ ಕೊಟ್ಟರೆ ಸಾಕು, ನೀವೇನು ಧರ್ಮಪಿಂಡವನ್ನು ಕೊಡಲೇಬೇಕು ಅವರಿಗೆ ಅಂತ ನಿಯಮ ಏನೂ ಇಲ್ಲ. ಸಂಪ್ರದಾಯ ಇಲ್ಲ. ಆದ್ದರಿಂದ ಸಂಪ್ರದಾಯವೂ ಒಂದು ಪ್ರಮಾಣ ಅನ್ನುವ ಕಾರಣದಿಂದ ನೀನು ಮಾಡಬೇಕಾಗಿಲ್ಲ. ಆದರೆ ದೊಡ್ಡವರು ನಿಲ್ಲಿಸಿದ್ದಾರೆ ಅಂತ ಆದಾಗ ಶ್ರದ್ಧಾಳುವಾದಂತಹ ನಂತರದ ವ್ಯಕ್ತಿ ಆ ಕರ್ಮಾನುಷ್ಠಾನವನ್ನು ಅವಶ್ಯ ಮಾಡಬೇಕು ಅನ್ನುವುದು ಎರಡನೆಯ ಚರ್ಚೆ. ಅಂದರೆ ಶ್ರಾದ್ದದಲ್ಲಿ ಎಷ್ಟು ಗಲಾಟೆ ಆಗ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ನಿಮಗೆ ಹೇಳಿದ್ದು ನಾನು. ದೊಡ್ಡವರು ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಅಧಿಕಾರ ಕೊಡುವುದಿಲ್ಲ. ಇಂಥ ಪ್ರಸಂಗದಲ್ಲಿ ದೊಡ್ಡವರು ನಡೆಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಯಾಕೆಂದರೆ ತಮಗೆ ಆಹ್ವಾನ ಬರುವುದಿಲ್ಲ. ಅದರಿಂದ ದೊಡ್ಡವರು ನಡೆಸ್ತಾರೆ ಅಂತ ಆದಮೇಲೆ ಏನು ಮಾಡಬೇಕು? ತನಗೆ ಚಿಕ್ಕವರಿಗೆಲ್ಲ ಆಹ್ವಾನ ಕೊಡಬೇಕು. ನಾನು ಇಂಥ ದಿವಸ ಮಹಾಲಯ ಮಾಡ್ತಾ ಇದ್ದೇನೆ, ಎಲ್ಲರೂ ಬರಬೇಕು ಅಂತ. ಆಹ್ವಾನ ಬರ್ತಾ ಇಲ್ಲ ಅಂದರೆ ಅರ್ಥ ಏನು? ನಮಗೆ ಅದರಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಇಲ್ಲ ಅಂದರೆ ನಡೀತಾ ಇಲ್ಲ ಅಂತ ಅರ್ಥ. ಆವಾಗ ಇನ್ನೊಬ್ಬ ಕಿರಿಯನಾದವನೂ ಕೂಡ ತಾನು ಮಹಾಲಯ ಶ್ರಾದ್ದವನ್ನು ನಡೆಸುವಂಥದ್ದು ಕರ್ತವ್ಯ ಅನ್ನೋದು ವಿದ್ವತ್ ಸಭೆಯಲ್ಲಿ ನಿರ್ಧಾರವಾದಂತಹ ವಿಷಯ. ಇದು ಪಿತೃಗಳಿಗೆ ಇದರಿಂದ ತೃಪ್ತಿ ಅಂತ ಅರ್ಥ ಅಲ್ಲ, ನಮಗೆ ಅದರಿಂದ ಶ್ರೇಯಸ್ಸು. ಮಹಾಲಯದ ಮೂಲಕ ಸಕಲ ಪಿತೃಶ್ರಾದ್ದವನ್ನು ನಾವು ನಡೆಸುವುದರ ಮೂಲಕ ನಡೆಸತಕ್ಕಂತಹ ವ್ಯಕ್ತಿಗೆ ಅದರಲ್ಲಿ ವಿಶೇಷವಾದ ಶ್ರೇಯಸ್ಸಿದೆ. ಈ ದೃಷ್ಟಿಯಿಂದ ಆ ಶ್ರಾದ್ದವನ್ನು ಕುಟುಂಬದಲ್ಲಿ ನಿಂತು ಹೋಗುವಂತಹ ಪ್ರಸಂಗ ಬರದೇ ಇರುವ ರೀತಿಯಲ್ಲಿ ಪ್ರತಿಯೊಬ್ಬರೂ ನಡೆಸುವಂಥದ್ದು ಬಹಳ ಮುಖ್ಯ. ಕೊನೆಯ ಪಕ್ಷ ತರ್ಪಣ ಶ್ರಾದ್ದವನ್ನಾದರೂ ಪ್ರತಿಯೊಬ್ಬರು ನಡೆಸಲೇಬೇಕು. ಇದಕ್ಕೆ ದೊಡ್ಡವ ಇರುವಾಗ ಚಿಕ್ಕವ ಮಾಡಬಾರ್ದು ಅನ್ನುವ ವಿಧಾನ ಇಲ್ಲವೇ ಇಲ್ಲ. ತಾನು ಜೀವತ್ ಪಿತೃಕನಲ್ಲದೇ ಹೋದಾಗ ಯಾವತ್ತು ಅವನಿಗೆ ತರ್ಪಣಾಧಿಕಾರ ಇದೆಯೋ ಅಂತಹ ವ್ಯಕ್ತಿ ಈ 16 ದಿವಸಗಳಿದೆ ಅಷ್ಟೂ ದಿವಸದಲ್ಲೂ ತರ್ಪಣ ಕೊಡಬೇಕು. ಕೊನೆಯ ಪಕ್ಷ ಒಂದು ಕಾಲದಲ್ಲಿ ತುಂಬ ನ್ಯೂನವಾಗಿ ಹೇಳುವುದಾದರೆ ಕೊನೆಯ ಪಕ್ಷ ತಮ್ಮ ತಂದೆಯ ತಿಥಿ ಯಾವುದಿದೆ ಅಂಥದ್ದು ಮತ್ತು ಮಹಾಲಯ ಅಮಾವಾಸ್ಯೆಯ ದಿವಸ ಏನಿದೆ ಆ ದಿವಸವಾದರೂ ಸಕಲ ಪಿತೃಗಳನ್ನು ಉದ್ದೇಶಿಸಿ ತಾನು ತಿಲತರ್ಪಣವನ್ನು ಕೊಡುವಂಥದ್ದು ಅವಶ್ಯ ಕರ್ತವ್ಯ ಇದೆ. ಇದರ ಮೂಲಕ ನಮ್ಮ ಕುಟುಂಬದ ಮಕ್ಕಳಲ್ಲಿ ಮುಂದಕ್ಕೆ ಪಿತೃಶಾಪದಿಂದಾಗಿ ಹೀಗಾಯಿತು ಅಂತ ನಾಳೆ ಜ್ಯೋತಿಷ್ಕರು ಹೇಳುವಂತಹ ಪ್ರಸಂಗ ಬರುವುದಿಲ್ಲ. ಇಲ್ಲದೆ ಹೋದ ಪಕ್ಷದಲ್ಲಿ ಇದೇನಾಗ್ತದೆ ಅಂದರೆ ಇವತ್ತೇನೋ ನಾವು ಚೆನ್ನಾಗಿರ್ತೇವೆ, ಪಿತೃಕರ್ಮವನ್ನು ದೂರ ಮಾಡಿದವರು ಕೂಡ ಕುಟುಂಬದಲ್ಲೇನೋ ಚೆನ್ನಾಗಿರ್ತೇವೆ. ಆದರೆ ನಮ್ಮ ಮಕ್ಕಳಲ್ಲಿ ಆ ಸಮಸ್ಯೆ ಕಾಣಿಸ್ತದೆ. ಮಕ್ಕಳು ಅಪ್ಪ ಹೇಳಿದ ಹಾಗೆ ಕೇಳುವುದಿಲ್ಲ. ಎಡವಟ್ಟು ಜೀವನ, ಮನೆಗೆ ಅವನನ್ನು ಸೇರಿಸಿಕೊಳ್ಳಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಜೀವನಗಳನ್ನು ನಡೆಸಿಕೊಳ್ಳುವಂಥ ಪ್ರಸಂಗ ಬರ್ತದೆ. ಮೊಮ್ಮಕ್ಕಳಲ್ಲಿ ಅಂತಹ ದೋಷ ಕಾಣಿಸುತ್ತೆ. ಈ ದೋಷಗಳಿಗೆಲ್ಲ ನಾವು ನಡೆಸುವಂತಹ ಪಿತೃಕರ್ಮಗಳಲ್ಲಿ ನ್ಯೂನಾತಿರೇಕಗಳು ಅನ್ನುವುದೇ ಸಮಸ್ಯೆ. ಆ ಸಮಸ್ಯೆಗೆ ಮೂಲ ಕಾರಣವಾಗಿರ್ತವೆ. ಆದ್ದರಿಂದ ಪಿತೃಶಾಪ ಅಥವಾ ಪಿತೃದೋಷ ಅನ್ನೋದು ನಮ್ಮಲ್ಲಿ ಬರದೇ ಇರುವ ರೀತಿಯಲ್ಲಿ ನಾವು ಪ್ರಮುಖವಾಗಿ ಪರಿಗಣಿಸಬೇಕಾದ ಅಂಶಗಳು ಅಂದರೆ ಒಂದು ಸಾಂವತ್ಸರಿಕ ಶ್ರಾದ್ದ, ಮತ್ತೊಂದು ಮಹಾಲಯ ಶ್ರಾದ್ದ. ಇವೆರಡು ನಮ್ಮ ಜೀವನದಲ್ಲಿ ನಾವು ನಡೆಸುವಂತಹ ವಿಧಾನಗಳು. ನಾನು ನಿನ್ನೆ ಹೇಳಿರುವಂಥದ್ದು ಪಿತೃತತ್ವದ ಬಗ್ಗೆ ಹೇಳಿದ್ದು. ಇವತ್ತು ಪಿತೃಕರ್ಮಗಳ ಅನುಷ್ಠಾನದ ಬಗ್ಗೆ ಹೇಳುವಂಥದ್ದು. ಈ ಅನುಷ್ಠಾನವನ್ನು ನಡೆಸುವಾಗ ಪ್ರಮುಖವಾದ ವಿಧಾನ ಅಂತೇಳಿದರೆ ಕ್ಷಣಶ್ರಾದ್ದ ಅಂತ ನಾನು ಇಷ್ಟು ಹೊತ್ತು ನಿರೂಪಣೆ ಮಾಡಿದೆ. ಅದಕ್ಕೆ ಅವಕಾಶ ಇಲ್ಲದೆ ಹೋದಾಗ ಕೂರ್ಚ ಶ್ರಾದ್ದ ಅನ್ನುವ ವಿಧಾನವನ್ನು ನಡೆಸೋದು. ಅದಕ್ಕೂ ಅವಕಾಶ ಇಲ್ಲದೆ ಹೋದಾಗ ಏನು? ಕೂರ್ಚ ಶ್ರಾದ್ದಕ್ಕೆ ಅವಕಾಶ ಇಲ್ಲ ಅಂದರೆ ಅರ್ಥ ಏನು? ನಾವು ಯಾವುದೋ ಯಾತ್ರೆಯಲ್ಲಿದ್ದೇವೆ, ಆ ಯಾತ್ರೆಯ ಸಂದರ್ಭದಲ್ಲಿ ಪಿತೃತಿಥಿ ಬಂದಾಗ ನಮಗೆ ಒಬ್ಬ ಬ್ರಾಹ್ಮಣರನ್ನು ಕೂಡಿಸಿಕೊಂಡು ಆ ಕೂರ್ಚವನ್ನು ಇಟ್ಟುಕೊಂಡು ಮಾಡುವುದಕ್ಕೆ ಬೇಕಾದ ಪರಿಕರಗಳು ನಮ್ಮಲ್ಲಿಲ್ಲ. ಆವಾಗ ಏನು ಕಥೆ? ಅಥವಾ ನಮಗೆ ಸ್ನಾನ ಮಾಡಿ ಮಡಿಯಲ್ಲಿ ಕೂತು ನಡೆಸುವುದಕ್ಕೆ ಆಗದೇ ಇರುವಷ್ಟು ಅನಾರೋಗ್ಯದ ಸ್ಥಿತಿ ಇದೆ. ಅಂತಹ ಕಾಲದಲ್ಲಿ ಶ್ರಾದ್ದದ ವಿಧಾನ ಹೇಗೆ? ಆವಾಗ 2 ಶ್ರಾದ್ದವನ್ನು ಹೇಳಿದರು. ಒಂದು ಆಮಶ್ರಾದ್ದ, ಮತ್ತೊಂದು ಹಿರಣ್ಯ ಶ್ರಾದ್ದ ಅಂತ ಹೇಳುವ ವಿಧಾನ. ಆಮ ಅಂದರೆ ಬೇಯಿಸದೇ ಇದ್ದಂತಹ ಪದಾರ್ಥಗಳು, ಊಟಕ್ಕೆ ಬೇಕಾಗುವಷ್ಟು ಪದಾರ್ಥಗಳು, ತರಕಾರಿ, ಅಕ್ಕಿ, ಬೇಳೆ, ಬೆಲ್ಲ, ಮೆಣಸು ಇತ್ಯಾದಿಗಳನ್ನೆಲ್ಲ ಜೊತೆ ಸೇರಿಸಿ 2 ಬ್ರಾಹ್ಮಣರ ಊಟಕ್ಕೆ ಬೇಕಾಗುವಷ್ಟನ್ನು ಕೊಡುವುದು. ನಮ್ಮಲ್ಲಿ ನಾಂದಿ ಶ್ರಾದ್ದ ಅಂತುಂಟಲ್ವ, ಅಂದರೆ ಮದುವೆ ಉಪನಯನ ಇತ್ಯಾದಿ ನಡೆಸಬೇಕಾದ್ರೆ ಆರಂಭದಲ್ಲಿ ಪಿತೃಶ್ರಾದ್ದ ಮಾಡಲಿಕ್ಕುಂಟು. ಆ ಪಿತೃ ಕಾರ್ಯವನ್ನು ನಾಂದಿ ಶ್ರಾದ್ದ ಅಂತ ಕರಿತೇವೆ. ಶೋಭನ ಶ್ರಾದ್ದ ಅಂತ ಅದಕ್ಕೆ ಮತ್ತೊಂದು ಹೆಸರಿದೆ.
ಅದರಲ್ಲಿ ಏನು ಮಾಡುವುದು ಅಂತೇಳಿದರೆ ಯುಗ್ಮ ಬ್ರಾಹ್ಮಣ ಭೋಜನ ಪರ್ಯಾಪ್ತಂ ಆಮಂ ಸೋಪಸ್ಕರಂ ಸಂಪ್ರದದೆ ಅಂತ ಹೇಳುವುದು. ಇಬ್ಬರು ಬ್ರಾಹ್ಮಣರ ಊಟಕ್ಕೆ ಸಾಕಾಗುವಷ್ಟು ಅಕ್ಕಿ ಬೇಳೆ ಇತ್ಯಾದಿಗಳನ್ನು ನಾನು ಕೊಡ್ತೇನೆ. ಇದೇ ಒಂದು ಶ್ರಾದ್ದ. ಆ ಶ್ರಾದ್ದವನ್ನು ನಾವು ಅನಿವಾರ್ಯವಾದ ಸ್ಥಿತಿಯಲ್ಲಿ ಅಕ್ಕಿ ಬೇಳೆ ತರಕಾರಿ ಇತ್ಯಾದಿಗಳನ್ನು ಬ್ರಾಹ್ಮಣರಿಗೆ ಮನೆಗೆ ಕರೆದು ಕೊಡುವಂಥದ್ದು ಅನ್ನೋದು ಶ್ರಾದ್ದದ ಮೂರನೇ ವಿಧಾನ. ಅಕ್ಕಿ ಬೇಳೆ ತರಕಾರಿಗಳನ್ನೂ ಸಂಗ್ರಹ ಮಾಡುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಪ್ರಸಂಗ ಬಂದಾಗ ಮತ್ತೊಂದು ವಿಧಾನವನ್ನು ಹೇಳಿದ್ದಾರೆ. ಆ ವಿಧಾನಕ್ಕೆ ಹಿರಣ್ಯ ಶ್ರಾದ್ದ ಅಂತ ಹೆಸರು. ಅಂದರೆ ಊಟಕ್ಕಾಗುವಷ್ಟು ಬಂಗಾರ ದುಡ್ಡು ಕೊಡುವುದು ಅಂತ ಅರ್ಥ. ಹೇಮಶ್ರಾದ್ದ. ಹೇಮಶ್ರಾದ್ದ ಅಂತ ಹೇಳಿದರೆ ಬಂಗಾರವನ್ನು ಕೊಟ್ಟು ಪಿತೃಗಳ ಪ್ರೀತ್ಯರ್ಥವಾಗಿ ತಮ್ಮ ಊಟಕ್ಕೋಸ್ಕರ ಊಟದ ಪ್ರತ್ಯಾಮ್ನಾಯವಾಗಿ ಹಿರಣ್ಯವನ್ನು ಕೊಡ್ತಕ್ಕಂಥ ಒಂದು ಶ್ರಾದ್ದದ ವಿಧಾನ. ಈ ಎಲ್ಲ ಶ್ರಾದ್ದ ವಿಧಾನಗಳಲ್ಲಿ ಐದನೆಯದ್ದಾದ ಒಂದು ಶ್ರಾದ್ದವನ್ನು ಸೇರಿಸಿಕೊಳ್ಬೇಕು. ಇಷ್ಟೂ ಶ್ರಾದ್ದ ವಿಧಾನದಲ್ಲಿ ತರ್ಪಣ ಶ್ರಾದ್ದ ಅನ್ನೋದು ತಾನಾಗಿ ಸೇರಿರುತ್ತದೆ. ಇವತ್ತು ಸಂಕಲ್ಪ ಶ್ರಾದ್ದ ಅಂತ ಅದನ್ನು ಕರೀತಾರೆ. ಆ ತರ್ಪಣ ಶ್ರಾದ್ದವನ್ನು ಸೇರಿಸಿಕೊಂಡು ಇಂತಹ ವಿಧಾನಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು. ಇದರಲ್ಲಿ ಇವತ್ತು ಯಾವುದು ಹೇಮಶ್ರಾದ್ದ ಮಾಡ್ಬೋದು, ಅಥವಾ ನಾವು ಆಮಶ್ರಾದ್ದ ನಡೆಸ್ಬೋದು ಅನ್ನುವ ಒಂದು ಕಲ್ಪವನ್ನು ಹೇಳಿದ್ದಾರೆ ಅನ್ನುವ ಕಾರಣದಿಂದ ನಾವು ನಡೆಸಿಕೊಂಡು ಹೋಗತಕ್ಕಂತಹ ಕ್ಷಣಶ್ರಾದ್ದವನ್ನು ಅಥವಾ ಕೂರ್ಚ ಶ್ರಾದ್ದವನ್ನು ಬಿಟ್ಟು ಅದರ ಕೆಳಗಿನ ಹಂತಕ್ಕೆ ಬರುವಂಥದ್ದು ಸಮಂಜಸವಾದ ವಿಧಾನ ಅಲ್ಲ. ಪಿಂಡ ಪ್ರದಾನ ಪೂರಕವಾಗಿ ನಡೆಸತಕ್ಕಂತಹ ಶ್ರಾದ್ದಕ್ಕೆ ಪ್ರಥಮ ಪ್ರಾಶಸ್ತ್ಯ ಇರುವಂಥದ್ದು. ಅಂಥದ್ದು ನಡೆಸುವುದಕ್ಕೆ ನನ್ನಿಂದ ಶಕ್ತಿ ಇಲ್ಲ ಅನ್ನುವ ಪ್ರಸಂಗ ಬಂದಾಗ ಮಾತ್ರ ಕೆಳಗಿನ ವಿಧಾನಕ್ಕೆ ನಾವು ಸಾಗಬೇಕಾದದ್ದು. ಒಂದು ಅಂಶವನ್ನು ಹರಿಕಥಾಮೃತಸಾರದ ಪಿತೃಗಣ ಸಂಧಿಯಲ್ಲಿ ನಿರೂಪಣೆ ಮಾಡ್ತಾರೆ. ಏನಂದರೆ, ನಾವು ಕೊಡತಕ್ಕಂತಹ ಏನು ಪಿತೃಶ್ರಾದ್ದ ಇದೆ ಅದಕ್ಕೆ ದೇವತೆ ಚಂದ್ರ. ಸೋಮಂ ಆಪ್ಯಾಯಂತಿ ಶ್ರಾದ್ದಕರ್ಮಭಿ ಅಂತ. ಶ್ರಾದ್ದಕರ್ಮದ ಮೂಲಕ ಚಂದ್ರನನ್ನು ನಾವು ಪ್ರೀತಿಗೊಳಿಸುವುದು. ಚಂದ್ರನಿಗೂ ಶ್ರಾದ್ದಕ್ಕೂ ಏನು ಸಂಬಂಧ? ಶ್ರಾದ್ದದಲ್ಲಿ ಅಗ್ನೌಕರಣ ಅಂತ ಒಂದು ಪ್ರಕ್ರಿಯೆ ಇದೆ. ಅಂದರೆ ಅಗ್ನಿಯಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಆಹುತಿ ಕೊಡುವಂತಹ ಒಂದು ವಿಧಾನ ಇದೆ. ಅದನ್ನು ಪಾಣಿಹೋಮ ಅಂತಲೂ ಕರೀತಾರೆ. ಈ ಅಗ್ನೌಕರಣ ಅನ್ನುವ ವಿಧಾನ ಏನಿದೆ ಅದರಲ್ಲಿ ಸೋಮನಿಗೆ ಮತ್ತು ಯಮನಿಗೆ ಆಹುತಿ ಕೊಡುವ ಒಂದು ವಿಧಾನ ಇದೆ. ಸೋಮಾಯ ಪಿತೃಮತೆಯೇ ಸ್ವಧಾನಮ ಸ್ವಾಹ ಅಂತ ಸೋಮನಿಗೊಂದು ಆಹುತಿ ಇದೆ. ಸೋಮ ಅಂದರೆ ಚಂದ್ರ. ಚಂದ್ರನನ್ನು ಪಿತೃಮಾನ್ ಅಂತ ಕರೀತಾರೆ. ಈಗ ಶ್ರಾದ್ದದಲ್ಲಿ ಏನು 3 ಪಿಂಡಗಳನ್ನಿಟ್ಟು ಆರಾಧನೆ ನಡೆಸ್ತೇವೆ, ಆ ಪಿಂಡ ಅನ್ನೋದು ಕೂಡ ಚಂದ್ರನಿಗೆ ಪ್ರತೀಕ ಅಂತ ಒಂದು ಧರ್ಮಗ್ರಂಥ ಹೇಳ್ತದೆ. ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯ ಯಾವುದು? ಚಂದ್ರನಿಗೆ ಸಂಬಂಧಿಸಿದ್ದು ಅಕ್ಕಿ. ತಂಡುಲಾಹ ಚಂದ್ರದೈವತ್ಯಾಹ ಅಂತ ನಾವು ಹೇಳ್ತೇವೆ. ಅಕ್ಕಿಯಿಂದ ಅದನ್ನು ಬೇಯಿಸಿ ಮಾಡಿದಂತಹ ಚಂದ್ರನ ಆಕಾರದಲ್ಲಿರ್ತಕ್ಕಂತಹ ಏನು 3 ಪಿಂಡಗಳಿದ್ದಾವೆ ಅದು ಒಂದು ರೀತಿಯಲ್ಲಿ ಪಾರ್ವಣ ದೇವತೆ, ಅಂದರೆ ಪರ್ವಕ್ಕೆ ಸಂಬಂಧಪಟ್ಟ ಏನು ಚಂದ್ರ ಇದ್ದಾನೆ ಆ ಚಂದ್ರನಿಗೆ ಸಂಬಂಧಪಟ್ಟ ಒಂದು ಪ್ರತೀಕದ ಹಾಗಿದೆ. ಇದರ ಮೂಲಕ ಶ್ರಾದ್ದದ ಮೂಲಕ ಏನು ಫಲ ಇದೆ ಅದು ಚಂದ್ರನಲ್ಲಿ ಹೋಗಿ ಸೇರ್ತದೆ. ಹೇಗೆ ಗಾಯತ್ರಿ ಮಂತ್ರಾದ್ಯನುಷ್ಠಾನದ ಮೂಲಕ ಸೂರ್ಯಮಂಡಲದ ಮಧ್ಯದಲ್ಲಿರತಕ್ಕಂತಹ ಸೂರ್ಯನ ಸಂಪ್ರೀತಿ ಉಂಟಾಗ್ತದೋ ಹಾಗೆ ಪಿತೃಕರ್ಮಗಳ ಮೂಲಕವಾಗಿ ಚಂದ್ರನ ಮಧ್ಯದಲ್ಲಿರತಕ್ಕಂತಹ ಭಗವತ್ ಸ್ವರೂಪದ ಜನಾರ್ದನ ಅಂತ ಸ್ವರೂಪ, ಆ ಸ್ವರೂಪದ ಪ್ರೀತಿಯಾಗ್ತದೆ. ಚಂದ್ರನ ಮೂಲಕವಾಗಿ ಪಿತೃಗಳಿಗೆ ನಾನು ನಿನ್ನೆ ಹೇಳಿದಂತಹ ಅಗ್ನಿಶ್ವಾತ್ತ ಬರ್ಹಿಷದ ವೈರಾಜ ಮೊದಲಾದಂತಹ ಆಜ್ಯಪ ಸೋಮಪ ಮೊದಲಾದಂತಹ ಪಿತೃಗಣ ಏನಿದೆ ಚಿರಪಿತೃಗಳು, ಅವರಿಗೆ ಚಂದ್ರನ ಮೂಲಕ ಫಲಪ್ರಾಪ್ತಿಯಾಗ್ತದಂತೆ. ಚಂದ್ರನಲ್ಲಿ 2 ರೀತಿಯಾದಂತಹ ಕಿರಣ ಇದೆ. ಒಂದು ಕೆಳಮುಖವಾಗಿ ಬೀಳತಕ್ಕಂತಹ ಕಿರಣ, ಮತ್ತೊಂದು ಊರ್ಧ್ವಮುಖವಾಗಿ ಸಾಗತಕ್ಕಂತಹ ಕಿರಣ. ಊರ್ಧ್ವಮುಖವಾಗಿ ಸಾಗುವ ಕಿರಣಗಳಿಗೆ ಸುಷುಮ್ನ ಅಂತ ಹೆಸರು. ಆ ಕಿರಣಗಳು ಪಿತೃಲೋಕಕ್ಕೆ ಸಾಗತಕ್ಕಂತಹ ಕಿರಣಗಳು ಅಂತ. ಅದು ವಿಧೋಹೋ ಊರ್ಧ್ವಂ ಪಿತರೋ ಬಸಂತಿ ಅಂತ. ಚಂದ್ರನ ಊರ್ಧ್ವ ಭಾಗದಲ್ಲಿರತಕ್ಕಂತಹ ವೈರಾಜ ಮೊದಲಾದಂತಹ ಪಿತೃ ಸಮುದಾಯಕ್ಕೆ ಚಂದ್ರನ ಮೂಲಕ ಸುಷುಮ್ನ ಅನ್ನುವ ಕಿರಣದ ಮೂಲಕವಾಗಿ ಆಹಾರ, ಅಮೃತ ಆಹಾರ ಅನ್ನೋದು ಸಂಪ್ರಾಪ್ತವಾಗ್ತದೆ. ಅದು ಇಲ್ಲಿ ನಡೆಸತಕ್ಕಂತಹ ಪಿತೃಕರ್ಮದ ಪರಿಣಾಮವಾಗಿ ಚಂದ್ರಪ್ರೀತಿಯ ಮೂಲಕವಾಗಿ ಪಿತೃಪ್ರೀತಿ ಆಗ್ತದೆ. ಅಂದರೆ ಶ್ರಾದ್ದದಿಂದಾಗಿ ಪಿತೃಪ್ರೀತಿ ಆಗುವ ಕ್ರಮ ಹೇಗೆ ಅನ್ನುವುದನ್ನು ನಿರೂಪಣೆ ಮಾಡುವಂತಹ ವಿಧಾನ ಇದು. ಯಾವಾಗ ಚಿರಪಿತೃಗಳಾದ ಬರ್ಹಿಷದ ಅಗ್ನಿಶ್ವಾತ್ತ ಮೊದಲಾದ ಪಿತೃಗಳು ತೃಪ್ತರಾಗ್ತಾರೆ, ಆವಾಗ ನಮ್ಮ ಪಿತೃಗಳು, ನಿನ್ನೆ ಹೇಳಿದ 5 ಪಿತೃಗಳಲ್ಲಿ 4ನೇ ಪಿತೃಗಳು, ನಮ್ಮ ಪಿತೃಗಳು ಯಾರಿದ್ದಾರೆ ಆಯಾ ಹೆಸರಿನ ಆಯಾ ಗೋತ್ರವನ್ನು ಉಲ್ಲೇಖಿಸತಕ್ಕಂಥ ಪಿತೃಗಳು, ಅವರು ಯಾವ ಜನ್ಮದಲ್ಲೇ ಇರಲಿ ಅಲ್ಲಿಗೆ ಅವರಿಗೆ ಒಂದು ಥರದ ಆಹಾರ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗ್ತದೆ. ಸ್ಮೃತಿ ಗ್ರಂಥ ಹೇಳ್ತದೆ, ಅವರು ಸರ್ಪವಾಗಿ ಹುಟ್ಟಿದರೆ ಅವರಿಗೆ ಪವನಾಹಾರ ಪ್ರಾಪ್ತಿಯಾಗ್ತದಂತೆ, ಹಸುವಾಗಿ ಹುಟ್ಟಿದರೆ ಅದಕ್ಕೆ ಎಳೆ ಹುಲ್ಲಿನ ಆಹಾರ ಅನ್ನೋದು ಪ್ರಾಪ್ತಿಯಾಗ್ತದಂತೆ,
ಅದಕ್ಕಿಂತ ಮುಖ್ಯವಾಗಿ ಅವರ ಆತ್ಮಕ್ಕೆ ನೆಮ್ಮದಿ ಉಂಟಾಗ್ತದೆ ಅಂತ. ಹೀಗಾಗಿ ಪಿತೃಗಳ ಪ್ರೀತಿ ಅನ್ನುವುದು ಕೂಡ ಒಂದು. ಆದರೆ ಮುಖ್ಯವಾಗಿ ಶ್ರಾದ್ದದಿಂದ ನಡೆಯುವಂಥದ್ದು ಭಗವತ್ ಪ್ರೀತಿ ಅನ್ನುವುದನ್ನು ನಾವು ಯಾವತ್ತಿಗೂ ಮರಿಬಾರದು. ಮಹಾಭಾರತದ ಭೀಷ್ಮ ಯುಧಿಷ್ಠಿರ ಸಂವಾದ ಪ್ರಕರಣದಲ್ಲಿ ಶ್ರಾದ್ದದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಭೀಷ್ಮ ಮಾಡ್ತಾನೆ. ಭೀಷ್ಮನ ಪ್ರಶ್ನೆಯಲ್ಲಿ ಆಗ ಭೀಷ್ಮನಿಗೆ ಧರ್ಮರಾಜ ಮಾಡತಕ್ಕಂಥ ಅನೇಕ ಪ್ರಶ್ನೆಗಳಿದ್ದಾವೆ ಶ್ರಾದ್ದದ ವಿಷಯದಲ್ಲಿ. ಹರಿವಂಶದಲ್ಲಿ ಅದರಲ್ಲಿ ಒಂದನ್ನು ಉಲ್ಲೇಖ ಮಾಡ್ತಾರೆ. ಧರ್ಮರಾಜ ಹೇಳ್ತಾನೆ ಭೀಷ್ಮನ ಹತ್ರ, ನಾವು ಇಲ್ಲಿ ಶ್ರಾದ್ದ ಮಾಡ್ತೇವೆ, ಪಿತೃಗಳು ಮೇಲೆ ಇರ್ತಾರೆ, ಶರೀರ ತ್ಯಾಗ ಮಾಡಿ ಮೇಲಕ್ಕೆ ಹೋದಂತಹ ಪಿತೃಗಳಿಗೆ ನಾವು ಇಲ್ಲಿ ಮಾಡಿದಂತಹ ಶ್ರಾದ್ದ ಹೇಗೆ ಸಿಗುವುದು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಈಗ ನಾನು ಉಲ್ಲೇಖಿಸಿದ ಕ್ರಮದಲ್ಲಿ ಅದಕ್ಕೆ ಉತ್ತರ ಇದೆ. ಸ್ವತಃ ಮಾರ್ಕಂಡೇಯರು ಬಂದು ಉತ್ತರ ಹೇಳಿದ್ದನ್ನು ಕೂಡ ಭೀಷ್ಮರು ಉಲ್ಲೇಖ ಮಾಡ್ತಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ನಾವು ಒಂದು ಎಚ್ಚರ ಬೇಕು ಧರ್ಮರಾಜ, ನಾವೇನು ಪಿಂಡ ಪ್ರದಾನಾದಿಗಳನ್ನು ಮಾಡ್ತೇವೆ ಅದು ನಮ್ಮ ಅಪ್ಪ ಅಮ್ಮಂದಿರಿಗೆ ತಿನ್ನುವುದಕ್ಕೆ ಕೊಡುವ ಆಹಾರ ಅಂತ ತಿಳ್ಕೊಳ್ಬಾರ್ದು, ಅದು ವಿಧಾನ ಅಲ್ಲ. ನಾವು ಕೆಲವರಿಗೆ ಹಾಗುಂಟು, ನಾವಿಲ್ಲೇನು ಕೊಡ್ತೇವೆ ಅದೆಲ್ಲ ಪಿತೃಗಳು ತಿನ್ನಲಿಕ್ಕೆ, ಅವರಿಗೆ ಪಿಂಡ ಹಾಕುವುದು ಅಂದರೆ ಅವರು ಅದನ್ನು ತಿಂದು ಸುಖವಾಗಿರಬೇಕು ಅಂತ ಹಾಕುವುದು ಅಂತ. ಹೀಗೆ ಅಂತ ಆದರೆ ರಾಮಾಯಣದಲ್ಲಿ ಜಾಬಾಲ ಪ್ರಕರಣ ಅಂತ ಒಂದಿದೆ. ಯಾವಾಗ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ, ಅಲ್ಲಿಗೆ ಭರತ ಬರ್ತಾನೆ. ಭರತ ಬಂದು ಅಣ್ಣ ರಾಜ್ಯಕ್ಕೆ ಬರಬೇಕು ಅಂತ, ರಾಜ್ಯಕ್ಕೆ ಬರಬೇಕು ಅಂತ ಬಂದಾಗ ಅಲ್ಲಿ ಜಾಬಾಲಿ ಅಂತ ಒಬ್ಬ ಮಹರ್ಷಿ ಇದ್ದಾನೆ. ಆ ಮಹರ್ಷಿ ರಾಮನಿಗೆ ಹೇಳ್ತಾನೆ, ರಾಮ ಅಪ್ಪ ಹೇಳಿದ್ದಾನೆ ಅಂತ ಕಾಡಿಗೆ ಹೋಗಿ ದುಃಖ ಪಡುವುದಲ್ಲ, ಸುಮ್ಮನೆ ಮನೆಯಲ್ಲಿ ಹೋಗಿ ಚೆನ್ನಾಗಿ ನಿದ್ದೆ ಮಾಡು, ಸಿಂಹಾಸನವನ್ನು ಸ್ವೀಕಾರ ಮಾಡು ಅಂತ ಒಂದು ಥರದ ನಾಸ್ತಿಕ್ಯದ ಉಪದೇಶ ಮಾಡ್ತಾನೆ. ಆ ಹೊತ್ತಿಗೆ ಅವ ಹೇಳ್ತಾನೆ, ಶ್ರೀರಾಮಚಂದ್ರ ಆ ಕಾಡಿನಲ್ಲಿ ದಶರಥನಿಗೆ ಪಿಂಡ ಪ್ರದಾನ ಮಾಡ್ತಾನೆ. ಯಾವಾಗ ಭರತ ಹೇಳಿದ ದಶರಥ ಮೃತನಾಗಿದ್ದಾನೆ ಅಂತ ಆದಾಗ ಅಲ್ಲಿರುವ ಇಂಗುದಿ ಅನ್ನುವ ಒಂದು ಫಲ, ಆ ಫಲವನ್ನು ಗುದ್ದಿ ಹಿಂಡಿ ತೆಗೆದಂತಹ ಇಂಗುದಿ ಪಿಷ್ಟದಿಂದಲೇ ಪಿಂಡವನ್ನು ಮಾಡಿ ಆತ ಪಿತೃಗಳಿಗೆ ಶ್ರಾದ್ದವನ್ನು ಮಾಡ್ತಾನೆ. ಆಗ ಜಾಬಾಲಿ ಹೇಳ್ತಾನೆ, ಈ ಶ್ರಾದ್ದದಿಂದೆಲ್ಲ ಏನು ಪ್ರಯೋಜನ, ಸತ್ತವರಿಗೆ ನೀನು ಕೊಟ್ಟದ್ದು ಎಲ್ಲಿ ಸಿಗ್ತದೆ ಅಂತ ಒಂದು ನಾಸ್ತಿಕ್ಯವಾದವನ್ನು ಜಾಬಾಲಿ ಹೇಳ್ತಾನೆ. ಆವಾಗ ಕೌಸಲ್ಯವು ಕೂಡ ಅಳ್ತಾಳೆ. ಯಾಕೆ ಅಳ್ತಾಳೆ? ಅಲ್ಲಿಗೆ ಭರತನ ಜೊತೆಗೆ ಕೌಸಲ್ಯೂ ಹೋಗಿರ್ತಾಳೆ ಕಾಡಿಗೆ. ಅವಳು ಅಳ್ತಾಳೆ, ನನ್ನ ಪತಿಗೆ ಈ ಮಕ್ಕಳು ಒಂದು ಸರಿಯಾದ ರೀತಿಯಲ್ಲಿ ಪಿಂಡ ಪ್ರದಾನ ಮಾಡುವುದಕ್ಕೂ ಅವಕಾಶ ಆಗಲಿಲ್ಲಲ್ವಾ, ಇಂಗುದಿ ಪಿಂಡವನ್ನೇ ತಗೊಳ್ಬೇಕಾದ ಪ್ರಸಂಗ ಬಂತಲ್ಲ ನನ್ನ ಹಿರಿಯರು ಅಂತ ಅವಳು ಅಳ್ತಾಳೆ. ಆವಾಗ ರಾಮಚಂದ್ರ ಒಂದು ಮಾತು ಹೇಳ್ತಾನೆ, ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾ. ನಾವು ಯಾವ ಅನ್ನವನ್ನು ಉಣ್ತೇವೋ ನಮ್ಮ ಪಿತೃದೇವತೆಗಳಿಗೆ ಅದೇ ಅನ್ನದಿಂದ ಪಿಂಡಾದಿಗಳನ್ನು ಕೊಡಬೇಕು. ನಮಗೆ ಕಾಡಿನಲ್ಲಿ ನಾವು ಯಾವುದನ್ನು ತಿನ್ನುವುದು, ಇಂಗುದಿ ಪಿಷ್ಟವನ್ನು ತಿಂದುಕೊಂಡೇ ನಾವು ಬದುಕುವುದು. ಆದ್ದರಿಂದ ನಮ್ಮ ಪಿತೃದೇವತೆಗಳಿಗೆ ಅದನ್ನೇ ಕೊಟ್ಟು ಅದರಿಂದಲೇ ಶ್ರಾದ್ದ ವಿಧಾನವನ್ನು ನಡೆಸಬೇಕು ಅಂತ ರಾಮ ಹೇಳುವಂತಹ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇದೆ. ಅಂದರೆ ಪಿತೃಗಳಿಗೆ ನಾವು ಏನು ಪಿಂಡ ಪ್ರದಾನಾದಿ ವಿಧಾನಗಳನ್ನು ನಡೆಸ್ತೇವೆ ಅದು ನಮ್ಮ ನಮ್ಮ ಸಾಮರ್ಥ್ಯಾನುಗುಣವಾಗಿ ನಡೆಸ್ತಕ್ಕಂತಹ ವಿಧಾನಗಳು. ಆ ವಿಧಾನದಿಂದ ನಾವು ಚಂದ್ರಾದಿ ಸ್ವರೂಪದಿಂದ ಪಿತೃಪ್ರೀತಿ ಅಂತ ಏನು ಒಂದು ವಿಧಾನವನ್ನು ಹೇಳ್ತೇವೆ, ಇದರ ಜೊತೆಗೆ ನಾವು ನಡೆಸ್ತಕ್ಕಂತಹ ತರ್ಪಣಾದಿ ವಿಧಾನ, ಬಲಿಹರಣ ಅಂತಕ್ಕಂತಹ ವಿಧಾನ, ಸುತ್ತಕ್ಕೆ ಹಾಕತಕ್ಕಂತಹ ಬಲಿ ಅನ್ನುವ ವಿಧಾನ, ಇವೆಲ್ಲವೂ ಕೂಡ ಪಿತೃಗಳಿಗೆ ತೃಪ್ತಿಯನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆಗಳಾಗ್ತವೆ. ಅದರ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಅನೇಕ ಪ್ರಕ್ರಿಯೆಗಳಿದ್ದಾವೆ. ಆ ಪ್ರಕ್ರಿಯೆಯಲ್ಲಿ ಪ್ರಮುಖವಾದದ್ದು ಆರಂಭದಲ್ಲಿ ಪಿತೃ ಮತ್ತು ವಿಶ್ವೇದೇವತೆಗಳ ಅರ್ಚನೆ, ಅಂದರೆ ಬ್ರಾಹ್ಮಣಾರಾಧನೆ, ಬ್ರಾಹ್ಮಣ ಭೋಜನ, ಆಮೇಲೆ ಪಿಂಡ ಪ್ರದಾನ, ಕೊನೆಯಲ್ಲಿ ತರ್ಪಣ. ಇದು ಮೂರು ಪ್ರಧಾನವಾದಂತಹ ವಿಷಯ. ಅಂದರೆ ಬ್ರಾಹ್ಮಣಾರಾಧನಾ, ಪಿಂಡ ಪ್ರದಾನ, ತರ್ಪಣ ಅನ್ನುವುದು ಮೂರು ಪ್ರಮುಖವಾದಂತಹ ವಿಧಾನ. ಈ ವಿಧಾನಗಳ ಮೂಲಕ ಪಿತೃಪ್ರೀತಿ ಅನ್ನೋದು ಚಂದ್ರನ ಮೂಲಕವಾಗಿ ನಡೀತದೆ. ಈಗ ಭೀಷ್ಮ ಇದನ್ನೆಲ್ಲ ವಿವರಣೆ ಕೊಟ್ಟು ಏನು ಹೇಳ್ತಾನೆ ಅಂತೇಳಿದರೆ, ನಾವು ಪಿತೃಗಳು ಅಂತೇಳಿದರೆ ಹಿರಿಯರಿಗೇ ತೃಪ್ತಿ ಕೊಡುವುದಕ್ಕೋಸ್ಕರ ಆಹಾರ ಅಲ್ಲ, ಅದು ಭಗವಂತನ ಪ್ರೀತಿಗೋಸ್ಕರ. ಧರ್ಮಶಾಸ್ತ್ರ ಹೇಗೆ ಹೇಳಿದೆಯೋ ಅದರ ಮೇಲೆ ಶ್ರದ್ಧೆ ಇಟ್ಟು ಆ ಕ್ರಮದಲ್ಲಿ ನಡೆಸಬೇಕು. ಉದಾಹರಣೆಗೆ ಅಂತ ಅವರು ತನ್ನದ್ದೇ ಒಂದು ದೃಷ್ಟಾಂತ ಹೇಳ್ತಾರೆ. ಏನು ದೃಷ್ಟಾಂತ? ನಾನು ನನ್ನ ತಂದೆಯಾದ ಶಂತನುವಿಗೆ ಶ್ರಾದ್ದವನ್ನು ಮಾಡ್ತಾ ಇದ್ದೆ. ವಿಹಿತವಾದಂತಹ ದ್ರವ್ಯದಿಂದ ಪಿಂಡವನ್ನು ಸಿದ್ಧ ಮಾಡಿ ವೈಯಾಘ್ರಪಾದ ಗೋತ್ರೋತ್ಪನ್ನನಾದಂತಹ ಶಂತನುವಿಗೆ ನಾನು ಪಿಂಡವನ್ನಿಡುವುದಕ್ಕೆ ಅಂತ 64 ದರ್ಭೆಗಳನ್ನು ದಕ್ಷಿಣಾಭಿಮುಖವಾಗಿ ಹರಡಿದ್ದೇನೆ. ಅದಕ್ಕೆ ಬರ್ಹಿಸ್ಸು ಅಂತ ಹೆಸರು. ಆ ಬರ್ಹಿಸ್ಸಿನಲ್ಲಿ ಬರ್ಹಿಷದ ಅಂತ ಹೇಳ್ತಕ್ಕಂತಹ ಪಿತೃಗಳನ್ನೆಲ್ಲ ಕೂಡಿಸಿದ್ದೇನೆ. ಕೂಡಿಸಿ ಅಲ್ಲಿ ತಂದೆಯಾದ ಶಂತನುವಿನ ಹೆಸರು ಹೇಳಿ ಪಿಂಡವನ್ನು ಇಡುವುದಕ್ಕೆ ಹೋದಾಗ ಭೂಮಿ ನಡುಗಿತು. ನಡುಗಿದ್ದು ಮಾತ್ರ ಅಲ್ಲ, ನಡುಗಿದ ಭಾಗದಿಂದ ಕೈ ಎದ್ದು ಬಂತಂತೆ, ಭೂಮಿ ಒಡೆದು ಅಲ್ಲಿಂದ ಕೈ ಬಂತು.
ಬಂದ ಕೈಯನ್ನು ನೋಡಿದರೆ ಅದು ಶಂತನುವಿನದ್ದೇ ಕೈ ಅನ್ನುವುದಕ್ಕೆ ಸಂಶಯ ಇಲ್ಲ. ಯಾಕಂದರೆ ಯಾವ ನನ್ನ ಅಪ್ಪನ ಕೈಯಲ್ಲಿ ನಾನು ಕಡಗವನ್ನು ನೋಡಿದ್ದೇನೋ ಅದೇ ಕಡಗವನ್ನು ಧರಿಸಿದ ತಂದೆಯದ್ದೇ ಕೈ. ತಂದೆಯದ್ದೇ ಕೈ ಅಂತಾದ ಮೇಲೆ ತಂದೆಯೇ ಪಿಂಡವನ್ನು ಕೇಳ್ತಾ ಇದ್ದಾನೆ ಅಂದರೆ ನಾನೇನು ಮಾಡಬೇಕು? ನನಗೆ ಸಂಶಯ ಪ್ರಾರಂಭ ಆಯಿತು. ಆತನ ಕೈಯಲ್ಲಿ ಅವನಿಗೇ ಕೊಡುವುದೋ ಅಥವಾ ಈ ಹರಡಿದಂತಹ ದರ್ಬೆಯಲ್ಲಿ ಇಡುವುದೋ? ಕೊನೆಗೆ ಸ್ವಲ್ಪ ಆಲೋಚನೆ ಮಾಡಿದಾಗ ನನಗೆ ತೀರ್ಮಾನ ಆದದ್ದೇನು ಅಂತೇಳಿದರೆ, ನೈಷಕಲ್ಪೇ ವಿಧಿರ್ದೃಷ್ಟ. ಇದೆಲ್ಲ ನಡೆಸುವುದು ಕಲ್ಪಶಾಸ್ತ್ರ ಹೇಳಿದ ಹಾಗೆ. ಕಲ್ಪಶಾಸ್ತ್ರ ಅಂತೇಳಿದರೆ ಇದೇ ಸೂತ್ರ ಗ್ರಂಥಗಳಿಗೆ ಕಲ್ಪಗಳು ಅಂತ ಹೆಸರು. ಕಲ್ಪೋಕ್ತ ಪೂಜೆ ಅಂತ ಹೇಳ್ತೇವಲ್ವ, ಆ ಕಲ್ಪಶಾಸ್ತ್ರದಲ್ಲೆಲ್ಲೂ ಕೂಡ ತಂದೆಗೆ ಉಣ್ಣುವುದಕ್ಕೆ ಪಿಂಡ ಪ್ರದಾನ ಮಾಡುವುದು ಅನ್ನುವ ವಿಧಿ ಎಲ್ಲೂ ಕಂಡಿಲ್ಲ. ಮತ್ತೆ ಹೇಗೆ ಪಿತೃದೇವತಾ ಪ್ರೀತ್ಯರ್ಥವಾಗಿ ನಾವು ದರ್ಭೆಯ ಮೇಲೆ ಪಿಂಡವನ್ನು ಇಡಬೇಕು ಅನ್ನುವ ವಿಧಾನವೇ ಇರುವುದು ಅಂತ ಯೋಚಿಸಿ, ಈ ಕೈಯಲ್ಲಿ ನನಗೆ ಕೊಡು ಅಂತ ಅವನ ಕೈ ಕೇಳ್ತಾ ಇದ್ದರೂ ಕೂಡ ನಾನು ಕೈಗೆ ಕೊಡಲಿಲ್ಲ, ನಾನು ದರ್ಭೆಯಲ್ಲಿ ಪಿಂಡವನ್ನು ಇಟ್ಟೆ. ಇದನ್ನು ಭೀಷ್ಮ ಹೇಳ್ತಾನೆ. ಇಟ್ಟ ಕೂಡಲೇ ಆ ಯಾವ ಭಾಗದಿಂದ ಕೈ ಎದ್ದು ಬಂದಿತ್ತೋ ಆ ಭಾಗದಿಂದ ಶಂತನುವೇ ಎದ್ದು ಬಂದ. ಶಂತನು ಪ್ರತ್ಯಕ್ಷನಾಗಿ ತನ್ನ ಮೈಯಿಂದ ಕಾಂತಿಯನ್ನು ಬೀರ್ತಾ ಇದ್ದ. ಇದರಿಂದ ನನಗೆ ಅರ್ಥ ಆದದ್ದು ಇದು ನನ್ನ ಶಂತನು ಅಲ್ಲ, ಪಿತೃಶಂತನು ಅಂತ ನನಗೆ ಅರ್ಥ ಆಯಿತು. ಅಂದರೆ ಪಿತೃದೇವತೆಗಳಿಗೆ ಕಾಮರೂಪಿಗಳು ಅಂತ ಕರೀತೇವೆ. ಅವರು ಯಾವ ರೂಪವನ್ನು ಬೇಕಾದರೂ ಧರಿಸಿಕೊಂಡು ನಮಗೆ ದರ್ಶನವನ್ನು ಕೊಡ್ಬೋದು. ಇಲ್ಲಿ ಶಂತನು ತನ್ನ ಶಂತನುವಿನ ಸ್ವರೂಪದಲ್ಲೇ, ಅದು ವರುಣದೇವ ವಸ್ತುತಃ, ಅವನು ಶಂತನು ರೂಪದಲ್ಲೇ ಈತನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ನಿನ್ನಂಥ ಮಗನನ್ನು ಪಡೆದದ್ದು ನನಗೆ ಸಾರ್ಥಕವಾಯಿತು. ಧರ್ಮ, ಶಾಸ್ತ್ರ ಮತ್ತು ಶ್ರದ್ಧೆ ಎರಡನ್ನೂ ಕೂಡ ಮೇಲನ ಮಾಡಿಕೊಂಡು ಕಲ್ಪೋಕ್ತವಾದ ವಿಧಾನದಲ್ಲಿ ನೀನು ಶ್ರಾದ್ದವನ್ನು ಮಾಡಿದಿ. ಅದು ನನ್ನ ತಿನ್ನುವಿಕೆಗೆ ಸಂಬಂಧಪಟ್ಟ ದ್ರವ್ಯ ಅಲ್ಲ ಅಂತ ತಿಳಿದು ನೀನು ವಿಧಾನ ಮಾಡಿದಿ. ಅದರಿಂದ ತೃಪ್ತನಾಗಿದ್ದೇನೆ, ಆದ್ದರಿಂದ ನೀನು ಇಚ್ಛಾಮರಣಿಯಾಗು ಅಂತ ವರ ಕೊಡ್ತಾರೆ. ವಸ್ತುತಃ ಹಿಂದಕ್ಕೇನೆ ಇಚ್ಛಾಮರಣದ ವರ ಭೀಷ್ಮನಿಗೆ ಪ್ರಾಪ್ತಿಯಾಗಿತ್ತು. ಅದನ್ನು ಮತ್ತೆ ಎರಡನೇ ಬಾರಿ ಇಚ್ಛಾಮರಣೀಯ ವರವನ್ನು ಆತ ಗಟ್ಟಿಗೊಳಿಸಿದ ಅಂತ ಈ ಕಥೆಯನ್ನು ಹೇಳಿ ಶಂತನು ಈ ಕಥೆಯನ್ನು ಹೇಳ್ತಾ ಭೀಷ್ಮಾಚಾರ್ಯ ಧರ್ಮರಾಜನಿಗೆ ಹೇಳ್ತಾನೆ, ಆದ್ದರಿಂದ ನಾವು ಪಿತೃಗಳಿಗೆ ಶ್ರಾದ್ದ ಮಾಡುವುದು ಅನ್ನುವುದು ಶಾಸ್ತ್ರದಲ್ಲಿ ಹೇಗೆ ಹೇಳಿದೆ ಹಾಗೆ ಮಾಡಬೇಕು. ಅಂದರೆ ದರ್ಭೆಯನ್ನು ದಕ್ಷಿಣಾಭಿಮುಖವಾಗಿ ಹರಡಿ ಆ ಬರ್ಹಿಸ್ಸಿನಲ್ಲಿ ತ್ರಿಸ್ಥಾನ ಏನಿದೆ, ಪಿತೃ, ಪಿತಾಮಹ, ಪ್ರಪಿತಾಮಹ ಅಥವಾ ವಸು, ರುದ್ರ, ಆದಿತ್ಯ ಅಂತ ಹೇಳುವ 3 ಸ್ಥಾನಗಳುಂಟು. ಆ ಸ್ಥಾನಗಳಲ್ಲಿ ಜಲನಿಷೇಚನ ಇತ್ಯಾದಿಗಳನ್ನು ನಡೆಸಿ ಅಲ್ಲಿ ಪಿಂಡ ಪ್ರದಾನವನ್ನು ಮಾಡುವುದು ಅನ್ನೋದು ಶಾಸ್ತ್ರೋಕ್ತವಾದ ವಿಧಾನ. ಅದನ್ನು ಇದರಿಂದ ಪಿತೃಗಳು ಪ್ರೀತರಾಗ್ತಾರೆ ಎಂಬ ಶ್ರದ್ಧೆಯಿಂದ, ಎಂಬ ವಿಶ್ವಾಸದಿಂದ ಅದನ್ನು ನಡೆಸಬೇಕು. ಈ ರೀತಿಯ ಶ್ರದ್ಧೆಯಿಂದ ಅದನ್ನು ನಡೆಸುವುದರಿಂದಲೇ ಆ ಕರ್ಮಾನುಷ್ಠಾನಕ್ಕೆ ಶ್ರಾದ್ದ ಅಂತ ಹೆಸರು. ಈ ವಿಧಾನದ ಮೂಲಕ ಪಿತೃಗಳ ಪ್ರೀತಿಯಾಗ್ತದೆ. ಈ ವಿಷಯಗಳೆಲ್ಲ ಒಂದು ಕಡೆ ಧರ್ಮಶಾಸ್ತ್ರದಲ್ಲಿ ಬಂದರೆ, ನಮ್ಮ ಹರಿಕಥಾಮೃತ ಸಾರದಲ್ಲಿ ದಾಸವರೇಣ್ಯರು ನಿರೂಪಣೆ ಮಾಡುವಂಥದ್ದು, ಅದರಲ್ಲಿ ಅನುಸಂಧಾನ ಮಾಡಬೇಕಾದ ಭಗವಂತನ ರೂಪಗಳ ಬಗ್ಗೆ ಪ್ರಮುಖವಾಗಿ ನಿರೂಪಣೆ ಮಾಡುವುದು. ಈಗ ಜನಾರ್ದನ ಅಂತ ಶಬ್ದ, ಇದು ಪಿತೃಗಳಲ್ಲಿ ನಾವು ಚಿಂತಿಸಬೇಕಾದ ಭಗವಂತನ ರೂಪದ ಹೆಸರು. ಜನಾರ್ದನ ಅನ್ನುವ ಶಬ್ದಕ್ಕೆ ಹೆಸರು ಜನರನ್ನೆಲ್ಲ ಸಾಯಿಸುವವ ಅಂತ ಶಬ್ದ ಅರ್ಥ ಹಾಗೆ. ಆದರೆ ಯಮನನ್ನು ನಿಯಂತ್ರಿಸುವ ಭಗವಂತನ ರೂಪಕ್ಕೂ ಜನಾರ್ದನ ಅಂತ ಹೆಸರು ಮತ್ತು ಶ್ರೀರಾಮ ಅಂತ ಹೆಸರು. ಯಮನನ್ನು ನಿಯಂತ್ರಿಸುವ ಭಗವಂತನ 2 ರೂಪಗಳಿದ್ದಾವೆ. ಒಂದು ಶ್ರೀರಾಮ ಅನ್ನುವ ರೂಪ, ರಾಮೋ ವಿರಾಮೋ ವಿರಜೋ ಅಂತ ಹೇಳುವ ರಾಮರೂಪ, ಮತ್ತೊಂದು ಜನಾರ್ದನ ರೂಪ. ಈ ಜನಾರ್ದನ ರೂಪವೇ ಶ್ರಾದ್ದದಲ್ಲಿ ಯಾಕೆ ಶ್ರೀ ಗಯಾ ಗದಾಧರ ಪ್ರಿಯತ ಅಂತ ಗದಾಧರನನ್ನು ಹೇಳ್ತೇವೆ, ಜೊತೆಗೆ ಪಿತ್ರಂತರ್ಗತ ಲಕ್ಷ್ಮೀ ಜನಾರ್ದನ ಪ್ರಿಯತ ಅಂತ ಲಕ್ಷ್ಮೀ ಜನಾರ್ದನನನ್ನು ನಾವು ಹೇಳ್ತೇವೆ. ಈ ಜನಾರ್ದನ ರೂಪವನ್ನೇ ಇಲ್ಲಿ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ, ಜನಾರ್ದನ ಅನ್ನುವುದು ಅದು 5553 ರೂಪಗಳನ್ನು ಹೇಳುವಂಥ ಒಂದು ಶಬ್ದ ಅಂತೆ. ಅದನ್ನು ದಾಸರು ಹೇಳ್ತಾರೆ. ಶ್ರಾದ್ದದಲ್ಲಿ ಭಗವಂತ 5553 ರೂಪಗಳಿಂದ ತಾನು ಶ್ರಾದ್ದ ವಿಘ್ನಗಳನ್ನು ಪರಿಹಾರ ಮಾಡಿ ಶ್ರಾದ್ದದಲ್ಲಿದ್ದುಕೊಂಡು ತೃಪ್ತನಾಗ್ತಾನೆ. ತಾನು ತೃಪ್ತನಾಗಿ ಪಿತೃತೃಪ್ತಿಯನ್ನು ಉಂಟು ಮಾಡ್ತಾನೆ ಅಂತ ಒಂದು ಸೂಕ್ಷ್ಮ ಇದೆ. ನಮಗೆಲ್ಲ ಅರ್ಥ ಆಗುವ ವಿಷಯ ಅಲ್ಲ ಅದು. ಆದರೆ ಜನಾರ್ದನ ಅನ್ನೋ ಶಬ್ದದಿಂದ ಇದು ಹೇಗೆ, ಆ ಜನಾರ್ದನನೇ ಯಾಕೆ ಬೇಕು ಅಂದರೆ, ಜನಾರ್ದನ ಅಂದರೆ 5553 ಅಂತ ಅರ್ಥ ಅಂತೆ. ಈ ಸಂಸ್ಕೃತದಲ್ಲಿ ಕೆಲವು ಶಬ್ದಗಳಿಗೆಲ್ಲ, ಈಗ ಕವಿ, ಕಥಯ, ತನ್ನಂಗಿ, ಪತಂಗ ಅಂತ ಎಲ್ಲ ಶಬ್ದ ಉಂಟಲ್ಲ, ಅದೆಲ್ಲ ಪತಂಗ ಅಂತ ಹೇಳಿದರೆ ಹಾರುವ ಚಿಟ್ಟೆ ಅಂತ ಅರ್ಥ ಅಲ್ಲ. ಪತಂಗ ಶ್ರಾದ್ದ ಅಂತ ನಾವು ಹೇಳ್ತೇವಲ್ವ, ಅದೇನು ಪತಂಗ ಅಂತ ಹೇಳಿದರೆ ಅದೊಂದು ಸಂಖ್ಯೆ. ಈ ಸಂಖ್ಯೆಯನ್ನು ಪತಂಗ ಅನ್ನುವ ಶಬ್ದದಿಂದ ಹೇಳುವುದು. ಗ ಅಂದರೆ ಕಾ ಖ ಗ, ವಸ್ತುತಃ ಕಾ ಚ ಟ ತ ಪ ಉಂಟಲ್ಲ, ಅದರ ಲೆಕ್ಕದಲ್ಲಿ
ಕ ಖ ಗ ಗ ಅನ್ನೋದು 3 ಅನ್ನುವ ಸಂಖ್ಯೆಯನ್ನು ಹೇಳ್ತದೆ, ಮೂರನೇದದು. ತ ಪತಂಗ ಅನ್ನುವಲ್ಲಿ ಪ ಅನ್ನೋದೇನು ಹೇಳ್ತದೆ, ಪ ಫ ಬ ಭ ಮ, ಅದರಿಂದ ಅದು ಪ ಅಂದರೆ 1 ಅಂತ ಹೇಳ್ತದೆ. ತ ಅಂದರೆ ಏನು, ಕ ಚ ಟ ತ, ಅದರಿಂದ ಟಾಠ ಡಾಢಾಣ ತಾಥ ದಾಧಾನ ಇಷ್ಟು ಸೇರಿ 10 ಅಲ್ವಾ. ಅದರಲ್ಲಿ ತ ಅನ್ನೋದು 6ನೇ ಅಕ್ಷರ. ಕ ಚ ಟ ತ, ಅದರಿಂದ ಟಾಠ ಡಾಢಾಣ ತ ಅನ್ನೋದು 6ನೇ ಅಕ್ಷರ. ಹಾಗಾದರೆ ಪ ಅಂದರೆ 1, ತ ಅಂದರೆ 6, ಗ ಅಂದರೆ 3. ಈ ಲೆಕ್ಕಾಚಾರ ಹೇಗೆ, 1 ಅನ್ನೋದು 1 ಅನ್ನೋದನ್ನೇ ಹೇಳ್ತದೆ. ತ ಅನ್ನೋದು ಅದು 10ನೇ ಸ್ಥಾನದಲ್ಲಿರುವುದರಿಂದ ಅದು 10 ಅಂತ ಹೇಳ್ತದೆ. ತ ಅನ್ನೋದು 6 ಅಂತ ಆದರೆ 60 ಅಂತ ಹೇಳ್ತದೆ. ಗ ಅನ್ನೋದು 100ನೇ ಸ್ಥಾನದಲ್ಲಿರುವುದರಿಂದ ಅದು 3 ಅಂದರೆ 300 ಅಂತ ಹೇಳ್ತದೆ. ಆದರೆ 1, 60, 300 ಅಂದರೆ 361. ಇದನ್ನು ಅಂಕಾನ ವಾಮತೋ ಗತಿ ಅಂತ ಕರೀತಾರೆ. ಪತಂಗ ಅಂದರೆ 1, 6, 3 ಅಂತಿದ್ದರೆ ಅದನ್ನು ತಿರುಗಿಸಿ ಓದಬೇಕು. 361 361 ಅಂತ ಓದಬೇಕು ಅದನ್ನು. ಅದರಿಂದ ಪತಂಗ ಶ್ರಾದ್ದ ಅಂದರೆ 361ನೇ ದಿವಸದಲ್ಲಿ ನಡೆಸ್ತಕ್ಕಂತಹ ಶ್ರಾದ್ದ. ಹಾಗೆ ಕವಿ ಅಂತ ಹೇಳಿದರೆ ಇದೇ ಅರ್ಥದಲ್ಲಿ. ಕವಿ ಅಂದರೆ ಏನು ಅರ್ಥ ಆಗ್ತದೆ, ವ ಅಂದರೆ ಯಾ ರ ಲ ವ 4ನೇ ಅಕ್ಷರ ಆಗ್ತದೆ. ಕ ಅಂತ ಹೇಳಿದರೆ ಕ ಖ 1 ಅಲ್ವಾ. ಹಾಗಾದರೆ ವ ಕವಿ ಪತ ಕಥಯ ತನ್ನಂಗಿ ಇತ್ಯಾದಿ ಶಬ್ದಗಳೆಲ್ಲ ಇದೇ ಅರ್ಥದಲ್ಲಿ 41. ಕವಿ ಅಂತ ಹೇಳಿದರೆ 41 ಅಂದರೆ 41ನೇ ದಿವಸದಲ್ಲಿ ನಡೆಸ್ತಕ್ಕಂತಹ ಒಂದು ತ್ರೈಪಾಕ್ಷಿಕ ಶ್ರಾದ್ದ ಅಂತೇನಿದೆ ಅದನ್ನು ಕವಿ ಶ್ರಾದ್ದ ಅಂತ ಕರೆಯೋದು. ಅದೇ ಲೆಕ್ಕದಲ್ಲಿ ನಾವೀಗ ಜನಾರ್ದನ ಶಬ್ದವನ್ನು ನೋಡುವ. ನಾವು ಆ ಕಡೆಯಿಂದಲೇ ನೋಡ್ತಾ ಬರೋ. ಅಥವಾ ಜ ಅಂದರೆ ಏನು, ಛ ಛ ಜ ಅಂದರೆ 3, ಒಂದು ಅರ್ಥ ಸಿಕ್ಕಿತು. ನ ಅಂದರೆ ತಾಥ ದಾಧಾನ 5 ಸಿಕ್ಕಿತು. ಆಮೇಲೆ ಜನಾರ್ದ ಅರ್ಧ ಅಂದರೆ 5 ಸಿಗಬೇಕೀಗ ನಮಗೆ. ಸ್ವಲ್ಪ ಕಷ್ಟ ಉಂಟು. ಜನಾರ್ದ ಹೌದು. ರ ಅನ್ನೋದು ರ ಅಂದರೆ 2 ಅಲ್ವಾ. ದ ಅಂದರೆ ಏನು, ತಾಥ ದ. ಹಾಗಾದರೆ ದ ಅಂದರೆ 3 ಮತ್ತು 2 5 ಅಂತ ಆಯಿತು. ಅರ್ಧ ಅಂದರೆ 5 ಆಯಿತು. ಮತ್ತೆ ನ ಅಂದರೆ 5. ಹಾಗಾದರೆ 5 5 5 3 ಅಂತ ಆಯಿತು. ಈಗ ಹಾಗಾದರೆ 5553 ಜನಾರ್ದನ ಅಂದರೆ ಈ ಅರ್ಥ ಸಿಕ್ಕಿತು. ಆದರೆ ಜಗನ್ನಾಥದಾಸರು ಒಂದು ವಿಶೇಷ ಹೇಳ್ತಾರೆ. 5553 ದೇವತೆಗಳು ಹೇಗೆ ಇಲ್ಲಿ ಪೂಜ್ಯರು, ಹಾಗೆಯೇ 3555 ದೇವತೆಗಳೂ ಪೂಜ್ಯ ಅಂತ. ದೇವರದ್ದು ಇದೆಲ್ಲ ವಿಕಲ್ಪಗಳು ಬೇರೆ ಇದ್ದಾವೆ. ಅದನ್ನು ಸಂಕರ್ಷಣ ಒಡೆಯರು ಇದಕ್ಕೆ ವ್ಯಾಖ್ಯಾನ ಬರೆಯುವಾಗ ಹೇಳ್ತಾರೆ. ಅವರು ಮುಕ್ತಿತತ್ವ ಎಂಬ ಗ್ರಂಥದ ಕೊಟೇಶನ್ ಕೊಟ್ಟು ಹೇಳ್ತಾರೆ, 3555 ರೂಪಗಳು ಭಗವಂತನಲ್ಲಿದ್ದು ಇಲ್ಲಿ ಪೂಜ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಅಂಕಾನಾಂ ವಾಮತೋಗತಿ ಅನ್ನುವ ವಿಧಾನವನ್ನು ಬಿಟ್ಟು ಹೇಗುಂಟು ಹಾಗೆ ಜನಾರ್ದನ ಅಂತ ಹೇಳಿದರೆ 3555 ರೂಪಗಳು ಅಂತ ತಗೊಳ್ಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಕೆಲವು ನಮಗೆ ಇವತ್ತು ಶ್ರಾದ್ದ ವಿಧಾನದಲ್ಲಿ ಅದನ್ನು ಆಲೋಚನೆ ಮಾಡುವುದಕ್ಕೆ ಸಾಧ್ಯವಾಗದ ಭಾರಿ ಎತ್ತರದ ವ್ಯಕ್ತಿ, ಕಣ್ಣಾರೆ ಅವುಗಳನ್ನೆಲ್ಲ ಕಾಣತಕ್ಕಂಥ ವ್ಯಕ್ತಿ ಚಿಂತನೆ ಮಾಡಬಹುದಾದ ಕೆಲವು ಸೂಕ್ಷ್ಮ ವಿಷಯಗಳನ್ನು ಸೇರಿಸಿಕೊಂಡು ಪಿತೃಗಣ ಸಂಧಿಯಲ್ಲಿ ಪಿತೃಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ವಸ್ತುತಃ ಪಿತೃಗಣ ಸಂಧಿಯಲ್ಲಿ ಅನೇಕ ಪದ್ಯಗಳಿದ್ದಾವೆ. ಅವೆಲ್ಲ ಪದ್ಯವೂ ಪಿತೃಗಳ ಬಗ್ಗೆ ಹೇಳುವ ಪದ್ಯಗಳಲ್ಲ. ಸುಮಾರು ಒಂದು 8 ಪದ್ಯಗಳು ಮಾತ್ರ ಪಿತೃಗಳ ಬಗ್ಗೆ ಹೇಳ್ತಕ್ಕಂತಹ ಪದ್ಯ ಇದೆ ಅಲ್ಲಿ. ಒಟ್ಟು ಅಷ್ಟೂ ಪದ್ಯಗಳ ಒಟ್ಟು ಸಾರ ಇರುವುದು ಪಿತೃಗಳ ಆರಾಧನೆ ಪ್ರತಿಯೊಬ್ಬ ವ್ಯಕ್ತಿಗೆ ಕರ್ತವ್ಯ. ತಂದೆ ತಾಯಿಗಳು ಬದುಕಿದ್ದಾಗ ತಂದೆ ತಾಯಿಯರನ್ನು ನಾವು ಚೆನ್ನಾಗಿ ಅವರ ಮಾತುಗಳನ್ನು ನಿರ್ವಹಿಸಬೇಕು. ಅವರಿಗೆ ಬೇಸರವಾಗದೇ ಇರುವ ಹಾಗೆ ನಡ್ಕೊಳ್ಬೇಕು. ಇದರ ಬಗ್ಗೆ ಒಂದು ಸೂಕ್ಷ್ಮ ಭಾಗವತದಲ್ಲಿ ಬರ್ತದೆ. ತಂದೆ ತಾಯಿ ಕೆಲವು ನಿರ್ದೇಶನ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಅದು ನಮಗೆ ನಿಜವಾಗಿ ಅನುಷ್ಠಾನ ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದರೆ ಅದು ಇವತ್ತಿನ ಕಾಲಕ್ಕೆ ಸರಿ ಹೊಂದುವುದಿಲ್ಲ. ಅವರು ಹಳೆ ಕಾಲದವರಲ್ವಾ. ಈ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡವರ ಬಗ್ಗೆ ಹಾಗೆ ಅನಿಸೋದು. ಅವರೆಲ್ಲ ಹಳೆ ಕಾಲದವರು. ಅದೆಲ್ಲ ಏನು ಅವರೇ ಹೇಳಿದಾಗ ಕೇಳಬಾರ್ದು ಅಂತ. ಅದು ಇವತ್ತಿಗೆ ಸರಿಯಾಗಿ ಇಲ್ಲ ಅಂತ ಅಂದ್ಕೊಳ್ಳಿ. ಕೆಲವು ಸಲ ಅಂಥದ್ದು ಹೇಳ್ತಾರೆ ಹಿರಿಯರು. ಅದು ಇವತ್ತಿಗೆ ಹೊಂದುವುದಿಲ್ಲ. ಹೊಂದದೇ ಇದ್ದ ವಿಷಯವನ್ನು ಅವರು ಮಾಡು ಅಂತ ಹೇಳಿದಾಗ ಆಗೋಲ್ಲ ಅಂತ ಹೇಳಬಾರ್ದಂತೆ. ಬಾಢಮಿತ್ಯೇವ ಅನುಮನ್ಯೇತ, ಆಗಬಹುದು ಅಂತ ಹೇಳ್ಬೋದು. ಸರಿ ಸರಿ ಅಂತ ಹೇಳಬೇಕಂತೆ. ಸರಿ ಅಂತ ಹೇಳಿ ಅದು ಪ್ರಯೋಜನಕ್ಕೆ ಬಾರದ ಕೆಲಸ, ತುಂಬ ತೊಂದರೆ ಆಗುವ ಕೆಲಸ ಅಂದರೆ ಮಾಡಲಿಕ್ಕೆ ಹೋಗಬಾರ್ದು. ಸರಿ ಸರಿ ಅಂತ ಹೇಳಬೇಕು. ಹೇಳಿ ಆಮೇಲೆ ಅವರು ಸ್ವಲ್ಪ ಸಮಾಧಾನದಲ್ಲಿದ್ದಾಗ ಅವರ ಹತ್ರ ಹೋಗಿ ಇದನ್ನು ಹೀಗೆ ಮಾಡಿದರೆ ಇಂಥ ಸಮಸ್ಯೆ ಆಗ್ತದಲ್ವ, ಹೀಗಾಗ್ತದಲ್ವ, ನಾನು ನನ್ನ ಸೋದರ ಮಾವನ ಹತ್ರ ಕೇಳಿದರೆ ಅವರು ಹೀಗೆ ಹೇಳಿದರು ಹಾಗೆ ಹೇಳಿದರು, ಇಂಥ ಸಮಸ್ಯೆ ಉಂಟಲ್ವ ಅಂತ ಅವರಲ್ಲಿ ವಿಮರ್ಶೆ ಮಾಡಿ ಅವರೇ ಹೇಳಬೇಕು. ಬೇಡ ಬೇಡ, ನಾನು ಅದು ಹೇಳಿದ ಸ್ವಲ್ಪ ಮಿಸ್ಟೇಕ್ ಆಯಿತು, ಅದು ಸರಿ ಇಲ್ಲ, ಹೀಗೆ ಮಾಡು ಅಂತ ಅವರೇ ಹೇಳುವ ಹಾಗೆ ಅವರನ್ನು ಮನವೊಲಿಸಬೇಕು. ಅದು ಬಿಟ್ಟು ಅವ್ರು ಹೇಳುವಾಗಲೇ ನಿಮಗೇನು ಅರ್ಥ ಆಗ್ತದೆ, ಅದೆಲ್ಲ ಆಗೋಲ್ಲ ಅಂತ ಹಿರಿಯರ ಮುಂದೆ ಹಾಗೆ ಹೇಳಬಾರ್ದಂತೆ. ಸ್ವತಃ ಬ್ರಹ್ಮದೇವರೇ ಇದನ್ನು ಹೇಳ್ತಾರೆ.
ಬ್ರಹ್ಮದೇವರು ಹೀಗೆ ಹೇಳಿದ ಕೂಡಲೇ ಆಗಬಹುದು ಅಂತ ನೀನು ಹೇಳಿದೆಯಲ್ವಾ, ನಿನ್ನಂಥ ಮಕ್ಕಳು ಬೇಕಪ್ಪ, ಬಾಢಮಿತ್ಯೇವ ಅನುಮನ್ಯತ, ಆಮೇಲೆ ಬೇಕಾದರೆ ಎಷ್ಟು ಬೇಕಾದರೂ ನಿಷೇಧ ಮಾಡಿ, ಆದರೆ ಆರಂಭದಲ್ಲೇ ಆಗೋಲ್ಲ ಅಂತ ಹೇಳಿದರೆ ತಂದೆಗೆ ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತಂತೆ. ಉದಾಹರಣೆಗೆ ಚತುರ್ಮುಖ ಬ್ರಹ್ಮನಿಗೆ 4 ಜನ ಮಕ್ಕಳು ಹುಟ್ಟಿದ್ರ, ಯಾರು? ಸನಕ, ಸನಂದನ, ಸನಾತನ, ಸನತ್ಸುಜಾತ ಅಂತ 4 ಜನ ಮಕ್ಕಳು. ಆ ಮಕ್ಕಳ ಹತ್ರ ಚತುರ್ಮುಖ ಹೇಳಿದ, ನಾನು ಸೃಷ್ಟಿಯ ಜವಾಬ್ದಾರಿ ಹೊತ್ತಿದ್ದೇನೆ, ನೀವು ಸೃಷ್ಟಿಯನ್ನು ಮುಂದುವರಿಸಿ. ಆವಾಗ ಈ 4 ಜನ ಹೇಳಿದರು ಆಗೋಲ್ಲ ಅಂತ ಹೇಳಿದರು. ನಾವು ಸನ್ಯಾಸಿಗಳು ಸೃಷ್ಟಿ ಮಾಡಬೇಕಾದ್ರೆ ಮದುವೆ ಆಗಬೇಕು, ಮದುವೆ ಆದರೆ ಎಷ್ಟು ಸಮಸ್ಯೆ ಅಂತ ನಮಗೆ ಗೊತ್ತು, ಅದು ಸಾಧ್ಯ ಇಲ್ಲ ಅಂತ ಹೇಳಿದರು. ಹೇಳಿದಾಗ ಚತುರ್ಮುಖನಿಗೆ ಸಿಟ್ಟು ಬಂತು, ನನ್ನ ಮಕ್ಕಳು ನಾನು ಹೇಳಿದಾಗ ಕೇಳುವುದಿಲ್ಲ ಅಂತ. ಸಿಟ್ಟು ಜಾಸ್ತಿಯಾಗಿ ಮೂಗಿನ ತುದಿಯಲ್ಲಿ ಸಿಟ್ಟು ಬಂತು. ಈ ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಶುರುವಾದದ್ದೇ ಅಲ್ಲಿಂದ. ಮೂಗಿನ ತುದಿ ಅಂದರೆ ಮೇಲೆ ಅಲ್ಲ, ಕೆಳಗೆ, ಹೌದಾ? ಇವತ್ತು ಮೂಗಿನ ತುದಿ ಕೆಳಗೆ, ನಿಜವಾಗಿ ತುದಿ ಅಂದರೆ ಮೇಲೇ ಇರುವುದು. ಅದನ್ನು ತುದಿ ಇರುವುದು ಎಲ್ಲಿ ಅಂದರೆ 2 ಹುಬ್ಬುಗಳ ಮಧ್ಯ, ಅದು ಮೂಗಿನ ತುದಿ. ಗೋಪಿಚಂದನ ಹಾಕೊಳ್ಳುವಾಗ ಮೂಗಿನ ತುದಿಯಿಂದ ಶುರು ಮಾಡಿಕೊಂಡು ಮೇಲಿನ ತನಕ ಅಂದರೆ ಬ್ರಹ್ಮರಂಧ್ರದ ತನಕ ಅಂತ 8 ಅಂಗುಲದಷ್ಟು ಗೋಪಿಚಂದನ ಎಳಿಬೇಕಂತೆ. ಕೆಲವರು ಇಲ್ಲಿಂದಲೇ ಗಲೀಜು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಮೂಗಿನ ತುದಿ ಅಂದರೆ ಇದಲ್ಲ, ತುದಿ ಅಂದರೆ 2 ಹುಬ್ಬುಗಳ ಮಧ್ಯೆ ಆಜ್ಞಾಚಕ್ರ. ಆಜ್ಞಾಚಕ್ರದಿಂದ ತಾನು ಸಹಸ್ರಾರದ ತನಕ ನಾಮವನ್ನು ಬ್ರಹ್ಮನಾಡಿ ಕ್ರಮೇಣತು ಅಂತ ಹೇಳ್ತಾರೆ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ. ಆ ಕ್ರಮದಲ್ಲಿ ನಾಮವನ್ನು ಎಳಿಬೇಕು ಅಂತ. ಹಾಗೆ ಈ ಭಾಗದಿಂದ ಮೂಗಿನ ತುದಿಯಿಂದ ಆ ಸಿಟ್ಟು ಹೊರಗೆ ಬಂದು ಅದು ಮನ್ಯು ರುದ್ರ ಅನ್ನುವ ಸ್ವರೂಪದಿಂದ ಆವಿರ್ಭೂತವಾಯಿತು ಅಂತ ಭಾಗವತ ಹೇಳುತ್ತದೆ. ಹಾಗಾಗಿ ಈ ಮಕ್ಕಳು ತಂದೆ ಹೇಳಿದ ಕೆಲಸವನ್ನು ಸರಿಯಾಗಿ ನಡೆಸುವುದೇ ಜೀವತೋರ್ ವಾಕ್ಯಕರಣಾತ್. ಬದುಕಿರುವಾಗ ಅವರು ಹೇಳಿದ ಮಾತನ್ನು ಸರಿಯಾಗಿ ನಡೆಸಿಕೊಡುವುದು ಅನ್ನುವುದೇ ಪಿತೃಗಳ ಪ್ರೀತಿಗೆ ಕಾರಣೀಭೂತವಾದದ್ದು. ಆಮೇಲೆ ಸಾಂವತ್ಸರಿಕ ಶ್ರಾದ್ದ, ಮಹಾಲಯ ಇತ್ಯಾದಿ ನಡೆಸುವಂಥದ್ದು ಪಿತೃಗಳ ಪ್ರೀತಿಕರವಾದದ್ದು. ಯಥಾಸಂಭವ ಜೀವನದಲ್ಲಿ 1 ಬಾರಿ ಆದರೂ ಕ್ಷೇತ್ರವಿಧಿ, ಅದರಲ್ಲೂ ಮುಖ್ಯವಾಗಿ ಗಯಾಶ್ರಾದ್ದವನ್ನು ನಡೆಸುವುದರ ಮೂಲಕ ಪಿತೃಗಳಿಗೆ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಈ ರೀತಿಯಲ್ಲಿ ಮಕ್ಕಳಾದವರು ತಾವು ತಮ್ಮ ಪುತ್ರತ್ವವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದು ಒಟ್ಟಂದದ ಈ ಪಿತೃಕರ್ಮದ ನಿರೂಪಣೆಯ ಸಾರ ಅಂತ ಹೇಳ್ತಾ ನನ್ನ ಈ ಉಪನ್ಯಾಸವನ್ನು ಪೂಜ್ಯ ಗುರುಗಳ ಮೂಲಕ ಭಗವಂತನಲ್ಲಿ ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾ ಉಪಸಂಹಾರವನ್ನು ಹೇಳ್ತೇನೆ.